ಗುಡ್ ಈವ್ನಿಂಗ್. ಸ್ವಲ್ಪ ಈವ್ನಿಂಗ್ ಸೆಷನು, ದಿನ ಎಂಡ್ ಆಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದೆ. ಆ ರೀತಿ ನಿಮ್ಗೇನಾರ ಬೋರ್ ಹೊಡಿತಾ ಇದೆಯಾ? ಸೂರ್ಯ ಮುಳುಗಿದ್ರೆ ನಾಳೆ ಬರುತ್ತೆ, ದಿನ ಎಂಡ್ ಆದರೆ ನಾಳೆ ಬರುತ್ತೆ. ಹಾಗೆ ಇವತ್ತು ದಿನ ನಿಮಗೆ ಇವತ್ತು ಎಷ್ಟು ಪ್ರೀಶಿಯಸ್ ಅಂತಂದರೆ, ಸಮಯ ಮಾತ್ರ ಬರೋದಿಲ್ಲ. ಇವತ್ತಿನ 12/1/2026 ದಿನ ಏನಿದೆ, ಎಕ್ಸಾಕ್ಟ್ 6 o'clock, ಆಲ್ಮೋಸ್ಟ್ ನಿಯರ್ ಟು 6 o'clock, ವಿಲ್ ನಾಟ್ ರಿಟರ್ನ್ ಇನ್ ಯುವರ್ ಲೈಫ್ ಟೈಮ್. ಈ ಡೇಟ್ ಮತ್ತೆ ಬರೋದಿಲ್ಲ. ಸನ್ ವಿಲ್ ಸೆಟ್, ಸನ್ ವಿಲ್ ರೈಸ್, ಬಟ್ ಟೈಮ್ ಬರೋದೇ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದೊಡ್ಡ ಟಾಪಿಕ್ ಕೊಟ್ಬಿಟ್ಟಿದ್ದಾರೆ ನಮಗೆ, ರೋಲ್ ಆಫ್ ಯೂತ್ ಇನ್ ಪ್ರೆಸೆಂಟ್ ಸೊಸೈಟಿ ಅಂತ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಈಗ ನಮ್ಮನ್ನು ಯಾವುದಕ್ಕೆ ಸೇರಿಸ್ಕೋಬೇಕು ಗೊತ್ತಾಗ್ತಿಲ್ಲ. ನಾನು ಯೂತೋ ಅಥವಾ ಮಿಡಲ್ ಏಜೋ ಅಥವಾ ಸೀನಿಯರ್ ಸಿಟಿಸನ್ನು ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಸಮವ್ ನಿಮ್ಮನ್ನು ಹೇಗೆ ಅನ್ಬೋದು, ನೀವಂತೂ ಪಕ್ಕ ಯೂತೆ, ನಾವೊಂದು ಮಿಡಲ್ ಏಜ್ಡ್ ಮ್ಯಾನ್ ಆಗಿದ್ದೀವಿ. ಆಲ್ಮೋಸ್ಟ್ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಥವಾ ನಾವೇನು ಅಂದ್ಕೊಂಡಿದ್ವೋ ಅದನ್ನು ಕಾಲಿಟ್ಕೊಂಡಿದ್ದೀವಿ ನಾವು. ನೀವೀಗ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ತಲೆಯಲ್ಲಿ 1000 ಡ್ರೀಮ್ ಇದೆ ನಿಮ್ಮ ತಲೆಯಲ್ಲಿ. ಅಂದರೆ ನಿಮ್ಮ ಜೀವನವನ್ನು ಹೇಗೆ ಕಟ್ಕೋಬೇಕು ಅನ್ನೋ ತಲೆಯಲ್ಲಿ 1000 ಡ್ರೀಮ್ ಇದೆ. ಡ್ರೀಮ್ ಇಲ್ದವ್ರು ಯಾರು ಇದ್ದೀರಾ? ಡ್ರೀಮ್ ಇಲ್ದವ್ರು ಯಾರು ಇಲ್ಲಲ್ಲ. ಅಟ್ಲೀಸ್ಟ್ ಏನೂ ಇಲ್ಲ ಅಂದ್ರೆ ಐ ವಾಂಟ್ ಟು ಬಿ ಹ್ಯಾಪಿ ಆಲ್ ಥ್ರೂಡ್ ಆಫ್ ಯುವರ್ ಲೈಫ್ ಅಂತ ತಲೆದಿರೋರು ಇದ್ದೀರಾ? ಯಾರೂ ಇಲ್ವಾ? ಇದ್ದೀರಲ್ಲ. ಅಟ್ಲೀಸ್ಟ್ ಅದೇ ನಿಮಗೆ ಡ್ರೀಮ್ ಆಗಿರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಟೈಮ್ ಆ್ಯಂಡ್ ಏಜ್ನಲ್ಲಿ ನೀವು ಒಂದು ಡಿಸಿಷನನ್ನು ತಗೋಬೇಕಾಗ್ತದೆ. ಏನು ಡಿಸಿಷನ್ ಸರ್ ಅಂತ ಕೇಳ್ಬೋದು. ಇಲ್ಲಿದೆಲ್ಲ ಏನಂತ ಕೊಟ್ಟಿದ್ದಾರೆ, ಯುವ ಜನತೆಯ ಜವಾಬ್ದಾರಿ ಅಂತ ಹೇಳಿದೆ. ಯುವ ಜನತೆ ಅಂದರೆ ಯಾರು, ಅದನ್ನು ಫಸ್ಟ್ ನೀವೇ ಡಿಸೈಡ್ ಮಾಡಬೇಕಾಗ್ತದೆ. ನಾವು ಯಾರು ಯುವ ಜನತೆ ಅಂತ ಹೇಳಿದ್ರೆ, ಯಾಕೆ ಸರ್ ಇದೆಲ್ಲ ಇಂಥದ್ದೆಲ್ಲ ಟಾಪಿಕ್ ಇಡ್ತೀರಿ, ಇದೆಲ್ಲ ಔಟ್ ಆಫ್ ದ ಬ್ಲಾಕೆಟ್ ಟಾಪಿಕ್ ಇಡ್ತೀರಿ, ಇದು ಎಥಿಕ್ಸಾ, ಮ್ಯಾಥ್ಸಾ, ಇದು ಸೈನ್ಸಾ, ಏನು ಅರ್ಥ ಆಗಲ್ಲ ಸರ್, ಇದು ಎಲ್ಲಿದೆ ಸರ್ ನಮಗೆ ಟಾಪಿಕ್ ಅಂತೆಲ್ಲ ಕೇಳ್ಬೋದು. ನಿಮ್ಮ ತಲೆಯಲ್ಲಿ ಅಂಥದ್ದು ಅಲ್ವಾ, ಅಂಥದ್ದೆಲ್ಲ. ಬಟ್ ಅಲ್ಟಿಮೇಟ್ಲಿ ಒಂದು ದೇಶ ಅಥವಾ ಒಂದು ನೇಷನ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅರ್ಥ ಮಾಡ್ಕೊಳೋದು ಯಾವುದ್ರಲ್ಲಿ ಗೊತ್ತಾ? ಒಂದು ದೇಶದ ಹೆಲ್ತನ್ನು, ಒಂದು ದೇಶದ ಸದೃಢತೆಯನ್ನು, ಒಂದು ಏನಾದ್ರು ಮೆಷರ್ಮೆಂಟ್ ಸ್ಕೇಲ್ ಏನಾರು ಇತ್ತು ಅಂತ ಹೇಳಿದ್ರೆ ಅದು ಇಲ್ಲೇ ಇರ್ತದೆ. ಯುವ ಜನತೆ ಮತ್ತು ಅವರಿಗಿರೋ ಜವಾಬ್ದಾರಿಯ ಮೇಲೇ ಹೋಗ್ತದೆ. ಕಂಟ್ರಿ ಟು ಕಂಟ್ರಿ ಡಿಫ್ರೆಂಟ್ ಆಗ್ತದೆ. ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿ ಡಿಫ್ರೆಂಟ್ ನೋಡ್ಬೇಕು ನೀವು. ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ, ಜಪಾನ್, ಚೈನಾ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಅವರವರ ಕಮಿಟ್ಮೆಂಟು, ಅವರವರ ದೇಶದ ಒಂದು ನ್ಯಾಷನಲಿಸಮ್ಗೆ ಹೊಂದ್ಕೊಂಡಿರ್ತದೆ. ನಮ್ಮ ದೇಶದಲ್ಲೂ ಅದೇ ರೀತಿ. ನಾವು ಅಂತ ಹೋದ್ರೆ ಯಾರು, ನಾವು ಅಂತ ಹೋದ್ರೆ ನಾವೇ, ಮತ್ತೆ ಯಾರು ಇಲ್ಲ. ಸೊ ಈಗ ನೀವು ಇದರಲ್ಲಿ ಬೇರೆ ಬೇರೆ ಕ್ಲಾಸ್ನಲ್ಲಿರ್ಬೋದು. ಸೈನ್ಸ್ನವ್ರು ಯಾರು ಇದ್ದೀರಾ? ಎಲ್ಲ ಕಾಮರ್ಸ್, ಬೇಸಿಕಲಿ ಕಾಮರ್ಸ್ ಇರ್ಬೋದು. ಇದ್ದೀರಾ? ಸೈನ್ಸ್ ಇದ್ದೀರಾ? ಏನಿ ಬನ್ನಿ ಸೈನ್ಸ್. ಸೈನ್ಸ್ ಇದ್ರಿ. ಕಾಮರ್ಸು ಇದ್ದೀರಾ? ಓಕೆ, ಎಲ್ಲ ಕಾಮರ್ಸ್. ಸೈನ್ಸ್ ಹೇಗೆ ಮತ್ತೆ ಮಿಕ್ಸ್ ಆಯ್ತು ಇಲ್ಲಿ? ಸೈನ್ಸ್ ಮಿಕ್ಸ್ ಆಯ್ತಾ? ಯಾವ ಇದು ಸೈನ್ಸಲ್ಲಿ PCMB ಇದೆಯಲ್ಲ ಸರ್ ಇಲ್ಲಿ? ಓಕೆ. ಸೈನ್ಸ್ ಆ್ಯಂಡ್ ಕಾಮರ್ಸ್ ದೇಶಕ್ಕೆ ಬೇಕೆ, ಆರ್ಟ್ಸು ಬೇಕೆ. ಸೈನ್ಸ್, ಕಾಮರ್ಸ್, ಆರ್ಟ್ಸು 3 ಬೇಕೆ. ಯಾಕೆ ಗೊತ್ತಾ? ಅವ್ರವ್ರದ್ದು ಜವಾಬ್ದಾರಿ. ದೇಶ ಹೋಗುವಾಗ ಅವರ ದೇಶ ಕಟ್ಟಬೇಕಾದ್ರೆ ಅವ್ರವ್ರ ಜವಾಬ್ದಾರಿ ಇರ್ತದೆ. ನಾನು UPSC ಓದ್ಬೇಕಾದ್ರೆ ನನಗೊಂದು ಎಸ್ಸೆ ಟಾಪಿಕ್ ಬಂದಿತ್ತು. ಏನು ಸರ್ ಎಸ್ಸೆ ಟಾಪಿಕ್ ಅದು ಅಂತ ತಲೆಬಿಸಿ ಮಾಡ್ಕೊಂಡಿದ್ದಿಲ್ಲ ಅಂತ ನೀವೇನು ಅಂದ್ಕೋಬೋದು. ದಿ ನೇಷನ್ ಬಿಲ್ಡಿಂಗ್ ಅಂತೇಳಿ. ನೇಷನ್ ಅಂದರೆ ಏನು? ನಮ್ಮ ದೇಶ. ಅದನ್ನು ಬಿಲ್ಡಿಂಗ್ ಅಂತೇಳಿ, ನೇಷನ್ ಬಿಲ್ಡಿಂಗ್, ಇದೇನಿದು ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ಲ ನನಗೆ ಅಂತೇಳಿ ಇತ್ತೀಚೆಗೆ ನನಗೆ ಅರ್ಥ ಆಗೋದೇನೆಂದರೆ, ನಾವು ನಮ್ಮ ಟೀಚರ್ ಹತ್ರ ಕೇಳಿ, ಸರ್ ಇದೇನು ನೇಷನ್ ಬಿಲ್ಡಿಂಗ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಿ ಏನಂತ. ಇಲ್ಲ, ನೀವು ನೋಡಿ, ನೇಷನ್ ಬಿಲ್ಡಿಂಗ್ ಅನ್ನೋದು ಏನು ಗೊತ್ತಾ? ನಾವು ಕಲೆಕ್ಟಿವ್ ಆಸ್ ಅ ಸಿಟಿಸನ್ಸ್ ದೇಶಕ್ಕೆ ಏನು ಕೊಡುಗೆಯನ್ನು ಕೊಡ್ತೀವಿ ಅಂದರೆ, ಕನ್ಸ್ಟ್ರಕ್ಟಿವ್ ಆಗಿರ್ತಕ್ಕಂಥದ್ದು, ಉಪಯೋಗಕ್ಕೆ ಬೇಕಾದಂಥ ಕೊಡುಗೆಯನ್ನು ಏನು ಕೊಡ್ತೀವಿ ಅಂತೇಳಿ. ಹಾಗಾದರೆ ಯಾರು ಸರ್ ಕೊಡುಗೆ ಕೊಡ್ತೀವಿ? ಹೌದು ಕೊಡ್ತೀವಿ. ಇಲ್ಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋ ನಾಳೆ ದಿನ ಸೈನ್ಸ್ ಸ್ಟ್ರೀಮಲ್ಲಿ ಅವ್ರದೇ ಸ್ಪೆಷಲಿಸ್ಟ್ ಆಗಿ ಅವ್ರು ಕೊಡುಗೆ ಕೊಡ್ತಾರೆ. ಕಾಮರ್ಸ್ ಸ್ಟ್ರೀಮ್ನಲ್ಲಿ ಇರ್ತಕ್ಕಂಥವ್ರು ಅವರೇ ಒಂದು ಬೇರೆ ರೀತಿಯಲ್ಲಿ CA ಆಗಿಯೋ ಅಥವಾ ಇನ್ನೊಂದು ICW ಆಗಿಯೋ ಮತ್ತೊಂದು MCA ಏನೆಲ್ಲ ಆಗಿ ಅವ್ರವ್ರದೇ ಕಾಂಟ್ರಿಬ್ಯೂಷನ್ ದೇಶಕ್ಕೆ ಕೊಡ್ತಾ ಹೋಗ್ತಾರೆ. ಸರ್ ಈಗ ನಾನೊಬ್ಬ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಸಾಕ ಸರ್, ಬಾಕಿಯವರೆಲ್ಲ ಕೊಡಬಾರ್ದು ಅಂತ ಕೇಳ್ತೀರಾ? ನಿಮಗೆಲ್ಲ ಹೀಗೋ ಇರ್ತದಲ್ಲ, ನಾನೊಬ್ಬ ಯಾರೋ ಒಂದು ಟಾಪ್ ಆಫೀಸರೋ ಅಥವಾ ದೇಶಕ್ಕೆ ಯಾವುದೋ ಪ್ರಜೆಯೋ ಒಳ್ಳೆ ಟ್ಯಾಕ್ಸ್ ಪೇಯರ್ ಆದರೆ ಸಾಕು ಅಂತ ನಿಮ್ಗೆ ಅನ್ಸುತ್ತೆ. ಅದಾಗಲ್ಲ. ನೇಷನ್ ಬಿಲ್ಡಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಕೂತಿರ್ತಕ್ಕಂಥ, ಫಾರ್ ಎಕ್ಸಾಂಪಲ್ 100 ಆರ್ಟ್ ಚೇಂಜಸ್ ಹೆಡ್ ಇದೆ ಅಂತ ಹೇಳಿದ್ರೆ, 100 ಜನನು ನೀವು ಈ ಟೈಮ್ ಆ್ಯಂಡ್ ಏಜ್ನಲ್ಲಿ ಡಿಸೈಡ್ ಮಾಡಿದ್ರೆ, ನಾನು ನನ್ನ ದೇಶಕ್ಕೆ ಏನಾದರೂ ಕೊಡುಗೆ ಕೊಡ್ತೀನಿ ಅನ್ನೋದು ಡಿಸೈಡ್ ಆದರೆ, ನೀವು ಖಂಡಿತವಾಗಿಯೂ ಒಂದು ಮುಂದಿನ ಇನ್ನು +10 ಇಯರ್ಸಲ್ಲಿ, +10 ಇಯರ್ಸ್ ಇಟ್ಕೊಳ್ಳಿ, ಅಥವಾ ಈಗ ನೀವು +2 ಇದ್ದೀರಿ ಅಥವಾ +3 ಇದ್ದೀರಿ ಅಂತ ಹೇಳಿದ್ರೆ, ಇನ್ ಅದರ್ 5 ಇಯರ್ಸಲ್ಲಿ ಯು ಆರ್ ದ ಗುಡ್ ಕಾಂಟ್ರಿಬ್ಯೂಟರ್ ಟು ಯುವರ್ ನೇಷನ್ಸ್. ಯು ಆರ್ ದ ಬೆಸ್ಟ್ ಕಾಂಟ್ರಿಬ್ಯೂಟರ್ ಟು ಯುವರ್ ನೇಷನ್ಸ್.
ನೀವೇನು ಗೋಲನ್ನು ಡಿಸೈಡ್ ಮಾಡ್ಕೊಂಡಿಲ್ಲ ಈಗ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಯಾಕೆ ಸೂರ್ಯ ಮುಳುಗೋಯ್ತು ಅಂತ ಹೇಳಿದ್ನಲ್ಲ, ಪ್ರತಿದಿನ ಸೂರ್ಯ ಮುಳುಗುತ್ತೆ, ಸೂರ್ಯ ಹುಟ್ಟುತ್ತೆ. ಇದು ನಿಮ್ಮ ಅಲಾರಾಮ್ ಆಗಬಾರ್ದು. ಇದು ನಿಮ್ಮಲ್ಲಿ ಏನು ಅಲಾರಾಮ್ ಆಗಬೇಕು, ಇದು ನಿಮ್ಗೊಂದು ರೀತಿಯ ಭಯ ಹುಟ್ಟಿಸ್ಬೇಕು. ಅಯ್ಯೋ ಎಷ್ಟು ಬೇಗ ಸೂರ್ಯ ಹುಡ್ತಾ ಇದೆ, ಎಷ್ಟು ಬೇಗ ಸೂರ್ಯ ಮುಳುಗ್ತಾ ಇದೆ, ನಾಳೆ ಬಂತಲ್ಲ, ನಾನು ಏನು ಗೈನ್ ಮಾಡಿದೆ, ಈ ದಿನ ನಾನು ಏನು ಗೈನ್ ಮಾಡಿದೆ, ಈ ದಿನ ನಾನು ಏನು ನಾಲೆಜನ್ನ ಗೈನ್ ಮಾಡಿದೆ ಅನ್ನೋದನ್ನ ನಿಮ್ಮ ತಲೆಯಲ್ಲಿರಬೇಕು. ನೀವು ನೆನ್ನೆಗಿಂತ ಇವತ್ತು ಒಂದು ಪೇಜನ್ನು ಜಾಸ್ತಿ ಓದಿ, ಅದು ನಿಮಗೆ ತಲೆಗೆ ಹೋಗಿತ್ತು, ಅದು ನಾನು ನೆನ್ನೆಗಿಂತ ಇವತ್ತು ನಾನು ಒಂದು ಪೇಜಿನ ನಾಲೆಜನ್ನು ಜಾಸ್ತಿ ಗೈನ್ ಮಾಡಿದ್ದೀನಿ ಅಂದರೆ ಯು ಆರ್ ಇನ್ ಅ ಪ್ರಾಫಿಟ್ ಸೈಡ್. ಪ್ರಾಫಿಟ್ ಸೈಡ್. ನಿಮ್ಮ ಬ್ಯಾಲೆನ್ಸ್ ಶೀಟ್ ಹಾಕುವಾಗ ಗೊತ್ತಾಯ್ತಾ ಏನಾಗ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಹಾಕ್ತೀವಿ ತಾನೆ, ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಮಾಡುವಾಗ ನೀವನ್ನ ಪ್ರಾಫಿಟ್ ಸೈಡಲ್ಲಿ ಇದ್ದೀರಿ. ನಿಮಗೆ ಗೊತ್ತಾಗ್ತದೆ, ಈ ಕಡೆ ಇನ್ಕಮ್ಸ್ ಎಲ್ಲ ನೋಡುವಾಗ ಖುಷಿ ಆಗ್ತದೆ, ಅದೇ ರೀತಿ ಔಟ್ ಗೋಯಿಂಗ್ಸ್ ಎಲ್ಲ ನೋಡುವಾಗ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ನಮ್ಮ ಫಾರ್ಮಿಂದ ಎಲ್ಲ ಹೊರಗೆ ಹೋಗ್ತಾ ಇದೆಯಲ್ಲ ಅಂತೇಳಿ. ಅದೇ ರೀತಿ ನಿಮ್ಮ ಜೀವನ ಇಸ್ ನಥಿಂಗ್ ಬಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟ್, ಪ್ಲೈನ್ ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ನೀವು ಯಾವ ರೀತಿ ಅಸೆಟ್ ಸೈಡಲ್ಲಿ ದಿನ ಗೈನ್ ಮಾಡಿದಂಥ ನಾಲೆಜನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಿರೋ, ನಾಳೆ ದಿನ ಅದೊಂದು ದೊಡ್ಡ ಕೊಡುಗೆಯಾಗಿ, ಅದೊಂದು ದೊಡ್ಡ ಸಾಮ್ರಾಜ್ಯವಾಗಿ, ಅದೊಂದು ದೊಡ್ಡ ದೇಶಕ್ಕೆ ದೊಡ್ಡ ಕೊಡುಗೆಯಾಗಿ ಬೆಳೆದು ನಿಂತ್ಕೊಳ್ತದೆ. ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳೋದು ನಾವು. ಲೈಫ್ ಬ್ಯಾಲೆನ್ಸ್ ಶೀಟ್ ಹೆಂಗೆ, ನಾವು ಬೇರೆ ಫರ್ಮಿನ ಬ್ಯಾಲೆನ್ಸ್ ಶೀಟ್ಗಳನ್ನ ಟ್ರಯಲ್ ಬೇಸ್ ಮೇಲೆ ತಗೊಂಡು ಅದನ್ನು ನಾವು ಟ್ಯಾಲಿ ಮಾಡೋಕೆ ಒದ್ದಾಡ್ತಾ ಇರ್ತೀವಿ. ಯಾರು ನೋಡಿ ಟ್ರೇಡಿಂಗ್ ಫೈನಲ್ ಅಕೌಂಟ್ಸ್ ಹೋಗಿದ್ದೀರಾ ಮೇಡಮ್? ಯಾರಾದರೂ ಫೈನಲ್ ಅಕೌಂಟ್ಸಿಗೆ ಹೋಗಿಲ್ಲ ಇನ್ನು? ಹೋಗ್ತೀರಾ ಇನ್ನು ಮುಂದೆ ಡಿಗ್ರಿ ನೀವು ಸ್ಟೆಪಿನ್ಸ್ ಹೋಗುವಾಗ ಫೈನಲ್ ಅಕೌಂಟ್ಸಿಗೆ ಹೋಗ್ತೀರಿ. ಕಾಮರ್ಸ್ ಇರೋರಿಗೆ ಗೊತ್ತಿರಬೇಕಲ್ಲ ಫೈನಲ್ ಅಕೌಂಟ್ಸಿಗೆ, ಆಯ್ತಾ? ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜೀವನ ಡೈಲಿ ನಿಮಗೊಂದು ಆಪರ್ಚುನಿಟಿ ಕೊಡುತ್ತೆ. ಏನು ಆಪರ್ಚುನಿಟಿ ಕೊಡುತ್ತೆ? ಮಕ್ಳಿಗೆ ಹೇಳೋದು ನಾನು, ಏನು ಆಪರ್ಚುನಿಟಿ ಕೊಡುತ್ತೆ? ಟೈಮ್ ಈಸ್ ಯುವರ್ ಆಪರ್ಚುನಿಟಿ. ಆ ಟೈಮನ್ನು ನೀವು ಈಗಲೇ ಯಾರು IAS ಆಗ್ಲಿಕ್ಕಾಗಲ್ಲ, ನೀವು ಈಗಲೇ ಯಾರು IPS ಆಗ್ಲಿಕ್ಕಾಗಲ್ಲ, ಅಥವಾ ನೀವು ಈಗಲೇ ಯಾರು CA ಆಗ್ಲಿಕ್ಕಾಗಲ್ಲ, ನೀವು ಯಾರು ಡಾಕ್ಟರ್ ಆಗ್ಲಿಕ್ಕಾಗಲ್ಲ. ನಿಮಗೆ ಇನ್ ಅನದರ್ ಫ್ಯೂಚರ್ 5 ಇಯರ್ಸ್ಗೆ ನಿಮಗೆ ಏನು ಕೊಡ್ತಾ ಇದೆ ದೇವ್ರು ಏನು ಕೊಡ್ತಾ ಇದ್ದಾನೆ, ಅಥವಾ ಸೊಸೈಟಿ ಏನು ಕೊಡ್ತಾ ಇದೆ? ಗುಡ್ ಟೈಮನ್ನು ಕೊಡ್ತಾ ಇದೆ, ಆಯ್ತಾ? ನಿಮ್ಮ ತಂದೆ ತಾಯಿ ಏನು ಕೊಡ್ತಾ ಇದ್ದಾರೆ ನಿಮಗೆ? ಒಳ್ಳೆ ಅಟ್ಮಾಸ್ಫಿಯರಲ್ಲಿ ಓದಲಿಕ್ಕೆ ನಿಮಗೆ ಗುಡ್ ವೆದರ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಗುರುಗಳು ಏನು ಕೊಡ್ತಾ ಇದ್ದಾರೆ, ನಿಮ್ಮ ಟೀಚರ್ಸ್ ಏನು ಕೊಡ್ತಾ ಇದ್ದಾರೆ? ಒಳ್ಳೆ ನಾಲೆಜನ್ನು ಟೀಚಿಂಗ್ ಮಾಡ್ತಾ ಒಳ್ಳೆ ನಾಲೆಜನ್ನು ಕೊಡ್ತಾ ಇದ್ದಾರೆ, ಆಯ್ತಾ? ಸೊಸೈಟಿ ಏನು ಕೊಡ್ತಾ ಇದೆ? ನಿಮಗೆ ಬೇಕಾದಂಥ ಎಲ್ಲ ಔಟರ್ ಎನ್ವಿರಾನ್ಮೆಂಟ್ ಚೆನ್ನಾಗಿರಕ್ಕೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ. ಸೊ ನೀವೇನು ಮಾಡಬೇಕೀಗ? ಅದೇ ಎಲ್ಲ ಕೊಟ್ಟವ್ರಿಗೆ ನೀವೇನು ಮಾಡಬೇಕು? ಒಂದು ಬೆಸ್ಟ್ ರಿಸಲ್ಟ್ ಕೊಡ್ಬೇಕು ತಾನೆ. ರೆಸ್ಪಾನ್ಸಿಬಿಲಿಟಿ ಎಲ್ಲಿಂದ ಬರ್ತದೆ? ಬರೀ ಸುಮ್ಮನೆ ನಾವೇನೋ ಬಂದ್ವಿ, ನಾವೇನೋ ಓದ್ವಿ ಅಂದರೆ ಆಗೋದಿಲ್ಲ. ಎಲ್ಲವನ್ನೂ ಕೊಡ್ತಾ ಇದ್ದಾರೆ ನಿಮಗೆ ಸೊಸೈಟಿ ಅಂದರೆ ಎಲ್ಲರೂ, ನಿಮ್ಮ ತಂದೆ ತಾಯಿ, ಕಾಲೇಜ್ ಎನ್ವಿರಾನ್ಮೆಂಟು, ಕಾಲೇಜ್ ಸ್ಟಾಫು, ಕಾಲೇಜ್ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲ. ಮತ್ತು ಇನ್ಫ್ಯಾಕ್ಟ್ ನಿಮ್ಮ ಫ್ರೆಂಡ್ಸು ಕೂಡ. ನೀವು ಹಾಸ್ಟೆಲಿಗೆ ಹೋದ್ಮೇಲೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ, ಅವರೆಲ್ಲ ನಿಮಗೊಂದು ನಿಮಗೆ ಸ್ಟಡಿ ಫ್ರೆಂಡ್ಲಿ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ಟು ನೀವೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೊ ಈಗ ಇದರಲ್ಲಿ ಸರ್ ನೀವೇನು ಸರ್ ಈ ಥರ ಎಲ್ಲ ಹೇಳ್ತಾ ಇದ್ರಲ್ಲ, ನಮಗೆಲ್ಲ ಈಗೋ ಹರ್ಟ್ ಮಾಡ್ತಿದ್ರಲ್ಲ ಸರ್, ನಾವು ಹಂಗಾರೆ ಓದ್ತಾ ಇಲ್ಲ ಅಂತ. ನಾನು ಹೇಳ್ತಾ ಇಲ್ಲ ಹಂಗಂತ, ನೀವು ಓದ್ತಾ ಇಲ್ಲ ಅಂತ ನಾನು ಇಂಡಿವಿಜುವಲ್ ನಿಮ್ಮ ಪರ್ಫಾರ್ಮೆನ್ಸ್ ಶೀಟ್ ಅಂತ ತೆಗೆದು ಯಾವುದನ್ನು ನೋಡಿ ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಕೊಡ್ತೀನಿ, ಎಷ್ಟು ಕಾಂಪಿಟೇಟಿವ್ ಇದೆ ನಮ್ಮ ಈಗಿನ ಎಜುಕೇಷನ್ ವರ್ಲ್ಡ್ ಅಂತೇಳಿ ನಾನು ನಿಮಗೆ ಕೊಡ್ತೀನಿ ಕಾಂಪಿಟೇಷನ್ಸ್. ಸಿ ಫಾರ್ ಎಕ್ಸಾಂಪಲ್, ನೀವು CA ರಿಸಲ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿದ್ದೀರಾ? CA ರಿಸಲ್ಟ್ ಇನ್ ಇಂಡಿಯಾ ತಗೊಂಡ್ರೆ ಎಷ್ಟು ಜನ ಪಾಸ್ಔಟ್? CA ಫೈನಲ್ಸ್ ಅಪಿಯರ್ ಆಗೋರು ಎಷ್ಟು? ಅಪಿಯರ್ಗೂ ಮತ್ತು CA ಪಾಸ್ಔಟಿಗೂ ಎಷ್ಟು ಪರ್ಸೆಂಟ್ ಇರ್ಬೋದು ಮೇಡಮ್ ಅಂದಾಜು? ಎಷ್ಟಿರ್ಬೋದು? 10 in 100 ಪರ್ಸೆಂಟೇಜ್, 10% ಆಫ್ ದ ಪೀಪಲ್ ಹೂ ಅಪಿಯರ್ ಫಾರ್ ಮೈನ್ಸ್. ಯಾರು ಇದ್ದೀರಪ್ಪ CA? ಧೀರಜ್ ಇದ್ದಾರಾ? ಈ ಸತಿ ಪರ್ಸೆಂಟೇಜ್ ಎಷ್ಟಿತ್ತು ಗೊತ್ತಾ? ಅಂದರೆ ಥಿಂಕ್, 100 ಜನ ಎಕ್ಸಾಮ್ ಕೊಟ್ಟರೆ 10 ಜನ ಪಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಥ್ರೂ ಈಸ್ ಓನ್ಲಿ 10%. ಇಲ್ಲಿ 100 ಜನ ಇದ್ದೀರಿ, ಓನ್ಲಿ 10 ಜನ ಪಾಸ್ ಆಗ್ತೀರಿ, ಇನ್ನು 99 ಜನ ಡಿಸಪಾಯಿಂಟ್ ಆಗಿ ಹೊರಗೆ ಹೋಗ್ಬೇಕಾಗುತ್ತೆ, ಅಥವಾ ನೆಕ್ಸ್ಟ್ ಇಯರ್ ಬರೀಬೇಕಾಗುತ್ತೆ, ಅಥವಾ ನೆಕ್ಸ್ಟ್ ಅಟೆಂಪ್ಟ್ ಕೊಡಬೇಕಾಗುತ್ತೆ. ಅಂದರೆ ನೀವು ಎಷ್ಟು ಪ್ರಿಪೇರ್ ಆಗಬೇಕು? ಅರೆ ಕಾಂಪಿಟೇಷನ್ ಹೇಗಿದೆ ಈಗ ಅಂತ ಹೇಳಿದ್ರೆ, ಐ ಆಮ್ ಎ ಬೆಸ್ಟ್ ಶೂಟರ್, ಐ ಕ್ಯಾನ್ ಶೂಟ್, ನಾನು ಅಕ್ಕಿಯನ್ನು ಹೊಡಿತೀನಿ ಅಂತ ಹೇಳಿದ್ರೆ ಅದಾಗಲ್ಲ. ನೋ, ಯು ಆರ್ ನಾಟ್ ಎ ಶೂಟರ್. ನೀವು ಅಕ್ಕಿಯ ಕಣ್ಣಿಗೆ ಗುರಿ ಇಡ್ತೀರಿ ಅಂದರೆ ಮಾತ್ರ ಇವರ ಬೆಸ್ಟ್ ಶೂಟರ್. ಇಲ್ಲ ನಾನು ಹೊಡಿತೀನಿ ಈ ಸತಿ ನೋಡು ಅಂತ. ಅಕ್ಕಿ ಹೊಡಿತೀನಿ ನೋಡು, ಅಕ್ಕಿ ಬೀಳುತ್ತೆ ಕೆಳಗೆ. ಅಕ್ಕಿ ಬೀಳ್ಬೋದು, ಅಕ್ಕಿ ಕಣ್ಣಿಗೆ ಪೆಟ್ಟಾಗಲ್ಲ ಅಂದರೆ ಯುವರ್ ಫೈಲ್. ನಿಮ್ಮ ಶಾರ್ಪ್ ಶೂಟಿಂಗ್ ಹೆಂಗಿರಬೇಕು ಅಂತಂದರೆ, ಒಂದು ಗುರಿ ಹೊಡಿಬೇಕು ಅಂದರೆ ಅಕ್ಕಿಗೆ ಹೊಡೆದ್ರೆ ಪ್ರಯೋಜನ ಇಲ್ಲ ಈಗಿನ ಕಾಂಪಿಟೇಷನ್ ಜಗತ್ತಿನಲ್ಲಿ. ಅದನ್ನು ನಾನು ಹೇಳಿದ್ನಲ್ಲ, 100 ಜನ ಎಕ್ಸಾಮ್ ಅಪಿಯರ್ ಆಗೋರು ಎಲ್ಲರೂ ಹೊಡಿತಾರೆ ಅಕ್ಕಿಗೆ. ನೀನೊಬ್ಬ ಕಣ್ಣಿಗೆ ಹೊಡಿತೀಯಾ, ಅಥವಾ ಅಕ್ಕಿಯ ಯಾವುದೋ ಒಂದು ಪಾರ್ಟಿಗೆ ನೀನು ಹೊಡಿತೀಯಾ ಅಂತ ಹೇಳಿದ್ರೆ ಮಾತ್ರ ಯುವರ್ ಸಕ್ಸಸ್ ಆಗ್ತೀರಿ. ಅಷ್ಟು ಕಾಂಪಿಟೇಷನ್ಸ್ ಇದೆ. ನಂದೇ ಹೇಳ್ತೀನಿ ಎಕ್ಸಾಂಪಲ್ಸ್. ನಾನು ಎಕ್ಸಾಮ್ಸ್ ಬರೆದಿದ್ದು PSI ಏನು ಎಕ್ಸಾಮ್ಸ್ ಇದೆ, ಡೈರೆಕ್ಟ್ ಎಕ್ಸಾಮ್ಸ್ ಬರೆಯುವಾಗ
250 ಪೋಸ್ಟ್ ಇತ್ತು, 250 ಪೋಸ್ಟ್ ಇತ್ತು. ಫಸ್ಟ್ ಫಿಸಿಕಲಿಗೆ ಬಂದಿದೆ ಎಷ್ಟು ಜನ ಗೊತ್ತಾ? 3 ಲಕ್ಷ ಜನ, 3 ಲ್ಯಾಕ್ಸ್, ಆಲ್ಮೋಸ್ಟ್ ನಿಯರ್ ಟು 3 ಲ್ಯಾಕ್ಸ್. ಅದರಲ್ಲಿ ಫಿಸಿಕಲ್ ಪಾಸ್ ಆಗಿದೆ ಎಷ್ಟು? ಫಿಸಿಕಲಿಂದ ನಾವು ಎಕ್ಸಾಮಿಗೆ ಹೋಗಿದ್ದು 75,000. ಫಿಸಿಕಲಿಂದ ಎಕ್ಸಾಮ್ ಪೋಸ್ಟ್ ಎಷ್ಟು ಅವೈಲೇಬಲ್ ಪೋಸ್ಟ್? 250. ಅದಕ್ಕಿಂತ ಒಂದು ಪೋಸ್ಟ್ ಎಕ್ಸ್ಟ್ರಾ ಕೊಡೋದಿಲ್ಲ. ಎಕ್ಸಾಮ್ ಬರ್ದಿದ್ದು 75,000 ಇಂದ ಇಂಟರ್ವ್ಯೂಗೆ ಹೋಗಿದ್ದು ಎಷ್ಟು ಜನ? 500, ಖಾಲಿ 500, 1:2. ಇಂಟರ್ವ್ಯೂಗೆ ಹೋಗಿದ್ದು 500. ಅರ್ಥ ಆಯ್ತಾ? ಇಂಟರ್ವ್ಯೂಗೆ ಹೋದ್ಮೇಲೆ ನಮ್ದು ರಿಸಲ್ಟ್ ಬಂದಿದ್ದು ಓನ್ಲಿ 250. ಈ ಇಷ್ಟು ಪ್ರೋಸೆಸ್ಸಲ್ಲಿ ಫಿಸಿಕಲ್ ಸೆಲೆಕ್ಷನ್ಸ್, ಆಮೇಲೆ ನಮ್ಮ ರಿಟರ್ನ್ ಟೆಸ್ಟ್, ಆಮೇಲೆ ಇಂಟರ್ವ್ಯೂ ಅಲ್ಲಿ ಎಷ್ಟು ಜನ ಫಿಲ್ಟರ್ ಆಗ್ತಾರೆ? ಆಲ್ಮೋಸ್ಟ್ 90% ಆಲ್ಮೋಸ್ಟ್ ಫಿಲ್ಟರ್ ಆಗ್ತಾನೇ ಬರ್ತಾರೆ. ಜೀವನ ಇದಿಷ್ಟೇ, ಆಯ್ತಾ? ಹಂಗಂತ ನೀವು ಆಗೋದೇ ಇಲ್ಲ ಅಂತಲ್ಲ. ಅಟ್ಲೀಸ್ಟ್ ನೀವು ಒಂದು ಇದರಲ್ಲಿ ಫೇಲ್ಯೂರ್ ಯಾವಾಗಲೂ ಒಳ್ಳೆ ಒಂದು ಟೀಚಿಂಗ್ನ ಕೊಡುತ್ತೆ. ಯಾರು ಫೇಲ್ಯೂರ್ ಆದ ತಕ್ಷಣ ನಾನು ಮುಗ್ದೋಯ್ತು ಅಂತ ಅನ್ಕೊಳಂಗಿಲ್ಲ. ಬಟ್ ನಾನು ಹೇಳೋದು ಎಲ್ಲ ಫೇಲ್ಯೂರ್ ಹಿಂಗೆ ಆಗೋದಲ್ಲ. ನಂದೇ ಫಾರ್ ಎಕ್ಸಾಂಪಲ್ಸ್ ಹೇಳ್ತೀನಿ. ನಾನು MBA ಆದಮೇಲೆ ನಂದು ಯಾವುದೋ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆದಮೇಲೆ ಆಯಿತು ನಾನು ಇದಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಯಾವುದಕ್ಕೆ? ನಾನೊಂದು IT ಕಂಪ್ನಿಗೆ ಹೋಗ್ತೀನಿ, IT ಕಂಪ್ನಿಲಿ ಕೆಲಸ ಮಾಡ್ತೀನಿ. ಒಂದಿನ ನಂಗೆ ಇಷ್ಟ ಆಗೋದಿಲ್ಲ. ಸರಿ, ನಾನು ಇದು ಸರಿ ಆಗಲ್ಲ ಅಂತ ಹೇಳಿ ಕಾಂಪಿಟೇಷನ್ ಎಕ್ಸಾಮ್ಸ್ಗೆ ಹೋಗುವ, ನಾನು ಸಿವಿಲ್ ಸರ್ವಿಸ್ ಎಕ್ಸಾಮ್ಸಿಗೆ ಹೋಗೋಣ ಅಂತ ಬರೆದ್ರೆ 2010 ನಾನು MBA ಪಾಸ್ ಔಟ್ ಆಗಿರೋದು. ಕಂಟಿನ್ಯೂಸ್ಲಿ 2 ವರ್ಷ ಓದಿದ್ರು ಒಂದೇ ಒಂದು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಒಂದೇ ಒಂದು ಕಾಂಪಿಟೇಷನ್ ಎಕ್ಸಾಮ್ಸ್ ನನ್ನ ಕೈಲಿ ಪಾಸ್ ಆಗಲ್ಲ. ಕಂಟಿನ್ಯೂಸ್ಲಿ 100 ಎಕ್ಸಾಮ್ಸ್ ಬರ್ತೀನಿ, 100 ಎಕ್ಸಾಮ್ಸು ಫೇಲ್ಯೂರ್ ಆಗಿದೆ. ಕೊನೆಯಲ್ಲಿ ನನ್ನ ಪ್ರಿಪ್ರೇಷನಿನ ಕೊನೆಯಲ್ಲಿ 1 ವರ್ಷ ಏನು ಲಾಸ್ಟ್ 3ನೇ ವರ್ಷಕ್ಕೆ ನಾನು 6 ಎಕ್ಸಾಮ್ಸ್ ಬರೆದೆ. 6 ಎಕ್ಸಾಮ್ಸಲ್ಲಿ 5ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ. 5 ಎಕ್ಸಾಮ್ಸ್, 6 ಎಕ್ಸಾಮ್ಸಲ್ಲಿ. ಅಂದರೆ ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅಂತ ಹೇಳಿದ್ರೆ, ಒಂದೊಂದು ಪ್ರಿಪ್ರೇಷನ್ಗೆ ಒಂದೊಂದು ರೀತಿಯ ತಯಾರಿ ಇರ್ತದೆ. ನಮ್ಮ ಅಕಾಡೆಮಿಕಲ್ ಎಕ್ಸಾಮ್ಸ್ ಅಥವಾ ಅಕಾಡೆಮಿಕಲ್ ಏನು ಹೇಳ್ತೀವಿ ನೀವೆಲ್ಲ, ಬೇಸಿಕ್ ಎಕ್ಸಾಮ್ಸ್, ಅಕಾಡೆಮಿಕಲ್ ಎಕ್ಸಾಮ್ಸ್ ಇರುತ್ತಲ್ಲ, ಅದಷ್ಟೇ ಸಾಕಾಗೋದಿಲ್ಲ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗಾಗಲಿ ಅಥವಾ ಯಾವುದೇ ಸ್ಪೆಸಿಫಿಕ್ ಎಕ್ಸಾಮ್ಸಿಗಾಗಲಿ, ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ಸ್, CAPT ಎಂಟ್ರೆನ್ಸ್ ಎಕ್ಸಾಮ್ಸ್, ನಿಮ್ಮ ಇಂಟರ್ಮೀಡಿಯೇಟ್ CA ಅಥವಾ ICW ಏನಾರು ಇದ್ರೆ, ಅಥವಾ CS ಏನಾರು ಎಂಟ್ರೆನ್ಸ್ ಎಕ್ಸಾಮ್ ಇದೆ ನೋಡಿ, ನಿಮಗೆ ಅನ್ಸುತ್ತೆ ಪೇಪರ್ ನೋಡಿದಾಗ ಇದು ಯಾವ ಕ್ವಶನ್ ಕೊಟ್ಟಿದ್ದಾರೆ, ಇದ್ರ ಔಟ್ ಆಫ್ ದ ಕ್ವಶನ್ಸ್ ಬಂದಿದೆಯಲ್ಲ, ಸಿಲೆಬಸ್ ಬಂದಿದೆಯಲ್ಲ, ನಿಮಗೆ ಎಷ್ಟೋ ಅನ್ಸುತ್ತೆ ಇದು ನಮ್ಮ ಟೀಚರ್ಸ್ ಸಿಲೆಬಸಲ್ಲಿ ಕವರೇ ಮಾಡಿದಲ್ಲ ಅನ್ಸಲ್ವಾ? ಎಷ್ಟೋ ಔಟ್ ಆಫ್ ಸಿಲೆಬಸ್ ಬರ್ತದೆ. ಕ್ವಶನ್ ಪೇಪರ್ ಸೆಟ್ಟರ್ ಹೇಗಿರ್ತಾರೆ ಗೊತ್ತಾ? ಈಗ ಟ್ರೆಂಡ್ ಹೆಂಗೆ ಅಂದರೆ, ಕ್ವಶನ್ ಪೇಪರ್ ಸೆಟ್ಟರ್ ಏನು ಮಾಡ್ತಾರೆ, ನಾನು ಮಾಡಿದ ಕ್ವಶನ್ಸು ಸ್ಟೂಡೆಂಟ್ಸ್ ಏನಾದ್ರು ಕ್ರ್ಯಾಕ್ ಮಾಡಿದ್ರೆ ಅವ್ರು ನನಗಿಂತ ಬ್ರಿಲಿಯಂಟ್ ಆಗಿಬಿಡ್ತಾರೆ. ನನ್ನ ಈ ಕ್ವಶನ್ ಪೇಪರ್ ಸೆಟ್ಟರ್ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ನನ್ನ ಎಷ್ಟು ಪಾಂಡಿತ್ಯ ಇರುತ್ತೆ, ನನಗೆಷ್ಟು IQ ಇರ್ತಾರೆ, ಅದಕ್ಕಿಂತ ಹೆಚ್ಚು ತೋರಿಸಿ ಯಾರು ಕ್ರ್ಯಾಕ್ ಮಾಡಬಾರ್ದು, ಆ ರೀತಿಯ ಸೆಟ್ ಆಗುತ್ತೆ. ಪ್ರತಿಯೊಂದು ಕ್ವಶನ್ ಪೇಪರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವಶನ್ ಪೇಪರ್ ಸೆಟ್ಟರ್ಸ್ ಯಾವಾಗಲೂ ಏನು ಮಾಡ್ತಾನೆ, ಒಂದು 40 ಕ್ವಶನ್ ಈಸಿ ಆಗ್ತಾನೆ, ಇನ್ನೊಂದು 20 ಕ್ವಶನ್ ಮತ್ತು ಮಾಡರೇಟ್ ಆಗಿರಿ ಕ್ವಶನ್ಸ್ ಆಗ್ತಾನೆ, ಇನ್ನೊಂದು 30% ಏನು ಮಾಡ್ತಾರೆ, ಅದು ಅವನ ಜೀವನದಲ್ಲಿ ಬೆಸ್ಟ್ ಕ್ವಶನ್ಸನ್ನು ಆಗ್ತಾನೆ. ಅದು ಯಾರು ಮಾಡಲಿಕ್ಕೆ ಆಗಬಾರ್ದು. ಇಲ್ಲಿ 100 ಜನ ಕೂತಿರ್ತಕ್ಕಂಥದ್ರಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, 60ರಿಂದ 70 ಕ್ವಶನ್ಸು ನಾರ್ಮಲಾಗಿ ಅಟೆಂಡ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಸಿಕ್ ಚೆನ್ನಾಗಿರುತ್ತೆ. ತ್ರಿಷಾ ಕಾಲೇಜ್ ಅಂತ ಒಳ್ಳೆ ಕಾಲೇಜ್ ಸಿಕ್ಕಿರ್ತಾರೆ, ಇಲ್ಲಿನ ಮೇಡಮ್ಸ್ ಟೀಚರ್ಸ್ ಅಂತ ಒಳ್ಳೆ ಫ್ಯಾಕಲ್ಟಿ ಸಿಕ್ಕಿರ್ತಾರೆ, 60 ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ. ಇನ್ನು ಉಳಿದ 30-40 ಕ್ವಶನ್ ಅಟೆಂಡ್ ಮಾಡಲಿಕ್ಕೆ ಸುಸ್ತಾಗಿ ಹೋಗ್ತಾರೆ. ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು. 60 to 65% ಎಲ್ಲರೂ ಅಟೆಂಡ್ ಮಾಡ್ತೀರಿ. ಇನ್ನು ಉಳಿದ 40 ಕ್ವಶನಲ್ಲಿ ನೀವು ಒಂದೊಂದು ಕ್ವಶನ್ ಅನ್ನು ತಗೊಂಡು ಹೋಗ್ತಿರಲ್ಲ, ಅದು ನಿಮ್ಮ ವಿಕ್ಟ್ರಿ, ಅದು ನಿಮ್ಮ ಎಕ್ಸ್ಟ್ರಾ ಪ್ರಿಪೇರ್ನೆಸ್, ಅದು ನಿಮ್ಮ ಪ್ರಿಪೇರ್ಡ್ನೆಸ್. ಅದಕ್ಕೆ ಬೇಕು ಹಾರ್ಡ್ ವರ್ಕ್. ಸ್ಮಾರ್ಟ್ ವರ್ಕ್ ಆಗಲ್ಲ. ಸ್ಮಾರ್ಟ್ ವರ್ಕ್ ಎಲ್ಲ ಇಲ್ಲಿ 60 ತನಕ ಅಷ್ಟೇ. ಓನ್ಲಿ 60+ ಕ್ವಶನ್ ಅಟೆಂಡ್ ಮಾಡಿದಂಗೆ ನಿಮ್ಮ ಸ್ಮಾರ್ಟ್ ವರ್ಕು, ನಿಮ್ಮ ಹಿಂದಿನ ಟೀಚರ್ಸ್ ಹೇಳ್ಕೊಟ್ಟಿದಂಥದ್ದು, ಮತ್ತೊಂದು ಟೀಚರ್ಸ್ ಹೇಳ್ಕೊಡ್ತಾರೆ, ಅದಿಲ್ಲ ಅಂತಲ್ಲ. ಬಟ್ ಏನೇ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಥವಾ ನಿಮ್ಮ ಏನು ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಬೇಕಾಗದ ಕ್ವಶನ್ಸ್ ಎಲ್ಲಿದ್ದಂಗೆ ಅಪ್ ಟು 60-65 ಮಾರ್ಕ್ಸ್ ತನಕ ಎಲ್ಲರೂ ಅಟೆಂಡ್ ಮಾಡ್ಬೋದು. ಚೆನ್ನಾಗಿತ್ತು. ಮತ್ತೆ ಹೊರಗೆ ಬಂದ್ಮೇಲೆ ಹೇಳ್ತೇವೆ ಕ್ವಶನ್ ಪೇಪರ್ ಎಷ್ಟು ಈಸಿ ಇತ್ತು ಗೊತ್ತಾ, ನಾನೊಂದು 60-65 ಹಾಕಿದ್ದೀನಿ ಅಂತ. 60-65 ಹಾಕಿದ್ರೆ ನಿಮಗೆ ಮಾರ್ಕ್ಸ್ ಬರ್ಬೋದು 65% ಅಂತ ಹೇಳಿ. ಬಟ್ ನಿಮಗೆ ಅದು ನಾನು ಫೈನಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದು ಯಾವತ್ತು ನಿಮ್ಮ ರಿಸಲ್ಟನ್ನು ಕೊಡೋದಿಲ್ಲ. ರ್ಯಾಂಕಲ್ಲಿ ಲೀಸ್ಟ್ ಬರೋದಿಲ್ಲ. ನಿಮ್ಮ ರ್ಯಾಂಕ್ ಬರಲಿಲ್ಲ ಅಂದರೆ ನಿಮ್ಮದು ಏನು ಹೇಳ್ತಾರೆ, ಡಿಸೈಡ್ ಗೋಲ್ಗಳು ಇಂಪ್ಲಿಮೆಂಟ್ಸ್ ಇದಾಗೋದಿಲ್ಲ, ನಿಮ್ಮದು ಫುಲ್ಫಿಲ್ ಆಗೋದಿಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಮಕ್ಕಳೇ, ನೀವೆಲ್ಲ ಏನು ಅನ್ಕೊಂತೀರಿ ಅಂದರೆ, ಸರ್ ಇಡೀ ದೇಶದಲ್ಲಿ ಉಡುಪಿ ಒಂದು ಜಿಲ್ಲೆ, ಅದರಲ್ಲಿ ಕಟ್ಪಾಡಿ ಒಂದು ತಾಲೂಕು, ಕಟ್ಪಾಡಿ ಒಂದು ಊರು, ಅದರಲ್ಲಿ ತ್ರಿಷಾ ಅನ್ನೋ ಒಂದು ಕಾಲೇಜು, ಆ ತ್ರಿಷಾ ಕಾಲೇಜಿಗೆ ಒಂದು 50-60 ರೂಮ್ ಇದೆ, ಅದರಲ್ಲಿ ಇದು ಒಂದು ಸಣ್ಣ ರೂಮು, ಇದರಲ್ಲಿ 100 ಜನ, ನಾನೊಬ್ಬ, 150 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮದೊಂದು ಸಣ್ಣ ಇಂಟರಾಕ್ಷನ್ ಸೆಷನ್ ನಡೀತಾ ಇದೆ ಅಲ್ವಾ? ಇಂಟರಾಕ್ಷನ್ ಸೆಷನ್ ಏನು ಸರ್ ಹಿಂಗೆ ಹೇಳ್ತೀರಾ, ಈ ಥರ ನಾವೆಲ್ಲ ಆ ಥರ ಇಲ್ಲ. ಖಂಡಿತವಾಗಿಯೂ ಸೊಸೈಟಿ ಇಲ್ಲಿಂದನೇ ನೀವು ಮನಸ್ಸು ಮಾಡಿದರೆ
ಇಲ್ಲಿಂದನೇ ಇಲ್ಲಿಂದನೇ ಯಾರಾದರೂ ಸಿ ಎ ಏನಾದ್ರು ನೀವು ಓದ್ತಾ ಇದ್ರೆ ನೀವೇ ನಂಬರ್ 1 ರ್ಯಾಂಕ್ ಆಗ್ಬೋದು. ಇವತ್ತೇ ಡಿಸೈಡ್ ಮಾಡಿದ್ರೆ ಯಾರಾದ್ರು CS ಓದ್ತಾ ಇದ್ರೆ ನೀವು ನಂಬರ್ 1 ಇದಾಗಿ ಬರ್ಬೋದು. ಯಾರಾದರೂ ಮತ್ತೊಂದೊಂದು MBBS ಏನೋ ಮತ್ತೆಲ್ಲ ನೀವು ಸೈನ್ಸ್ ಸ್ಟೂಡೆಂಟ್ ಏನು ಬ್ಯಾಕ್ಗ್ರೌಂಡ್ ಇದ್ದೀರಿ, ಇವರೆಲ್ಲ ಹೋಗ್ಬೇಕು. ನೀವೇ ನಂಬರ್ 1 ಆಗಿ ಇಲ್ಲಿ ನಮ್ಮ ದೇಶದ ಗಮನವನ್ನು ಸೆಳಿಬಹುದು. ತ್ರಿಷಾ ಕಾಲೇಜಿಂದನೇ ವಿಶ್ವದ ನಂಬರ್ 1 ಇದನ್ನ ನಂಬರ್ 1 ಕ್ಯಾಂಡಿಡೇಟ್ ಅಥವಾ ನಂಬರ್ 1 ಏನ್ ಹೇಳ್ತಾರೆ, ನೀವು ಒಂದು ಅಪ್ರೂವ್ಸ್ ಅನ್ನ ನೀವು ತಗೋಬಹುದು. ಬಟ್ ಏನಂತ ಹೇಳಿದ್ರೆ ನೀವು ಓದ್ಬೇಕಷ್ಟೇ. ನಿಮಗೆಲ್ಲವೂ ಸರಿ ಇದೆ. ಈಗ ನೀವು ಅವಕಾಶಗಳನ್ನ ಬದಲಿಸ್ಬೇಕು. ಹಿಂಗಂದ್ರೆ ಈಗ ಸಂಜೆ ಆಗುತ್ತೆ, ಅಲ್ಲಿ ಹಾಸ್ಟೆಲ್ ಇದ್ದವ್ರಿಗೆ ಊಟಕ್ಕೆ ಬೆಲ್ಲ ಆಗುತ್ತೆ, ಮನೆಗೆ ಹೋಗ್ತೀವಿ, ಎಲ್ಲ ಆಗೋಗ್ತದೆ. ಸೊ ಈಗೇನಾಗಬೇಕು, ಚೇಂಜಸ್ ನೀವು ಮಾಡ್ಕೋಬೇಕಷ್ಟೆ. ಸರ್ ನಾವು ಓದ್ತೀವಿ ಸರ್, ಇನ್ನೊಂದು 5 ವರ್ಷ ನಾವು ಏನೇ ಆಗಲಿ ಎಂಥದೇ ಬರಲಿ ಯಾವುದೇ ಓದು ಅಲ್ಲದೆ ಬೇರೆ ಯಾವ ವಿಷಯಕ್ಕೂ ನಾವು ತಲೆ ಹಾಕಲ್ಲ. ನಾವು ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮೇಲೆ ನಂಬಿಕೆ ಇಟ್ಟಿರೋರಿಗೆ ನಾವು ಒಂದು ಒಳ್ಳೆ ರಿಸಲ್ಟ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಒಂದು ಒಳ್ಳೆ ರಿಸಲ್ಟನ್ನು ಕೊಡ್ಬೋದು. ಆಯ್ತು ಸರ್, ಇಷ್ಟೆಲ್ಲ ಹೇಳಿದ್ನಲ್ಲ ಸರ್, ಇದ್ರಲ್ಲಿ ನಮ್ಮ ಜವಾಬ್ದಾರಿ ಏನು ಸರ್? ನಾವೆಲ್ಲ ಹಾರ್ಡ್ ವರ್ಕೆ ಮಾಡಬೇಕಲ್ಲ. ಜವಾಬ್ದಾರಿ ಯಾವಾಗ ಅಂದರೆ ಇದು ಮುಂದೆ ಹೇಳ್ತೀನಿ. ಈಗ ಒಂದು ಕತೆ ಹೇಳ್ತೀನಿ. ಏನು ಕತೆ ಹೇಳ್ತೀನಿ? ಒಬ್ಬ ಕುರುಡ ಇರ್ತಾನೆ. ಫಾರ್ ಎಕ್ಸಾಂಪಲ್ ನನ್ನ ಏಜಿನ ಒಬ್ಬ ಕುರುಡ ಯಾವಾಗಲೂ ಏನು ಮಾಡ್ತಾನೆ, ಕಟ್ಪಾಡಿ ಪೇಟೆಯಲ್ಲಿ ಓಡಾಡ್ತಾ ಇರ್ತಾನೆ, ಕೋಲ್ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಅಲ್ಲಿ ಬೇರೆ ನಿಮ್ಮಂಥವರೆಲ್ಲ ಸಿಕ್ಕಿದಾಗ ದಸ್ತೆ ದಾಟಿಸೋದು, ಮತ್ತೆ ಅಲ್ಲಿ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಾ ನಮ್ಮದು ರೋಡು, ಅದನ್ನೆಲ್ಲ ರೋಡೆಲ್ಲ ದಾಟಿಸಿ ಬರ್ತಾ ಇರ್ತೀರ ನೀವೆಲ್ಲ ಹುಡುಗರು ಪಾಪ. ಯಾಕಂದ್ರೆ ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆಲ್ಲ. ಸೀನಿಯರ್ಸ್ ನೋಡಿದ್ರೆ ಗೌರವಿಸ್ಬೇಕು, ಈ ಗುರು ಹಿರಿಯರನ್ನ ಕಂಡ್ರೆ ಗೌರವಿಸ್ಬೇಕು, ಮತ್ತೆ ಈ ಕಣ್ ಕಾಣದವ್ರನ್ನ ಕಂಡ್ರೆ ಮಾಡಬೇಕು ಅಂತೇಳಿ ಅವನೇನು ಮಾಡ್ತಾನೆ, ರಸ್ತೆ ನಿಮ್ಮೆಲ್ಲರ ಸಹಾಯಕದಿಂದ ಕೋಲ್ ಸಹಾಯದಿಂದ ಮಾಡ್ತಾ ಇರ್ತಾರೆ. ಆಮೇಲೆ ಈ ತ್ರಿಷಾ ಕಾಲೇಜ್ ನಮ್ಮ CEO ಅವ್ರು ಏನು ಮಾಡ್ತಾರೆ, ಇವನಿಗೆ ತುಂಬ ಕಷ್ಟಪಡ್ತಾ ಇದ್ದಾನೆ, ಇವನಿಗೆ ಏನಾದರೂ ಒಂದು ಕಣ್ಣು ಬರೆಸುವಂಥ ಕೆಲಸ ಮಾಡುವ ಅಂತೇಳಿ ಅವನಿಗೆ ಒಂದು ಕಣ್ಣು ಬರೆಸ್ತಾರೆ. ಹೆಂಗೋ ಮಾಡಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ಕಾಲೇಜು ನಿಮ್ಮ CEO ಏನು ಮಾಡ್ತಾರೆ, ಅವ್ರದ್ದೇ ಸ್ವಂತ ದುಡ್ಡೆಲ್ಲ ಖರ್ಚು ಮಾಡಿ ಕಣ್ಣು ಬರೆಸ್ತಾರೆ. ಒಬ್ಬ ಕುರುಡ, ಸಾಮಾನ್ಯ ಕುರುಡ, ಕಣ್ಣು ಬಂದ ತಕ್ಷಣ ಏನು ಮಾಡ್ತಾನೆ? ಫಸ್ಟು ಏನು ಮಾಡ್ಬೋದು ಅವನು? ಯಾರಿಗಾರ ಗೆಸ್ ಇದೆಯಾ? ಯಾರಿಗೂ ಗೆಸ್ ಇಲ್ವಾ? ಕಣ್ಣು ಬಂದ ತಕ್ಷಣ ಫಸ್ಟು ಏನು ಮಾಡ್ತಾನೆ ಅಂದರೆ ಅವನಿಗೆ ಆಧಾರ ಸ್ತಂಭವಾಗಿದ್ದ ಕೋಲನ್ನು ಎಸಿತಾನೆ. ಫಸ್ಟ್ ಎಸಿತಾನ, ಇಟ್ಕೊಂಡು ಓಡಾಡ್ತಾನ? ಇಲ್ಲ ನನಗೆ ಕಣ್ಣು ಬಂದಿದೆ, ಕೋಲ್ ಬೇಕು ಅಂತ ಕೋಲ ಹಿಡ್ಕೊಂಡು ಓಡಾಡ್ತಾನ? ಎಲ್ಲರ ಜೀವನದಲ್ಲಿ ಇದೇ ಆಗ್ತಾ ಇದೆ. ಫಸ್ಟು ನೀವೆಲ್ಲ ಈಗ ಸ್ಟೂಡೆಂಟ್ಸ್ ಆಗಿರ್ತೀರಿ, ನೀವೊಂದು 5 ವರ್ಷ ಆದಮೇಲೆ ದೇಶಕ್ಕೊಂದು ಪ್ರಜೆ ಆಗಿ ನಿಮ್ಮದೇ ಆದ ಇಂಡಿಪೆಂಡೆಂಟ್ ಕಾಲ್ ಮೇಲೆ ನಿಂತ್ಕೊಂಡು ಬರ್ತೀರಿ. ಆವಾಗ ಏನಾಗುತ್ತೆ, ಜನ ನಿಮಗೆ ವಿದ್ಯೆ ಕಲಿಸಿದ ಟೀಚರ್ಸ್ನ, ಊಟ ಹಾಕಿದ ತಂದೆ ತಾಯಿಗಳನ್ನ, ಪಾಠ ಕಲಿಸಿದ ಗುರುಗಳನ್ನ, ಪಾಠ ಕಲಿಸಿದ ಶಾಲೆಯನ್ನ, ನಿಮ್ಮ ಸಮಾಜವನ್ನ ಮರಿತಾ ಹೋಗ್ತೀರಿ. ಬಿಡು, ಆಯ್ತು ಬಿಡು, ನಿಮ್ಮ ಬಿಸಿ ಅವಾಗ ಫುಲ್ ಬಿಸಿ. ಎಲ್ಲಿ ನಮ್ಮ ಹುಡುಗ ಒಬ್ಬ CA ಆಗಿದ್ದಾನಪ್ಪ, ಅವ ಸಿಗೋದೇ ಇಲ್ಲ, ನನಗೂ ಸಿಗೋದಿಲ್ಲ, ಫೋನಿಗೂ ಸಿಗಲ್ಲ, ತಂದೆ ತಾಯಿಗೆ ಏನು ಮಾತಾಡೋಕ್ಕೆ ಸಿಗೋದಿಲ್ಲ. ಅವನು ಕೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾನೆ. ಯಾರು? CA. ಇಲ್ಲಿದೆ ಯುವ ಜನತೆಯ ಜವಾಬ್ದಾರಿ. ಎಲ್ಲಿದೆ? ಇಲ್ಲಿದೆ ಜವಾಬ್ದಾರಿ. ನೀವೊಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ, ನೀವೊಬ್ಬ ದೇಶಕ್ಕೆ ಒಬ್ಬ ಕಾಂಟ್ರಿಬ್ಯೂಟರ್ ಆಗಿ, ನಿಮ್ಮ ಜವಾಬ್ದಾರಿ ಕೇವಲ ನೀವು ದುಡಿದು ಟ್ಯಾಕ್ಸ್ ಕಟ್ಟೋದಷ್ಟೇ ನಿಮ್ಮ ಜವಾಬ್ದಾರಿ ಅಲ್ಲ. ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ, ಸಮಾಜಕ್ಕೆ, ಗುರು ಹಿರಿಯರಿಗೆ, ಶಾಲೆ ಕಾಲೇಜುಗಳಿಗೆ, ನೀವು ಕಲಿತಂಥ ವೆದರ್ಗಳಿಗೆ ಎಲ್ಲ ಸಮಾಜದಲ್ಲಿ ಬೇಕಾದದ್ದು ಸಿಗ್ತದೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಸುಮಾರು 150 crores ಜನಸಂಖ್ಯೆ. ಹಾರ್ಡ್ಲಿ ಮರ್ಡರ್ ಮಾಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? ಮರ್ಡರ್ ಮಾಡಿರ್ತಕ್ಕಂಥವ್ರು ಸಾಮಾನ್ಯ ಇಡೀ ದೇಶಕ್ಕೆ 150 ಕೋಟಿ ಜನಸಂಖ್ಯೆಗೆ ಅಂದಾಜು ಒಂದು 25,000 ಜನ ಇರ್ಬೋದಾ? ಎಲ್ಲ ಕ್ರಿಮಿನಲ್ಸ್ ಎಲ್ಲ ಸೇರಿ ಇರ್ಬೋದಾ ಮರ್ಡರ್ ಮಾಡಿರೋರು? ಬಟ್ ಒಳ್ಳೆಯವ್ರು ಎಷ್ಟು ಜನ ಇದ್ದಾರೆ? 100ರಲ್ಲಿ 99% ಎಲ್ಲರೂ ಒಳ್ಳೆಯವರು, ಎಲ್ಲ ಫಾಲೋಯಿಂಗ್ ಲಾ ಅಬೈಡಿಂಗ್ ಸಿಟಿಸನ್ಸ್. ಬಟ್ ಸಮಸ್ಯೆ 1% ಮಾತ್ರ ಕೆಟ್ಟವ್ರು ಇರೋದು. ಈ ಬರ್ಗರ್ಸ್, ಅವರು ಇವರು ಡ್ರಗ್ ಪೆಡ್ಲರ್ಸ್, ಇವರೆಲ್ಲ ಡ್ರಗ್ ಪೆಡ್ಲರ್ಸ್ ಆಗ್ಬೋದು, ಟೀಸಿಂಗ್ ಮಾಡೋರು ಆಗ್ಬೋದು, ಮತ್ತೇನೋ ಕರಪ್ಷನ್ ಮಾಡೋರು ಆಗ್ಬೋದು, ಮತ್ತೇನೇನೋ ಹೇಳ್ತಾರಲ್ಲ, ಸಮಾಜಕ್ಕೆ ಏನೆಲ್ಲ ಈವಿಲ್ಸ್ ಅಂತ ಹೇಳ್ತೀವಲ್ಲ, ಸೋಷಿಯಲ್ ಈವಿಲ್ಸ್ ಅಂತ ಹೇಳ್ತೀವಲ್ಲ, ಅವರೆಲ್ಲ. ಸರ್ ಯಾಕೆ ಸರ್ ನಮ್ಮದೇ ಮೆಚಾರಿಟಿ ಇದ್ರು ನಾವು ಯಾಕೆ ಅವ್ರನ್ನೆಲ್ಲ ನಾವು ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀವಿ? ಯಾಕೆ ಅಂದರೆ ನಾವು ಮೆಜಾರಿಟಿ ಇರೋರು ವಿ ಡೋಂಟ್ ಸ್ಪೀಕ್. ನಾವೇನು ಮಾಡ್ತೀವಿ, ನನಗೆ ಯಾಕೆ ಬಿಡು, ನಮ್ಮ ಮನೆ ಪಕ್ಕದಲ್ಲಾಗಿದ್ರೆ, ಪಕ್ಕದಲ್ಲಿ ಏನಾರು ಗಲಾಟೆ ಆಗ್ತಾಯಿದ್ರೆ ನಾವು ಫಸ್ಟ್ ನಮ್ಮನೆಯವ್ರು ಮಾಡೋದು ಕಿಟಕಿ ಮುಚ್ಚಿಬಿಡೋದು. ನಾವೆಲ್ಲಿ ಪೊಲೀಸಿಗೆ ನಾಳೆ ವಿಟ್ನೆಸ್ ಆಗಬೇಕು ಅಂತ ಹೇಳಿ. ಅಲ್ಲಿ ಎದುರುಗಡೆ ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಆದರೆ ಫಸ್ಟ್ ಅವನಿಗೆ ನೀರು ಬೇಕೋ, ಮತ್ತೊಂದು ಬೇಕೋ, ಫಸ್ಟ್ ಏಡ್ ಬೇಕೋ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಚಲೋ ಫಸ್ಟ್ ನಾವಿಲ್ಲಿಂದ ಖಾಲಿ ಮಾಡೋಣ, ನಾಳೆ ಪೊಲೀಸರು ಬಂದು ನಮ್ಮ ಹತ್ರ ಸೈನ್ ಹಾಕ್ಸಿ ಫೋಟೋಗೆ ನಿಲ್ಸ್ಕೊ ಅಂತ ಹೇಳ್ತಾರೆ ಅಂತ. ಯಾವುದೇ ಸಿಚುವೇಶನ್ ತಗೊಳ್ಳಿ, ಮೆನಿ ಆಫ್ ದ ಪೀಪಲ್ ಜವಾಬ್ದಾರಿಯನ್ನು ನುಂಚ್ಕೊಳಕ್ಕೆ ನೋಡ್ತಾರೆ. ಇಲ್ಲಿ ಎಲ್ಲಿದೆ ಜವಾಬ್ದಾರಿ? ಯುವ ಜನತೆಯ ಜವಾಬ್ದಾರಿ ತುಂಬ ಕಮ್ಮಿ.
ಅಫ್ಕೋರ್ಸ್ ಅದರಲ್ಲಿ ತುಂಬ ಜವಾಬ್ದಾರಿ ಜೊತೆಗೆ ನಿಮ್ಮದೇ ಆಬ್ಲಿಗೇಷನ್ಸು ಬರ್ಡನ್ಸ್ ಎಲ್ಲ ಬರ್ತದೆ, ಬರಲ್ಲ ಅಂತ ಹೇಳ್ತಿಲ್ಲ. ನಾನು ಯಾವಾಗ ಹೇಳೋದು ಈಗ ನೀವು ಮಾಡಿ ಅಂತ ಹೇಳಿ ಹೇಳ್ತಾ ಇಲ್ಲ. ಯಾವುದೇ ಒಂದು ಸಮಸ್ಯೆ ಅಂದರೆ ಅಥವಾ ಯಾವುದೇ ಒಂದು ನಿಮಗೆ ಯಾವುದೇ ಒಂದು ಏನು ಹೇಳ್ತಾರೆ ನಿಮ್ಮ ರಿಕ್ವೈರ್ಮೆಂಟ್ ಅಲ್ಲಿದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಅದನ್ನು ಹೆಲ್ಪ್ ಮಾಡಲೇಬೇಕಾಗ್ತದೆ. ಯಾಕಂದರೆ ಪೊಲೀಸಲ್ಲಿ ಬರೀ ಪೊಲೀಸರು ಮಾತ್ರ ಅವರ ಜವಾಬ್ದಾರಿ, ನಾವು ಸಂಬಳ ತಗೊಳ್ತೀವಿ ನಿಜ, ಆದರೆ ನಮ್ಮ ಇಂಡಿಯನ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ ಪೊಲೀಸರು ಹೋಗಿ ಇಲ್ಲ ನಾನು ಕೊಲೆಯನ್ನು ನೋಡಿದ್ದೇನೆ, ಪೊಲೀಸರು ಹೋಗಿ ನಾನು ಆಕ್ಸಿಡೆಂಟ್ ನೋಡಿದ್ದೇನೆ, ಇವನು ತಪ್ಪಿದೆ, ಇವನು ಕೊಲೆ ಮಾಡ್ದವನು ಇವನೇನೋ ಮಾಡ್ದವನು ಇವನೇನೋ ಕಿಡ್ನಾಪ್ ಮಾಡ್ದವನು ಇವನು ಅಂತ ಹೇಳಿದ್ರೆ ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್. ಪೊಲೀಸ್ ಸ್ಟೇಟ್ಮೆಂಟ್ ಇಸ್ ನಾಟ್ ವ್ಯಾಲಿಡ್ ಬಿಫೋರ್ ದ ಸ್ಟೇಟ್. ಇದು ಅರ್ಥ ಆಯ್ತಾ? ಕೋರ್ಟಲ್ಲಿ ವ್ಯಾಲಿಡ್ ಇಲ್ಲ. ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಪ್ರೆಸೆಂಟ್ ಆಲ್ ಏನೆಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇದೆ, ಎವಿಡೆನ್ಸ್ ಇದೆ, ಸ್ಟೇಟ್ಮೆಂಟ್ಸ್ ಇದೆ, ಸೈಂಟಿಫಿಕ್ ಎವಿಡೆನ್ಸ್ ಇದೆ, ಅದು ಕೋರ್ಟಿಗೆ ಕೊಟ್ಟು ಅದಕ್ಕೆ ಸಾಕ್ಷಿಗಳನ್ನು ನಾವು ಬಿಲ್ಡಪ್ ಮಾಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ಪೊಲೀಸಲ್ಲಿ ಅದು ಸಾಕ್ಷಿ ಸರ್ ನೀವೇ ಹೇಳ್ಬೋದಲ್ಲ ಸರ್, ನೀವು ಸಂಬಳ ತಗೊಂತೀರಲ್ಲ ನೀವೇ ಹೇಳ್ಬೋದು. ನಾವು ಹೇಳೋದಾಗಿದ್ರೆ ನಿಮಗೆ ಯಾಕೆ ಪಬ್ಲಿಕ್ನ ಯಾಕೆ ಇನ್ವಾಲ್ವ್ ಮಾಡ್ತಾ ಇದ್ವಿ ಅಲ್ವಾ? ಹಾಗಾಗಿ ನಿಮ್ಮ ಜವಾಬ್ದಾರಿ ತುಂಬಾ ಇದೆ ಮಕ್ಕಳೇ. ಈ ಜವಾಬ್ದಾರಿಯನ್ನು ನಿಮ್ಮ ಲೈಫ್ ಫುಲ್ ಫಸ್ಟು ನೀವು ಬೀಯಿಂಗ್ ಎನ್ ಇಂಡಿಯನ್ ದೇಶಕ್ಕೆ ಏನು ಮಾಡಬೇಕು ನೋಡಬೇಕು, ನಿಮ್ಮ ಊರಿನವನಾಗಿ ನಿಮ್ಮ ಊರಿಗೆ ಏನು ಮಾಡಬೇಕು ನೋಡಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಗನಾಗಿ ಅವ್ರಿಗೇನು ಬೇಕು ಅಂತ ನೋಡಬೇಕು. ನಾಳೆ ದಿನ ಗುರು ಹಿರಿಯರು ಬರ್ತಾ ಇರ್ತಾರೆ ದಾರಿಯಲ್ಲಿ, ಅವ್ರಿಗೆ ಏನು ಮಾಡಬೇಕು ಅವಶ್ಯಕ ಇಲ್ಲ, ಅವ್ರವ್ರ ಫ್ಯಾಮಿಲಿ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಅಟ್ಲೀಸ್ಟ್ ಅವರಿಗೆ ನೀವು ಬಸ್ಸಲ್ಲಿ ಕೂತಾಗ ಅಥವಾ ಬೇರೆ ಏನಿದ್ದಾಗ ಅವ್ರಿಗೆ ಒಂದು ಸೀಟ್ ಆಫರ್ ಮಾಡಿದ್ರೆ ಸಾಕು, ಅಲ್ಲಿ ಸೊಸೈಟಿಯಲ್ಲಿ ಒಳ್ಳೆ ಒಂದು ಮೊರಾಲಿಟಿ ಬೆಳೀತಾ ಹೋಗ್ತದೆ. ನಿಮ್ಮನ್ನು ನೋಡಿ 4 ಜನ ಬೆಳೀತಾ ಹೋಗ್ತಾರೆ. ನಾಳೆ ನಿಮ್ಮ ಟೀಚರ್ ಯಾರೋ ಸಿಗ್ತಾರೆ, ಟೀಚರ್ ಯಾರೋ ಕಾರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ನೀವೊಂದು BMW ಬೆನ್ಸಲ್ಲಿ ಹೋಗ್ತಾ ಇರ್ತೀರಿ. ಯಾಕಂದ್ರೆ ನಿಮ್ಮ ಡ್ರೀಮ್ ಎಲ್ಲ ಆ ಥರನೇ ಇದೆ, ಅದೇ ಥರ ಇದೆ. ನೀವು ಕರೆಕ್ಟಾಗಿ ಮಾಡಿದ್ರೆ BMW ಬೆನ್ಸ್ ಎಲ್ಲ ವಿತಿನ್ 10 years ಅಲ್ಲಿ ನಿಮ್ಮ ಕೈಗೆ ಬಂದು ಸೇರ್ತದೆ. ಅರ್ಥ ಆಯ್ತಾ? BMW ಬೆನ್ಸ್ ಎಲ್ಲ ಇಸ್ ನಾಟ್ ಅ ಮ್ಯಾಟರ್. ನೀವು ಕರೆಕ್ಟಾಗಿ ಇವತ್ತು ಓದಿದ್ರೆ, ಅದು ಹೇಳಿದ್ನಲ್ಲ ನೆನ್ನೆಗಿಂತ ಇವತ್ತು 1 ಪೇಜ್ ಜಾಸ್ತಿ ನಾಲೆಜನ್ನು ನೀವು ಗಳಿಸಿದ್ರು ಕೂಡ ನಿಮ್ಮ ಕೈಗೆ ವಿತಿನ್ 10 years ಅಲ್ಲಿ ಎಲ್ಲ ನಿಮಗೆ ಏನೇನು ಅಂದ್ಕೊಂಡಿದ್ರೆ ಎಲ್ಲ ನಿಮ್ಮ ಕೈಗೆ ಸೇರ್ತದೆ. ಅರ್ಥ ಆಯ್ತಾ? ಸಮಾಜ ನಮ್ಮ ದೇಶ ಆ ಸ್ಪೀಡಲ್ಲಿ ಬೆಳೀತಾ ಇದೆ. ಅರ್ಥ ಆಯ್ತಾ? ಯಾರೋ ಒಬ್ಬರನ್ನ ರೀಪ್ಲೇಸ್ ಮಾಡಲೇಬೇಕು. ಆಯ್ತಾ? ನನ್ನನ್ನು ನಾಳೆ ಈಗ 1 ವರ್ಷ ಆಗಿದೆ ನನ್ನ ಕಾಪುದಲ್ಲಿ, ನನ್ನನ್ನು ಯಾರೋ ಒಬ್ಬರು ಬಂದು ರೀಪ್ಲೇಸ್ ಮಾಡಲೇಬೇಕಾ? ನಾನು ಮತ್ತೆ ಹೈಯರ್ ಪೋಸ್ಟಿಗೆ ಹೋದ್ರೆ ನಾನು ಯಾರನ್ನೊಬ್ರು ರೀಪ್ಲೇಸ್ ಮಾಡಲೇಬೇಕಾ? ಹಾಗೆ ಈಗ ಇರ್ತಕ್ಕಂಥ ಎಲ್ಲ ದೊಡ್ಡ ಆಪರ್ಚುನಿಟೀಸ್ಟು, ನಮ್ಮ ಸ್ಪೆಷಲಿಸ್ಟು, ಪ್ರೊಫೆಷನಲಿಸ್ಟು, ಯಾರೆಲ್ಲ CA ಹೋಲ್ಡರ್ಸು ಮತ್ತೊಂದೆಲ್ಲ ಇದೆ, ನೀವು ಅವರನ್ನು ರೀಪ್ಲೇಸ್ ಮಾಡೇ. ಸೊಸೈಟಿ ಯಾರ ಪ್ರೈವೇಟ್ ಪ್ರಾಪರ್ಟಿಯೂ ಅಲ್ಲ. ಎಲ್ಲ ರೋಲಲ್ಲೂ ಎಲ್ಲರೂ ಕೂಡ ನಾವು ಮೆರಿಬೋದು. ಅರ್ಥ ಆಯ್ತಾ? ಹಾಗಾಗಿ ಒಂದೇ ಏನಂತ ಹೇಳಿದ್ರೆ ನೀವೆಷ್ಟು ಇದಕ್ಕೆ ಫಿಟ್ ಇದ್ದೀರಿ ಅಂತ ಹೇಳಿ ಅಷ್ಟೇ ಮ್ಯಾಟ್ರ್. ನೀವು ಎಷ್ಟು ಆ ಒಂದು ಪೋಸ್ಟಿಗೆ ಆ ಪ್ರೊಫೆಷನ್ಗೆ ಫಿಟ್ ಇದ್ದೀರಿ ಅಂತ ಮ್ಯಾಟ್ರ್. ಫಿಟ್ ಅಂದರೆ ಏನು? ಹೌ ನಾಲೆಜ್ ಯು ಆರ್ ಅಷ್ಟೇ. ಆಯ್ತಾ? ಎಷ್ಟು ನಾಲೆಜನ್ನು ನೀವು ಗೈನ್ ಮಾಡಿಕೊಂಡು ಎಷ್ಟು ಸ್ಪೀಡಲ್ಲಿ ಮಾಡ್ತೀರಾ ಅನ್ನೋದೇ ಮ್ಯಾಟ್ರ್. ಅರ್ಥ ಆಯ್ತಾ? ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂಬರೋ ದಿನಗಳಲ್ಲಿ ಇವೆಲ್ಲ ಏನಂತಾರೆ ಈ ತಂದೆ ತಾಯಿ ರಿಲೇಷನ್ಶಿಪ್, ಗುರು ಹಿರಿಯ ರಿಲೇಷನ್ಶಿಪ್ ಒಂದೊಂದೇ ಮಾಯ ಆಗ್ತಾ ಹೋಗ್ತಾ ಇದೆ. ಅರ್ಥ ಆಯ್ತಾ? ಈ ರಿಲೇಷನ್ಶಿಪ್ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಂದಾನೆ ಬುನಾದಿಯನ್ನು ಹಾಕೋಬೇಕು. ಅರ್ಥ ಆಯ್ತಾ? ನಾರ್ಮಲಿ ನಾವು ಇಂಡಿಯನ್ ಆಗ್ಬಿಟ್ಟು ಎಲ್ಲರೂ ಒಂದು ಸಂಸ್ಕೃತಿಗೆ, ಒಂದು ಕುಟುಂಬ ಪದ್ಧತಿಗೆ, ಒಂದು ರೀತಿಯ ಸಾಂಸ್ಕೃತಿಕ ಜೀವನಕ್ಕೆ ಅಡಿಕ್ಟ್ ಆಗಿ ಬರ್ತಾ ಇದೀವಿ ಒನ್ ಬೈ ಒನ್. ಅದನ್ನು ಎಲ್ಲೂ ಲಿಂಕ್ ತಪ್ಪದು ಹೋಗೋದ ರೀತಿಯಲ್ಲಿ ನೋಡ್ಕೋಬೇಕಷ್ಟೆ. ಸರಿ, ಇದೆಲ್ಲ ಬಿಡಿ. ಈಗ ನಾನು ಪೊಲೀಸಾಗಿ ಒಂದಷ್ಟು ಹೇಳಲೇಬೇಕಲ್ಲ. ಇಲ್ಲಿ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ಎಲ್ಲಿ ನೀವು ಎಡುತ್ತೀರಿ ಅಂತ ಒಂದು ಮಾತು ಹೇಳ್ತೀನಿ. ಇಷ್ಟೆಲ್ಲ ಚಂದ ಮಾಡಿ, ಇಷ್ಟೆಲ್ಲ ಕನಸುಗಳನ್ನು ಕಟ್ಟಿಕೊಂಡು ಇಂಥ ತ್ರಿಷಾ ಕಾಲೇಜ್ ಅಂತ ಇಂಥ ಕಾಲೇಜಿಗೆ ಅದು ಈ ಟೈಮಲ್ಲಿ ಇಂಥ ಒಂದು ಸ್ಟಡಿ ಹಾಲ್ ಫೆಸಿಲಿಟಿ ಮಾಡ್ಕೊಂಡಿರೋರು ಎಲ್ಲಿ ಎಡುತ್ತೀರಿ? ಯಾರೋ ಒಬ್ಬ ನಿಮಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಸೊಸೈಟಿಯಲ್ಲಿ ಒಬ್ಬ ಸಿಗ್ತಾನೆ, ಅವನು ಯಾವುದೋ ಒಂದು ದುಶ್ಚಟಕ್ಕೆ ಬಲಿಯಾಗಿರ್ತಾನೆ. ದುಶ್ಚಟ ಅಂದರೆ ಗೊತ್ತಿರಬೇಕು, ಎವ್ರಿಥಿಂಗ್ ಯಾವುದು ನಿಮ್ಮ ಬಾಡಿಗೆ ಗುಡ್ ಅಲ್ಲ ಅದೆಲ್ಲ ದುಶ್ಚಟನೇ ನಾನು ಕರೆಯೋದು. ಬೀಡಿ ಅಂದರೆ ಅದೆಲ್ಲ ಏನು ಹೇಳೋಕೆ ಹೋಗಲ್ಲ, ಸೆಗ್ರಿಗೇಷನ್ ಮಾಡೋದಿಲ್ಲ. ಎವ್ರಿಥಿಂಗ್, ಸ್ಮೋಕಿಂಗ್, ಡ್ರಿಂಕಿಂಗ್, ಈವನ್ ಡ್ರಗ್ಸ್, ಬೇರೆ ಸೀಯಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ಹೆಲ್ದಿ ಟು ಯುವರ್ ಬಾಡಿ ಆರ್ ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ಹೆಲ್ದಿ ಟು ಯುವರ್ ಬಾಡಿ. ಆಯ್ತಾ? ನಾರ್ಮಲ್ ಲೈಫಿಗೆ ಯಾವುದು ಹೆಲ್ದಿ ಅಲ್ಲ. ನಿಮ್ಮ ಬಾಡಿ ಯಾವುದನ್ನು ನಿಮ್ಮ ಬಯಾಲಜಿಕಲ್ ಸಿಸ್ಟಮಲ್ಲಿ ಅದು ನಿಮ್ಮ ಮದರ್ ನಿಮ್ಮ ಬಾಡಿ ಮುಟ್ಟುವಾಗಲೇ ಆ್ಯಡ್ ಮಾಡಿಲ್ಲ, ಅಂಥದ್ದೆಲ್ಲವೂ ಬ್ಯಾಡೆ. ಅರ್ಥ? ನಾನು ಇದು ಬ್ಯಾಡ್ ಅದು ಬ್ಯಾಡ್ ಅಂತ ಏನು ಕರಿತಾ ಇಲ್ಲ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈ ಥರದ್ದು ಏನಾಗುತ್ತೆ ನಮ್ಮ ಹುಡುಗರ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗುವಾಗ, ಇಲ್ಲಿ ಈಗ ಉಡುಪಿ ಲೆವೆಲಲ್ಲಿ ಇದ್ದೀರಿ, ನಾಳೆ ಮಂಗಳೂರು ಲೆವೆಲಿಗೆ ಹೋಗ್ತೀರಿ, ನಾಳೆ ಬೆಂಗಳೂರು ಲೆವೆಲ್ಗೆ ಹೋಗ್ತೀರಿ, ಮುಂಬೈ ಲೆವೆಲ್ಗೆ ಹೋಗ್ತೀರಿ. ಪ್ರತಿಯೊಂದು ಸಿಟಿಯ ಜೀವನ ಶೈಲಿ ಬೇರೆ 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 ಇದೆ. ಅಥವಾ ನೀವು ಕೆಲಸಕ್ಕೆ ಹೋದ್ಮೇಲೆ, ಆಯಿತಾ, ನೀವು ಸ್ಟ್ರೆಸ್ ಅಂತ ಇನ್ನೇನೋ ಒಂದು ರಿಲೀಫ್ ವಸ್ತುಗಳಿಗೆ ಹೋಗೋದು, ಮತ್ತೇನೋ ರಿಲೀಫ್ ವಸ್ತುಗಳಿಗೆ ಹೋಗೋದು, ಇವೆಲ್ಲ ನಿಮ್ಮ ಜೀವನದಲ್ಲಿ ಮೊರಾಲಿಟಿಯನ್ನು ಕಮ್ಮಿ ಮಾಡ್ತಾ ಹೋಗ್ತದೆ. ಮೊರಾಲಿಟಿ ಅಂತ ಹೇಳಿದ್ರೆ ಒಂದು ನೈತಿಕತೆಯನ್ನು ಕಮ್ಮಿ ಮಾಡ್ತಾ ಹೋಗ್ತದೆ. ಅರ್ಥ ಆಯ್ತಾ? ನಾನು ಇನ್ನೊಬ್ಬನಿಗೆ ಒಂದು ರೋಲ್ ಮಾಡೆಲ್ ಆಗಿರಬೇಕು ಅಂದರೆ ನನ್ನ ನಡೆ ನುಡಿ ಸರಿ ಇರಬೇಕು. ನನ್ನ ನಡೆ ನುಡಿ ಅಂತ ಹೇಳಿದ್ರೆ ನನ್ನ ಕ್ಯಾರೆಕ್ಟರು ಮತ್ತು ನಾನು ಮಾತಾಡುವಂಥ ನೀನು ಮಾತಾಡೋದೇ ಒಂದು, ನಿನ್ನ ಕ್ಯಾರೆಕ್ಟರೇ ಒಂದು ಅಂತ ಹೇಳಿದ್ರೆ ಯಾರು ಕೂಡ ನಿನ್ನ ನಂಬಲಿಕ್ಕೆ ಹೋಗಲ್ಲ. ಗೊತ್ತಾಯ್ತಾ?
ಭಾವವೇ ಬೇರೆ ಭಾಷೆಯೇ ಬೇರೆ ಇದ್ರೆ ಆಗಲ್ಲ. ಮನಸ್ಸಲ್ಲೂ ಅದೇ ಇರಬೇಕು, ಭಾಷೆಯೂ ಅದೇ ಇರಬೇಕು, ನಡೆಯಲ್ಲೂ ಅದೇ ಇರಬೇಕು. ಅದನ್ನ ನಾನು ಹೇಳ್ತಾ ಇದ್ದೀನಿ. ಈಗಿನ ಸೊಸೈಟಿಯಲ್ಲಿ ಈಗೆಲ್ಲ ನೋಡ್ಬೋದು, ನಮ್ಮ ಇದರಲ್ಲೆಲ್ಲ ಆನ್ಲೈನಲ್ಲಿ, ನಿಮ್ಮ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಮ್ಯಾಕ್ಸಿಮಮ್ ಇಲ್ಲಿರೋ ಹುಡುಗರು ಎಲ್ಲರೂ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರನ್ನು ಯೂಸ್ ಮಾಡ್ತಾ ಇದ್ದೀರಿ. ಈ ಟ್ವಿಟರ್ ನಮ್ಮ ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲ ನೀವು, ನಾನು ಹೇಳ್ತಾ ಇದ್ದೀನಿ, ಯಾವಾಗಲೂ ಹೇಳ್ತಾ ಇದ್ದೀನಿ, ಈಗ ಆರ್ಟಿಫಿಷಿಯಲ್ ಎಲ್ಲ ಇಂಟೆಲಿಜೆನ್ಸ್ ಹೇಗಿದೆ ಅಂದರೆ, ಒಬ್ಬ ಇನ್ಸ್ಟಾಗ್ರಾಮ್ ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರು ಬ್ರದರ್ ತರುಣ್ ಅಂತ ಹೇಳಿ, ತರುಣ್ ಇವರೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಒಂದೆರಡು ವಿಡಿಯೋ ನೋಡ್ತಾರೆ. ಆ ಅಲ್ಲಿರೋ ಇನ್ಸ್ಟಾಗ್ರಾಮ್ ಏನು ಮಾಡ್ತಾರೆ, ಅವನಿಗೆ ಇಷ್ಟವಾದದ್ದು ಎಲ್ಲ ವಿಡಿಯೋನು ನೀವು 3 ಸತಿ 4 ಸತಿ ನೋಡೋಕ್ಕಾಗಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ವಿಡಿಯೋನ 3 ಟೈಮ್ಸ್ ನೋಡ್ತೀರಿ. ಆ ವಿಡಿಯೋ ನಿಮ್ಗೆ ಯಾವುದೋ ರೀತಿಯಲ್ಲಿ ಪ್ರೆಷರ್ ಕೊಟ್ಟಿರ್ಬೋದು, ಅಥವಾ ಸೈಕಾಲಜಿಕಲ್ ನಿಮಗೆ ಪ್ರೆಷರ್ ಕೊಟ್ಟು ಚೆನ್ನಾಗಿದೆ ಅಂತ ಇರ್ಬೋದು. ನೆಕ್ಸ್ಟ್ ನೀವು ನೋಡುವಾಗ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟ್ರು ಅಥವಾ ಆ ಬ್ಲಾಗರ್ ಯಾರಿರ್ತಾನೆ, ಆ ವಿಡಿಯೋ ಅಪ್ಲೋಡ್ ಮಾಡಿದ ಬ್ಲಾಗಲ್ಲಿ ಇರೋದು ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಬರ್ತಾ ಹೋಗ್ತದೆ. ಯಾಕೆ ಅದು? ದಟ್ ಈಸ್ ಕಾಲ್ಡ್ ಆನ್ಲೈನ್ ಫಿಶಿಂಗ್ ಅಂತ ಹೇಳ್ತಾರೆ. ಆನ್ಲೈನ್ ಫಿಶಿಂಗ್ ಗೊತ್ತಾಯ್ತಾ? ಫಿಶಿಂಗ್ ಅಂತ ಹೇಳಿದ್ರೆ ಯೂಸರ್ ಏನು ನೋಡ್ತಾ ಇದ್ದಾನೆ, ಯೂಸರ್ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನು ಹೇಳಿದ್ದಾರೆ, ಒಂದು ವಿಡಿಯೋ ನೋಡಿದ್ರು ಅಥವಾ ನೀವೇನೋ ಒಂದು ಕಂಟೆಂಟ್ ನೋಡಿದ್ರಿ, ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಯಾವುದು ಎಲ್ಲವೂ ಹಾಗೆ ಸೆಟ್ ಆಗಿದೆ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಗೂಗಲ್ಗೆ ಹೋಗಿ ಏನೋ ಒಂದು ಟೈಪ್ ಮಾಡಿ, ಇನ್ನೊಂದ್ಸರಿ ಟೈಪ್ ಮಾಡಿ, ನೆಕ್ಸ್ಟ್ ನೀವು ಟೈಪ್ ಮಾಡೋದು ಬೇಡ, ಅಲ್ಲಿ ಬರ್ತಾ ಇರುತ್ತೆ. ನೀವು ಹಿಂದೆ ಟೈಪ್ ಮಾಡೋದೆಲ್ಲ ಬರ್ತಾ ಇರುತ್ತೆ, ಸರ್ಚ್ ಹಿಸ್ಟ್ರಿ ಅಂತ ಹೇಳಿ ಅದೆಲ್ಲ ಬರ್ತಾ ಇರ್ತದೆ. ಅದು ಹೆಂಗೆ ಸೆಟ್ ಆಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸೈಕಾಲಜಿ ಏನು ನೋಡ್ತದೆ ಅನ್ನೋದು ಅಲ್ಲೇ ಸೆಟ್ ಆಗ್ತಾ ಹೋಗ್ತದೆ. ಅದು ಏನಾಗುತ್ತೆ, ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ನೀವು ಆ ಇನ್ಸ್ಟಾಗ್ರಾಮ್ನಲ್ಲಿ ಬೇಡದ್ದೇನಾದ್ರೂ ನೋಡಿದ್ರೆ ಅಂದರೆ ನಿಮ್ಮ ಏಜ್ ಅಂಡ್ ಟೈಮಿಗೆ ಸೂಟ್ ಆಗದೇ ಇರತಕ್ಕಂಥ ಯಾವುದೇ ಕಂಟೆಂಟ್ ಅನ್ನ ನೋಡಿದ್ರೆ, ನೀವು ಚಲೋ ಅದು ಮರ್ತು ಬಿಡೋಣ ಮುಗೀತು ಅಂತ ಹೇಳಿ ಅವತ್ತು ಮನೆಗೆ ಹೋಗ್ಲಿಕ್ಕಿಲ್ಲ, ನೆಕ್ಸ್ಟ್ ಓಪನ್ ಮಾಡಿದಾಗ ಅದೇ ಬರ್ತಾ ಇರುತ್ತೆ. ಸೊ ನೀವು ಯಾರು ಕೂಡ ಇಲ್ಲಿ ಇರೋರು ಏನೋ ಧೈರ್ಯ ಮಾಡ್ತೀರಾ, ನಾನು ಇನ್ಸ್ಟಾಗ್ರಾಮ್ ಇಲ್ಲದೆ ಬದುಕ್ತೀನಿ, ನಾನು ಫೇಸ್ಬುಕ್ ಇಲ್ಲದೆ ಬದುಕ್ತೀನಿ, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲದೆ ಬದುಕ್ತೀನಿ ಅಂತ ಹೇಳಿ ಯಾರು ಧೈರ್ಯ ಮಾಡ್ತೀರಾ? ಅದರಲ್ಲಿ ಎಷ್ಟು ಉಪಯೋಗವೂ ಇದೆ, ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ಅದಕ್ಕೆ ಹೇಳ್ತಿದ್ದೀನಿ, ಎಲ್ಲಿ ನೈತಿಕತೆ ಮೆರಿಬೇಕು, ಎಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂದರೆ, ಯಾವುದಕ್ಕೂ ಮಾರು ಹೋಗ್ಬಾರ್ದು. ಈ ಥರದ ಯಾವುದೇ ಟ್ರಿಕ್ಸಿಗೆ ನೀವು ಮಾರು ಹೋಗ್ಬಾರ್ದು. ಜಸ್ಟ್ ಏನು ಗೊತ್ತಾ, ಇನ್ಸ್ಟಾಗ್ರಾಮ್ ಆಗಲಿ, ಬೇರೆ ಯಾವುದೇ ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಲಿ, ಅವ್ರದೆಲ್ಲ ಮಾರ್ಕೆಟಿಂಗ್. ಈಗ ಫಾರ್ ಎಕ್ಸಾಂಪಲ್, ಕೆಲವರು ನಮ್ಮ ಹುಡುಗಿರೆಲ್ಲ ಏನು ಮಾಡ್ತಾರೆ, ಈ ಡ್ರೆಸ್ ಚೆಕ್ ಮಾಡ್ತಾ ಇರ್ತಾರೆ, ಚೆನ್ನಾಗಿರೋ ಡ್ರೆಸ್ ಚೆಕ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗ್ತಾ ಇರುತ್ತೆ. ಇವಾಗೆಲ್ಲ ಅಂತೂ ರೀಲ್ಸಲ್ಲೇ ಬಿದ್ದು ಹೋಗಿದ್ರೆ, ಯಾವುದೋ ಒಂದು ಆಡ್ ಬಂದರೆ ಅದಕ್ಕೆ ಅವರ ಟೈಪಲ್ಲಿ ರೀಲ್ಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ರಿ, ಅದು ನಿಮ್ಮ ನೆಗೆಟಿವ್ನೆಸ್ಸಾ ಪಾಸಿಟಿವ್ನೆಸ್ಸಾ? ನೀವೇನು ಅಂದ್ಕೊಡ್ತೀರಿ, ನನ್ನ ಸ್ಕಿಲ್ಸ್ ಚೆನ್ನಾಗಿ ತೋರಿಸ್ತಾ ಇದ್ದೀನಿ, ನನ್ನ ಸ್ಕಿಲ್ಸ್ ನಾನು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತೀರಾ? ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರಿ, ಅಥವಾ ಏನೋ ಒಂದು ಡಬ್ಬಿಂಗ್ ಮಾಡಿದಿರಿ, ಅಥವಾ ಏನೋ ಒಂದು ಮ್ಯೂಸಿಕ್ಕಿಗೆ ಏನೋ ಒಂದು ಶೇಕ್ ಮಾಡಿ, ಎನಿಥಿಂಗ್ ಇಸ್ ಓಕೆ. ಬಟ್ ನೀವು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿ ನೀವೇನಂತೀರಿ, ನಾನು ನೋಡು ಎಷ್ಟು ಚೆನ್ನಾಗಿದೆ ಅಂತ. ನಾನು ಹೇಳ್ತೀನಿ, ಅದು ನಿಮ್ಮ ಎಲ್ಲ ವೀಕ್ನೆಸ್ಸನ್ನು ಅವ್ರು ಆರಾಮಾಗಿ ಕ್ಯಾಪ್ಚರ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಆ ವಿಡಿಯೋ ನೋಡ್ತಕ್ಕಂಥ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥ ಕೆಲವರು ಏನು ಮಾಡ್ತಾರೆ, ನಿಮಗೇನು ಇಷ್ಟ ಏನು ಇಷ್ಟ ಇಲ್ಲ, ನಿಮಗೆ ಕಲರ್ ಯಾವ್ದು ಇಷ್ಟ, ಎಲ್ಲ ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ತೊಗೊಂಡು ಅವ್ರು ಪಾಸಿಟಿವ್ ಆಗಿ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ, 100% ಟ್ರ್ಯಾಪ್ ಮಾಡ್ತಾರೆ. ಈಗಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಅದೇ ರೀತಿ ಇದ್ದಾವೆ. ಆದರೆ ನಿಮಗೆ ಒಂದ್ಸತಿ ಏನಾಗುತ್ತೆ, ನೀವು ಅದು ಅನ್ಯಾಯಕ್ಕೆ ಒಳಗಾಗೋ ತನಕ ನಿಮಗೆ ಗೊತ್ತೇ ಆಗಿರಲ್ಲ, ಅದು ಯಾವ ರೀತಿ ಆಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಇನ್ನೂ ತುಂಬ ಇದೆ ಮಕ್ಕಳೇ, ನಾನು ಹೇಳಕ್ಕೆ ಹೋಗೋದಿಲ್ಲ ಎಷ್ಟು ಇದೆ ಅಂತ ಹೇಳಿದ್ರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಡ್ರಗ್ಸ್ಗಳನ್ನು ಮನೆಗೆ ತಲುಪಿಸುವಂಥ ಕೆಲಸಗಳು ಆಗ್ತಾ ಇದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಎಂತೆಲ್ಲ ಆಗ್ಬಾರ್ದು ಎಲ್ಲವೂ ಆಗ್ತದೆ. ಈಗಿನ ಸಂಬಂಧಗಳು ಏನು ಗೊತ್ತಾ, ನಾವು ಇದರಲ್ಲಿ ಎಷ್ಟು ಜನ ಇದೆ ನಮ್ಮಲ್ಲಿ, ನಾನು ಶಾಲೆಗೆ ಓದುವಾಗ ಇಲ್ಲಿಬ್ರು ಕೂತಿದ್ದಾರೆ, ಗರ್ಲ್ಸ್ ಇಬ್ರು ಕೂತಿದ್ದಾರೆ. ಅವ್ರದ್ದು ಪ್ರಪಂಚ, ಅವ್ರದ್ದು ಪ್ರಪಂಚ, ಅವರಿಬ್ಬರೇ ಮಾತಾಡಿದ್ರೆ ನಮ್ಮ ಟೀಚರ್ಸ್ ಏನಾರು ಬಿಟ್ಟರೆ ನಿಮ್ಮಲ್ಲಿರೋರೇ ಪ್ರಪಂಚ. ಈಗ ಏನು ಗೊತ್ತಾ, ನೀವು ಶಾಲೆಯಲ್ಲಿ ಫಿಸಿಕಲಿ ಇದ್ರೂ ಕೂಡ ನಿಮ್ಮ ನಾಳೆಗೆ ಸಂಜೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಯಾರು ಏನು ವಾಯ್ ಹಾಕಿದ್ದಾರೆ, ಯಾರೇನು ಬಾಯ್ ಹಾಕಿದ್ದಾರೆ, ಯಾರೇನು ಸ್ಯಾರಿ ಹಾಕಿದ್ದಾರೆ, ಇದೇ ತಲೆಯಲ್ಲಿ ಓಡ್ತಾ ಇರುತ್ತೆ ನಿಮಗೆ. ಅಟ್ಲೀಸ್ಟ್ ಯು ವಿಲ್ ಸ್ಪೆಂಡ್ ನಾಟ್ ಲೆಸ್ ದೆನ್ 1 hour ಆನ್ ಇನ್ಸ್ಟಾ, 1 hour. ಅದೇ ನೀವೇನಾದರೂ ಒಳ್ಳೆ ಬುಕ್ ಮೇಲೆ, ಒಳ್ಳೆ ಕಂಟೆಂಟ್ ಮೇಲೆ, ಪರವಾಗಿಲ್ಲ, ಇನ್ಸ್ಟಾಗ್ರಾಮಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಇದೆ, ಕಂಟೆಂಟ್ ಇಲ್ವಾ? ಎಷ್ಟೋ ಜನ ಟ್ಯೂಟರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಎಷ್ಟೋ ಜನ ಒಳ್ಳೊಳ್ಳೆ ಟ್ಯೂಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಮೆಸೇಜ್ ಕೊಡೋರು ಇದ್ದಾರೆ, ಬದುಕಿಗೆ ಬೇಕಾದಷ್ಟು ಹೇಳೋರು ತುಂಬ ಜನ ಇನ್ಸ್ಟಾಲಲ್ಲಿ ಇದ್ದಾರೆ. ಎಲ್ಲವೂ ಕೆಟ್ಟವೇ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ನೋಡುವಾಗ ಮನಸ್ಸು ಹೇಗೆ ಗೊತ್ತಾ, ಮನಸ್ಸು ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ನೆಗೆಟಿವ್ ಆಗಿ ಹೇಳಿದ್ರೆ ಯಾಕೋ ಜಾಸ್ತಿ ತಗೊಂಡಂತೆ ಅನ್ಸುತ್ತಾ? ಆ ಥರ ಟ್ಯೂನ್ ಆಗಿದೆಯಾ ಮನಸ್ಸು? ಏನಾದರೂ ಟ್ಯೂನ್ ಆಗಿದೆಯಾ? ಇಲ್ಲಲ್ಲ. ನಾವು ಜಾತ್ರೆಗೆ ಹೋದ್ರೆ ಅಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ತಿಂದರೆ ಒಂಥರ ಬೇಕು, ಪೊಟ್ಯಾಟೊ ಟ್ವಿಸ್ಟರ್ಸ್ ಬೇಕೇ. ಯಾರಿಗೆ ಬೇಡ? ಪೊಟ್ಯಾಟೊ ಟ್ವಿಸ್ಟರ್ ಯಾರು ಬೇಡ ಅಂತ ಇದ್ದೀರಾ? ಯಾರು ತಿಂದಿಲ್ವಾ?
ತಿನ್ನೋದೇ ಪೊಟ್ಯಾಟೊ ಸರ್. ಅವ್ನು ಏದ್ರಲ್ಲಿ ಮಾಡ್ತಾನೆ, ಹೆಂಗ್ ತೊಳಿತಾನೋ ಬಿಡ್ತಾನೋ ಆಯಿಲ್ ಹಾಕ್ತಾನೋ ಏನು ಗೊತ್ತಾಗೋದಿಲ್ಲ. ಒಟ್ನಲ್ಲಿ ಪೊಟ್ಯಾಟೊ ಜ್ಯೂಸರ್ ಹುಡುಗಿರ್ ಕೈಯಲ್ಲಿ ಬೇಕು, ಅದ್ರ ಮೇಲೆ ಎಕ್ಸ್ಟ್ರಾ ಚೀಸ್ ಬೇರೆ ಅಲ್ಲೇನ್ರಿ. ಅದು ಎಷ್ಟು ಗುಡ್ ಬ್ಯಾಡ್ ಐ ಡೋಂಟ್ ನೋ, ಎಷ್ಟು ಬ್ಯಾಡ್ ಇದೆ ಆ ಕ್ಲೀನ್ನೆಸ್ ಹೈಜಿನೆಸ್ ಅದೇನು ನೋಡೋದಿಲ್ಲ. ಒಟ್ನಲ್ಲಿ ಬೇಕೆ. ಅಥವಾ ಏನಾದರೂ ಬೇರೆ ಜಂಕ್ ಐಟಮ್ಸ್ ಏನೋ ತಿಂತಿರ್ತೀರಿ. ಮನೇಲಿ ಬಂದ್ಬಿಟ್ಟು ಒಳ್ಳೆ ನಮಗೆ ಇದರಲ್ಲಿ ಆ ಸೀರಿಯಲ್ಸ್, ಈಗೆಲ್ಲ ಸೀರಿಯಲ್ಸ್ ಬಂದಿದೆಯಲ್ಲ, ಗೋಧಿ ನವಣೆ ಈ ಥರದ್ದೆಲ್ಲ ಮಾಡ್ತೀವಿ. ಒಳ್ಳೆ ಬೆಳಗ್ಗೆ ಅದೊಂದು ಮಿಲ್ಕ್ ಕುಡಿಯೋಣ, ಅದು ಕೇಳಿಕೊಟ್ರೆ ಅಮ್ಮ ಕೊಟ್ರೆ ಅದು ಬೇಡ ನಮಗೆ ಅಲ್ವಾ. ಆ ಥರ ಆಗಬಾರ್ದು. ಹೆಲ್ತ್ ಕಾಪಾಡ್ಕೋಬೇಕು. ಯಾಕೆಂದರೆ ನೆಕ್ಸ್ಟ್ ಜನ್ರೇಷನ್ ಬಿಗ್ಗೆಸ್ಟ್ ಅಸೆಟ್ ಏನಾರ ಅಂತ ಇದ್ದರೆ ಅದು ಹೆಲ್ತ್ ಮಾತ್ರ. ಅರ್ಥ ಆಯ್ತಾ? ಹೆಲ್ತ್ ಯಾಕೆ ಹೇಳ್ತೀನಂದರೆ, ನಿಮ್ಮ ಹತ್ರ ಪ್ಲಸ್ 40 ಇಯರ್ಸಿಗೆ ನಿಮಗೆ ಬೇಕಾದ BMW ಬರುತ್ತೆ, ಬೆಂಟ್ಲೇನೂ ಬರ್ತದೆ, ಆ್ಯಮರು ಬರ್ತದೆ, ಎಲ್ಲರೂ ಬರ್ತದೆ. ಬಂದಾಗ ಅದನ್ನು ಓಡಿಸೋ ಶಕ್ತಿ ನಿಮ್ಮ ಕೈಲಿ ಇರಬೇಕಷ್ಟೆ ಹುಡುಗ್ರ. ಎಲ್ಲ ಬರ್ತದೆ. ಅಷ್ಟೊತ್ತಿಗಾಗಲೇ ಇವೆಲ್ಲ ನಿಮ್ಮ ಆರೋಗ್ಯ, ಅಯ್ಯೋ ನಂಗೊಂದು ಡ್ರೈವರ್ ಬೇಕಿತ್ತು, ನಂಗೆ ಟೆನ್ಷನ್ ಇದೆ ಅಂತ ಅಂದ್ಕೊಂಡ್ರೆ ಏನಿರೋದಿಲ್ಲ ಆಮೇಲೆ. ಅರ್ಥ ಆಯ್ತಾ? ನಿಮ್ಮ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಎಲ್ಲವನ್ನೂ ಸಾಧನೆ ಮಾಡಬೇಕು. ನೀವು ಆಸ್ ಎ ಫಿಸಿಕಲ್ ಎಂಟಿಟಿ ಆಗಿ ಆ ಸಾಧನೆ ಮಾಡುವಾಗ ನಿಲ್ಬೇಕು. ಅರ್ಥ ಆಯ್ತಾ? ಜೀವನದಲ್ಲಿ ಯುದ್ಧ ತುಂಬ ಮುಂದೆ ಇದೆ. ಅಟ್ಲೀಸ್ಟ್ ಆ ಯುದ್ಧ ಮಾಡುವಾಗ ನಿಮಗೆ ಕೈಗೆ ಆ ಖಡ್ಗವನ್ನು ಹಿಡಿದು ಯುದ್ಧ ಮಾಡುವಂಥ ಕಲೆ, ಅಷ್ಟು ಶಕ್ತಿ ನಿಮ್ಮ ಕೈಲಿರಬೇಕು. ಫೈನಲಿ ನಾನು ಒಂದು ಹೇಳ್ತೀನಿ, ಏನಂದ್ರೆ ಈ ತರುಣ್ ಇದಾರಲ್ಲ, ಏನು ಓದ್ತಾ ಇರೋದು ಇವಾಗ, ಸೆಕೆಂಡ್ PUC ಓದ್ತಾ ಇದ್ದಾರೆ. ಈ ತರುಣ್ ಹೆಂಗೆ ಅಂತಂದ್ರೆ, ಯಾರೋ 4 ಜನ ಗೆಸ್ ಮಾಡ್ಬೋದಾ? ಇವ್ರು ಸಾಫ್ಟಾ, ಹಾರ್ಡಾ ಅಥವಾ ರೂಡಾ? ಏನೇ ಗೆಸ್? ರೂಡಾ, ಸಾಫ್ಟಾ? ಹೆಂಗ್ ಡಿಸೈಡ್ ಮಾಡಿದ್ರಿ? ಅದಕ್ಕೆ ಅವ್ರು ಸಾಫ್ಟ್ ಆದ್ರೆ ನಿಮ್ಮನ್ನು ಯಾರೋ ಒಂದು ಏನೋ ಡಿಸೈಡ್ ಮಾಡಿರ್ತಾರೆ. ಎಲ್ಲರನ್ನು ಯಾರೋ ನಿಮ್ಮ ಕ್ಯಾರೆಕ್ಟರ್ ಒಂದು ಪೋರ್ಟ್ರೇಟ್ ಮಾಡಿರ್ತಾರೆ, ಎಲ್ಲರೂ ಹುಡುಗಿರು ಅಷ್ಟೇ. ಅವ್ರು ಸ್ವಲ್ಪ ಆ ಥರ. ಯಾಕೆ ಹಂಗೆ ಹೇಳ್ತಾರೆ? ಅವ್ನು ಇನ್ನೊಬ್ರು ಯಾರೋ ಇದ್ದಾರಲ್ಲ ಪಕ್ಕದಲ್ಲಿ, ನಿಮ್ಮ ಹೆಸರೇನು? ಪ್ರಜ್ವಲೆಗೆ ಆರ್ಡಾ? ಆಯ್ತಾ? ಯಾಕೆ ಡಿಸೈಡ್ ಮಾಡಿದ್ದಾರೆ? ಈಗ ನನ್ನನ್ನು ಹೇಗೆ ಅಂತ ಕೇಳಿದ್ರೆ, ಸೊಸೈಟಿಯಲ್ಲಿ ಹೇಳ್ತಾರೆ ಹೇಗೆ ಇವರು ಅಂತ. SI ಹೊಡಿತಾರ ಫಸ್ಟು? SI ಜಾಸ್ತಿ ಫೈನ್ ಹಾಕ್ತಾರ? SI ಯಾವ್ದಾರ ಮಾತು ಕೇಳ್ತಾರ ಅಂತ ಕೇಳ್ತಾರೆ. ಆಯ್ತಾ? ಇವನಿಗೆ ಆರ್ಡು ಮತ್ತೆ ಇಲ್ಲೇ ನೋಡಿ, ಒಂದೇ ಕಾಲೇಜಲ್ಲಿ ಒಂದೇ ತರಗತಿ ಕೆಳಗೆ ಕೂರುವಂಥ ಕ್ಯಾರೆಕ್ಟರ್ಗಳು 2 ಆಯ್ತು ಅಂದರೆ ನಿಮ್ಮಲ್ಲಿ ಏನು ಇಂಪಾರ್ಟೆಂಟ್ ಅಂತ ನಾನು ಯಾಕೆ ಹೇಳ್ತೀನಿ, ಕೇಳಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಟಿಟ್ಯೂಡ್ ಅಂತ ಇರ್ತದೆ. ಆಟಿಟ್ಯೂಡ್ ಅಂದರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದೆ, ಆಟಿಟ್ಯೂಡ್ ಅಂದರೆ ಏನು? ಆಟಿಟ್ಯೂಡ್ ಅಂದ್ರೆ ಯಾರಾದ್ರು ಹೇಳ್ಬೋದಾ? ಎನಿವನ್ ಆಟಿಟ್ಯೂಡ್ ಅಂದ್ರೆ ಏನಾದ್ರು ಒಂದೇ ವರ್ಡಲ್ಲಿ ಏನಾದ್ರು ಹೇಳ್ಬೋದಾ? ಆಟಿಟ್ಯೂಡ್ ಹೇಳ್ಬೋದಾ ಕನ್ನಡದಲ್ಲಿ? ಆಟಿಟ್ಯೂಡ್ ಅಂದ್ರೆ ರೆಸ್ಪಾನ್ಸ್ ಅಷ್ಟೇ, ವರ್ತನೆ ಅಷ್ಟೇ. ಒಂದು ಇನ್ಸಿಡೆಂಟ್. ತರುಣ್ ಅಂದ್ರೆ ನೀನೇನಂತ್ಯ? ತರುಣ್ ಅಂದ್ರೆ ಏನಂತ್ಯ? ಎಸ್ ಸರ್ ಅಂತ್ಯ ಅಷ್ಟೇ. ಆಟಿಟ್ಯೂಡ್ ಅದು ವರ್ತನೆ. ಅಂದ್ರೆ ತರುಣ್ ಅಂತ ಹೇಳಿದ್ರೆ ಅವ್ರು ಎದ್ದು ನಿಂತು ನನಗೆ ವರ್ತನೆ, ಒಂದು ರೆಸ್ಪಾನ್ಸ್ ಅನ್ನ ಕೊಟ್ರು. ಎವ್ರಿ ಸಿಂಗಲ್ ರೆಸ್ಪಾನ್ಸ್ ಈಸ್ ಎನ್ ಆಟಿಟ್ಯೂಡ್. ಏನ್ ಹೇಳಿ? ಎವ್ರಿ ಸಿಂಗಲ್ ರೆಸ್ಪಾನ್ಸ್. ಇಲ್ಲಿ ಯಾರೋ ಯಾರೋ ಒಬ್ರು ಶ್ವೇತಾ ಏನಮ್ಮ ಅಂತ ಹೇಳಿದ್ರೆ, ಎಸ್ ಸರ್ ಐ ಆಮ್ ಹಿಯರ್ ಅಂತ ಹೇಳಿದ್ರೆ ದಟ್ ಈಸ್ ಸೆಕೆಂಡ್. ಅಂದ್ರೆ ಆಮೇಲೆ ಇನ್ನೊಬ್ರು ಯಾರೋ ಕೇಳ್ತಾರೆ, ಏನಪ್ಪ ಅಲ್ಲಿ ಯಾರು ಸ್ವಾತಿ ಏನಮ್ಮ ಅಂತ ಕೇಳಿದ್ರೆ, ಏನ್ ಸರ್ ಅಂತ ಕೇಳಿದ್ರೆ ದಟ್ ಈಸ್ ಅ ಡಿಫ್ರೆಂಟ್ ರೆಸ್ಪಾನ್ಸ್. ಇಲ್ಲಿ ಮೇಡಮ್ ಒಬ್ರು ಇದ್ದಾರೆ, ಅವ್ರೇನೋ ಅಂತ ಕೇಳಿದ್ರೆ ಏನ್ ಸರ್ ಅಂತ ಕೇಳ್ಬೋದು ಸ್ವಲ್ಪ ವಾಯ್ಸಲ್ಲಿ. ಫಾರ್ ಎವ್ರಿ ರೆಸ್ಪಾನ್ಸ್, ಎವ್ರಿ ಸಿಂಗಲ್ ರೆಸ್ಪಾನ್ಸ್. ಅಂದ್ರೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಬೇರೆ ರೆಸ್ಪಾನ್ಸ್ ಇರುತ್ತೆ ನಿಮಗೆ. ಟೀಚರ್ ಕರೆದಾಗ ಒಂದು ರೆಸ್ಪಾನ್ಸ್ ಇಸ್ ಅ ರೆಸ್ಪಾನ್ಸ್ ಟುವರ್ಡ್ಸ್ ಯುವರ್ ಪೇರೆಂಟ್ಸ್, ರೆಸ್ಪಾನ್ಸ್ ಟು ಎ ಕಾಲ್, ಅವ್ರ ರೆಸ್ಪಾನ್ಸ್ ಟು ಎನಿವನ್. ಏನೋ ಸಿಂಗಲ್ ಅಲ್ಲಿ ನಿಮ್ಮ ಸೆಕ್ಯೂರಿಟಿ ಇದಾರಲ್ಲ, ಆ ರೆಸ್ಪಾನ್ಸ್ ಯಾವುದೋ ಒಂದು ರೆಸ್ಪಾನ್ಸ್ ಆಗ್ಬೋದು. ಈ ಕಲೆಕ್ಟಿವ್ಲಿ ಏನ್ ಹೇಳ್ತಾರೆ, ಬೆಳಗಿಂದ ಸಂಜೆ ನೀವು ಡಿಫ್ರೆಂಟ್ ಒಂದು 10 ರಿಂದ 20 ರೆಸ್ಪಾನ್ಸ್ ಇರುತ್ತೆ ನಿಮಗೆ. ಅಂದ್ರೆ 20 ಕ್ಯಾರೆಕ್ಟರ್ಗಳು, ಬೇರೆ ಬೇರೆ ಕ್ಯಾರೆಕ್ಟರ್ಗಳು ನಿಮ್ಮ ಇಂಟರಾಕ್ಷನ್ ಮಾಡುವಾಗ, ಅಥವಾ ಬೇಡ ಯಾವುದೋ ಒಂದು ಸಾಕು ಪ್ರಾಣಿ ಹೋಗ್ತಾ ಇರ್ತದೆ, ಒಂದು ಡಾಗ್ ಹೋಗ್ತಾರೆ, ಸ್ಟ್ರೀಟ್ ಡಾಗಿಗೆ ನೀವು ಅದಕ್ಕೆ ಕೆಲವರು ಅದಕ್ಕೆ ಒದಿತಾರೆ, ಕೆಲವರು ಅದನ್ನ ಸೇಫ್ ಮಾಡ್ತಾರೆ, ಕೆಲವರು ಅದನ್ನ ಸೈಡಿಗೆ ಮಾಡ್ತಾರೆ, ಕೆಲವರು ಮುದ್ದು ಮಾಡ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ, ಅವ್ರು ಹೇಗೆ ಅಂತ ಕೇಳಿದ್ನಲ್ಲ, ಅವ್ರು ಸಾಫ್ಟ್ ಅನ್ನೋದು ಹೇಗೆ ಡಿಸೈಡ್ ಮಾಡಿದಾರೆ ಅಂದ್ರೆ, ಅವರು ಡಿಸೈಡ್ ಮಾಡಿ, ನಿಮ್ಮ ಎಲ್ಲ ಹುಡುಗರು ಡಿಸೈಡ್ ಮಾಡಿರೋದು ಅವರ ಆಟಿಟ್ಯೂಡ್ ಇಂದ. ಆಟಿಟ್ಯೂಡ್ ಅಂದ್ರೆ ಏನಿದೆ, ಈಚ್ ಅಂಡ್ ಎವ್ರಿ ರೆಸ್ಪಾನ್ಸ್. ಅವ್ನ ರೆಸ್ಪಾನ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಅವ್ನ ಆಟಿಟ್ಯೂಡ್ ಡಿಸೈಡ್ ಮಾಡ್ತೀರಾ? ಇದರಲ್ಲಿ ನಿಮ್ಗೆ ಏನಾರ ಐ ಆಮ್ ಮೇಕಿಂಗ್ ಸೆನ್ಸ್? ಏನಾದ್ರು ಸೆನ್ಸ್ ಆಗ್ತಾ ಇದೆ ನಿಮಗೆ ನಾನು ಹೇಳ್ತಾ ಇರೋದು? ಪ್ರತಿಯೊಬ್ಬರದ್ದು ರೆಸ್ಪಾನ್ಸ್ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಹೇಳ್ತೇನೆ ಅಂದ್ರೆ, ರೆಸ್ಪಾನ್ಸ್ ಹೇಗಿರ್ಬೇಕು ಅಂದ್ರೆ, ಟು ದ ಪೇರೆಂಟ್ಸ್ ತುಂಬ ಪೊಲೈಟ್ ಆಗಿ ರೆಸ್ಪಾನ್ಸ್ ಇರಬೇಕು, ಟೀಚರ್ ಆಗಿ ಒಬಿಡಿಯನ್ಸ್ ಇರಬೇಕು, ಫ್ರೆಂಡ್ಸಿಗೆ ತುಂಬ ಸಿನ್ಸಿಯರ್ ಆಗಿ ರೆಸ್ಪಾನ್ಸ್ ಇರಬೇಕು. ನಮ್ದು ಪ್ರತಿಯೊಂದು ರೆಸ್ಪಾನ್ಸಲ್ಲೂ ನೀವೊಂದು ಕ್ಯಾರೆಕ್ಟರ್ಗಳನ್ನ, ಒಂದು ಕ್ವಾಲಿಟಿಯನ್ನ ರೂಢಿ ಮಾಡ್ಕೋಬೇಕು. ಪ್ರತಿಯೊಂದು ರೆಸ್ಪಾನ್ಸಿಗೂ ನೀವೊಂದು ಕ್ವಾಲಿಟಿ ಇರಬೇಕು ನಿಮ್ಮಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾನು ಮುಂದೆ ಹೇಳ್ತೀನಿ. ಇದು ಯಾಕೆ ಸರ್ ಇಷ್ಟೊಂದು ಆಟಿಟ್ಯೂಡ್ ಅನ್ನು ಇಷ್ಟೊಂದು ದೊಡ್ಡದು ಮಾಡ್ತಾ ಇದೀರಂತ? ದೊಡ್ಡದಿದೆ, ಮುಂದೆ ಹೇಳ್ತೀನಿ ಏನಂತ. ಆಯ್ತಾ?
ಈ ತರ ಕೆಲವು ಆಟಿಟ್ಯೂಡ್ಗಳು ಸೇರಿ ಈ ತರ ಕೆಲವು ಈ ಗ್ರೂಪ್ ಆಫ್ ಆಟಿಟ್ಯೂಡ್. ನಾನು ಆಟಿಟ್ಯೂಡ್ ಅಂದ್ರೆ ಏನ್ ಹೇಳ್ದೆ, ಆಟಿಟ್ಯೂಡ್ ಇಸ್ ಅ ಗ್ರೂಪ್ ಆಫ್ ರೆಸ್ಪಾನ್ಸ್. ಆಯ್ತಾ? ಇನ್ನೊಂದು ಅದ್ರ ಮೇಲಿನ ಇನ್ನೊಂದು ಸಬ್ಜೆಕ್ಟ್ ಇದೆ, ಏನ್ ಗೊತ್ತಾ? ಹ್ಯಾಬಿಟ್. ಹ್ಯಾಬಿಟ್ ಇದೆ. ಹ್ಯಾಬಿಟ್ ಅಂದ್ರೆ ಏನು? ಈ ತರ ಗ್ರೂಪ್ ಆಫ್ ಆಟಿಟ್ಯೂಡ್ ನ ಸೇರಿದ್ರೆ ಹ್ಯಾಬಿಟ್ ಆಗುತ್ತೆ. ಹ್ಯಾಬಿಟ್ ಅಂದ್ರೆ ಒಂದು ಯಾವ್ದಾದ್ರು ಒಂದು ರೆಸ್ಪಾನ್ಸ್ ಅನ್ನ ಒಂದು ಆಟಿಟ್ಯೂಡ್ ಅನ್ನ 4-5 ಬಾರಿ ನೋಡ್ತಾ ಹೋಗ್ತಾ ಇದೆ ಅಂದ್ರೆ ಅದು ಆಟೋಮೆಟಿಕಲಿ ಹ್ಯಾಬಿಟ್ ಆಗಿ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಟೀಚರ್ ಹತ್ರ ಒಂದು ಮಾತಾಡೋ ರೀತಿ ಅದೇ ಹ್ಯಾಬಿಟ್ ಆಗಿ ಹೋಗ್ತದೆ ನಿಮಗೆ. ನೀವು ಸಮಾಜದಲ್ಲಿ ಯಾವ್ದಾರ ಒಂದು ವಿಷಯದ ಬಗ್ಗೆ ಫಾರ್ ಎಕ್ಸಾಂಪಲ್ ಒಂದು ದಿನ ನಿನ್ನ ಬೇಡದ ದುಶ್ಚಟಗಳಿಗೆ ಬಲಿಯಾದೆ ಅಂತ ಹೇಳಿದ್ರೆ ಫಸ್ಟ್ ನಿನ್ನ ಆಟಿಟ್ಯೂಡ್ ಫಸ್ಟೇ ನಿನ್ನ ರೆಸ್ಪಾನ್ಸ್ ನೋ ಅಂತ ಇದ್ದಿದ್ರೆ ನೋವೇ. ರೆಸ್ಪಾನ್ಸ್ ಟು ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ನೋ. ರೆಸ್ಪಾನ್ಸ್ ಟು ಸಮಥಿಂಗ್ ವಿಚ್ ಇಸ್ ನಾಟ್ ಹೆಲ್ತ್ ಅಂತ ಹೆಲ್ದಿ ಇದ್ರೆ ನೋ ಇದ್ರೆ ಅದು ನೋವೇ. ಆಯ್ತಾ? ನೀನು ಅಲ್ಲಿ ನೋ ಹೇಳಿಲ್ಲ ಅಂದ್ರೆ ನಿನ್ನ ಹ್ಯಾಬಿಟ್ ಆಟೋಮೆಟಿಕಲಿ ಏನಾಗುತ್ತೆ, ಗ್ರೂಪ್ ಆಫ್ ಆಟಿಟ್ಯೂಡ್ ಇಸ್ ಬಟ್ ಹ್ಯಾಬಿಟ್ ಆಗುತ್ತೆ. ಹ್ಯಾಬಿಟ್ ಒಂದು ದಿನದಲ್ಲಿ ಆಗೋದಿಲ್ಲ. ಈ ತರ ಕಲೆಕ್ಷನ್ ಆಫ್ ಆಟಿಟ್ಯೂಡ್. ಒಂದಿನ ಏನ್ ಮಾಡ್ತೀನಿ, ಬ್ಯಾಡ್ ಹ್ಯಾಬಿಟ್ಸ್ಗೆ ಬೇಡ ಇವತ್ತು ಮೆಹಂದಿ ಇದೆ ಇವತ್ತು ಮಾಡುವ ಅಂತ ನೀವು ಹೋದ್ರೆ, ಇವತ್ತು ಮೆಹಂದಿ ಗೊತ್ತಲ್ಲ ಇಲ್ಲೆಲ್ಲ ಹೇಗೆ ಅಂತ, ಸಂಜೆ DJ ಹಾಕೊಂಡು ಏನೆಲ್ಲ ಮಾಡ್ತಾರೆ ಅಂತೇಳಿ, ಅದೇ ಇನ್ಎಥಿಕಲ್ ಏನೆಲ್ಲ ಇದೆ ಅಂತೇಳಿ. ಈ ಹ್ಯಾಬಿಟ್ ಏನಾದ್ರೂ ಇನ್ನು ಸ್ವಲ್ಪ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗ್ಬೋದು? ಬಿಹೇವಿಯರ್ ಆಗುತ್ತೆ. ಈ ಹ್ಯಾಬಿಟ್ ಬಿಹೇವಿಯರ್ ಆಗುತ್ತೆ. ನೀವು ಆಟಿಟ್ಯೂಡ್ ಆಯ್ತು, ಹ್ಯಾಬಿಟ್ ಆಯ್ತು, ಬಿಹೇವಿಯರ್ ಆಯ್ತು. ನಿಮ್ಮ ಪರ್ಸನಾಲಿಟಿ ಹೇಗೆ ಜಡ್ಜ್ ಆಗುತ್ತೆ ಅಂತ ಹೇಳಿ. ಆಯ್ತಾ? ಈ ಬಿಹೇವಿಯರ್ ಸ್ವಲ್ಪ ಮುಂದೆ ಹೋದ್ರೆ, ಕಲೆಕ್ಷನ್ ಆಫ್ ಬಿಹೇವಿಯರ್ ಮತ್ತೆ ಹೋದ್ರೆ ಕ್ಯಾರೆಕ್ಟರ್ ಆಗುತ್ತೆ. ನಿನ್ನ ಕ್ಯಾರೆಕ್ಟರ್ ಏನು ಅಂತಂದ್ರೆ, ನಿನ್ನ ಕ್ಯಾರೆಕ್ಟರ್ ಏನಂದ್ರೆ ಅಲ್ಲಿ ಹ್ಯಾಬಿಟ್ ಇರುತ್ತೆ, ಆಟಿಟ್ಯೂಡ್ ಇರುತ್ತೆ, ಬಿಹೇವಿಯರ್ ಇರುತ್ತೆ. ಆಟಿಟ್ಯೂಡು, ಹ್ಯಾಬಿಟು, ಬಿಹೇವಿಯರ್ ಸೇರಿ ನಿನ್ನ ಕ್ಯಾರೆಕ್ಟರ್ ಆಗ್ತದೆ. ಸರ್ ಆಯ್ತು ಸರ್, ಆಮೇಲೆ ಈಗ ಇನ್ನೊಂದಕ್ಕಿಂತ ದೊಡ್ಡ ಕ್ವಶನ್, ಇನ್ನು ಬ್ರಾಡರ್ ಕ್ವಶನ್ಸ್ ಇದೆ, ಪರ್ಸನಾಲಿಟಿ ಅಂತ ಹೇಳಿ. ಸರ್ ಇವನ್ ಪರ್ಸನಾಲಿಟಿ ಹೇಗೆ ಅಂತ ಹೇಳಿದ್ರೆ, ಪರ್ಸನಾಲಿಟಿ ವಿಲ್ ನಾಟ್ ಬಿ ಜಡ್ಜ್ ಬೈ ಸಿಂಗಲ್ ಕ್ಯಾರೆಕ್ಟರ್. ಪರ್ಸನಾಲಿಟಿ ಅಂತ ಹೇಳಿದ್ರೆ ಕ್ಯಾರೆಕ್ಟರ್, ಬಿಹೇವಿಯರ್, ಹ್ಯಾಬಿಟ್, ಆಟಿಟ್ಯೂಡ್ ಇಷ್ಟೂ ಸೇರಿ ಒಂದು ಬ್ರಾಡರ್ ಕಾನ್ಸೆಪ್ಟ್ ಅಲ್ಲಿ ಪರ್ಸನಾಲಿಟಿ ಡಿಪೆಂಡ್ ಆಗುತ್ತೆ. ಇದು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ಎಷ್ಟೋ ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು, ನಾಳೆ ನಿನ್ನ ಪರ್ಸನಾಲಿಟಿ ಸರಿ ಇಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿ ಈ ತರ ಎಥಿಕ್ಸ್, ಈ ತರ ಯುವ ಜನತೆಯ ಜವಾಬ್ದಾರಿ, ಈ ಜವಾಬ್ದಾರಿಯಲ್ಲಿ ನಿನಗೆ ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಕುರುಗಳು ನಿಮ್ಮಲ್ಲಿ ಉಳ್ಕೊಳಲ್ಲ. ಸೊ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ಫಸ್ಟ್ ಬೇಸಿಕ್ ಹೇಳಿದ್ನಲ್ಲ, ಪ್ರತಿಯೊಂದು ರೆಸ್ಪಾನ್ಸ್, ಸೋಷಿಯಲ್ ಈವಿಲ್ಸ್ಗೆ ರೆಸ್ಪಾನ್ಸ್ ಹೇಳಬೇಕು, ನೋ. ಬ್ಯಾಡ್ ಹ್ಯಾಬಿಟ್ಸಿಗೆ ನೋ ಹೇಳಬೇಕು, ಡ್ರಗ್ಸಿಗೆ ನೋ ಹೇಳಬೇಕು, ಮತ್ತು ಟೀಚರ್ಸಿಗೆ ಗೌರವ, ರೆಸ್ಪೆಕ್ಟ್ ಅನ್ನು ಕೊಡಬೇಕು, ಗುರು ಹಿರಿಯರಿಗೆ ಅವ್ರಿಗೂ ರೆಸ್ಪೆಕ್ಟ್ ಅನ್ನು ಕೊಡಬೇಕು, ತಂದೆ ತಾಯಿಗಳಿಗೆ ಗೌರವದಿಂದ ನೋಡ್ಕೋಬೇಕು. ಮತ್ತೆ ನೀವು ದೊಡ್ಡವರಾದ್ಮೇಲೆ ಗುರು ಹಿರಿಯರಿಗೆ ಮತ್ತೆ ಇದೇ ಕಾಲೇಜ್ಗಳಿಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡೋದ್ರ ಮುಖಾಂತರ, ನೀವು ಬಂದು ನಿಮ್ದು ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ನ ಕೊಡೋದ್ರ ಮುಖಾಂತರ ಒಂದು ದೊಡ್ಡ ಜವಾಬ್ದಾರಿಯನ್ನ ದೇಶಕ್ಕೆ ಮತ್ತೆ ನಿಮ್ಮ ಸೊಸೈಟಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಒಂದು ಸಣ್ಣ ಎಕ್ಸಾಂಪಲ್ಸ್ ಅಷ್ಟೇ. ಇದು ಎಲ್ಲರ ಜೀವನದಲ್ಲೂ ಬಂದೇ ಬರ್ತದೆ, ಯಾವತ್ತೂ ಇಲ್ಲ ಅಂತ ಇಲ್ಲ. ಆಯ್ತಾ? ಮತ್ತೆ ಇಷ್ಟೇ, ಇಷ್ಟು ನಾನು ಇದು ನಿಮ್ಗೆ ಯಾರಿಗೆ ಅರ್ಥ ಆಯ್ತು ಅರ್ಥ ಆಗಿಲ್ಲ ನನಗೆ ಗೊತ್ತಿಲ್ಲ. ಬಟ್ ನೀವು ಈ KG ಇಂದ PG ವರೆಗೂ, ಹಳ್ಳಿಯಿಂದ ಡೆಲ್ಲಿವರೆಗೂ ಎಲ್ಲಿಗೆ ಬೇಕಾದ್ರೂ ಹೋಗಿ, ಆಯ್ತಾ? ಡೆಲ್ಲಿವರೆಗೂ ಅಲ್ಲ, ಇನ್ಫ್ಯಾಕ್ಟ್ ನೀವು ಬೇರೆ ಬೇರೆ ದೇಶಕ್ಕೆ ಹೋಗೋರೆಲ್ಲ ಇದ್ದೀರಿ, ಹೆಚ್ಚು ಬೇರೆ ಬೇರೆ ದೇಶಕ್ಕೆ ಹೋಗಿ, ಬೇರೆ ಏನಿಲ್ಲ, ಇಷ್ಟೇ ಮ್ಯಾಟರ್. ಇದೇ ಯೂನಿವರ್ಸಲ್ ಲಾ. ನಿನ್ನ ಆಟಿಟ್ಯೂಡ್ ಚೆನ್ನಾಗಿದ್ರೆ ನಿನ್ನ ಬಿಹೇವಿಯರ್ ಚೆನ್ನಾಗಿರ್ತದೆ, ನಿಮ್ಮ ಬಿಹೇವಿಯರ್ ಚೆನ್ನಾಗಿದ್ರೆ ನಿನ್ನ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ, ನಿನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ನಿನ್ನ ಪರ್ಸನಾಲಿಟಿ ಚೆನ್ನಾಗಿರುತ್ತೆ, ನಿನ್ನ ಪರ್ಸನಾಲಿಟಿ ಚೆನ್ನಾಗಿದೆ ಸೊಸೈಟಿ ರೆಸ್ಪೆಕ್ಟ್ ಮಾಡುತ್ತೆ. ಆ ಥರ ಚೆನ್ನಾಗಿರೋಂಥ ಗ್ರೂಪ್ ಆಫ್ ಕ್ಯಾರೆಕ್ಟರ್ ಇರೋನ, ರೆಸ್ಪಾನ್ಸಿಬಿಲಿಟಿ ಇರೋನೇ ನಮ್ಮ ದೇಶದ ಒಳ್ಳೆಯ ಸಿಟಿಸನ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ಸ್ ಅಬ್ದುಲ್ ಕಲಾಂ. ಸಿಂಪಲ್. ಯಾವುದ್ರಲ್ಲಿ ನೀವು ಈಗ ಹೇಳಿದಲ್ಲ, ಆಟಿಟ್ಯೂಡಲ್ಲಾಗಲಿ, ಹ್ಯಾಬಿಟಲ್ಲಾಗಲಿ, ಕ್ಯಾರೆಕ್ಟರ್ ಆಗಲಿ, ಬಿಹೇವಿಯರಲ್ಲಾಗಲಿ, ಪರ್ಸನಾಲಿಟಿಲಾಗಲಿ, ಯಾರನ್ನು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು? ಅಬ್ದುಲ್ ಕಲಾಂ. ಏನಾಗಿಲ್ಲ ಇವತ್ತು ನಮ್ಮ ನಂಬರ್ 1 ಸಿಟಿಸನ್ಸ್ ಆಗಿದ್ರು. ಅವರಿಗೆ ಸಿಕ್ಕಂಥ ಗೌರವಗಳು ನನಗೆ ಗೊತ್ತಿರೋ ಹಂಗೆ ಇನ್ನು ನೆಕ್ಸ್ಟ್ ಜನರೇಷನ್ ಯಾರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಸಿಂಪಲ್ ಏನ ದೇಶಕ್ಕೆ ದೊಡ್ಡ ಅತ್ಯಂತ ಫುಲ್ ಲೈಫ್ ಬದುಕೋದು ಅಂತ ಹೇಳ್ತಾರಲ್ಲ, ಫುಲ್ ಫ್ಲೆಜ್ಡ್ ಆಗಿ ಲೈಫನ್ನು ಸಾರ್ಥಕತೆಯನ್ನು ಮಾಡ್ಕೊಳ್ಳೋವಂಥದ್ದು ಏನೋ ಅಂತಾರಲ್ಲ, ಅದು ದಿಸ್ ಇಸ್ ಅಬ್ದುಲ್ ಕಲಾಂ. ಆಯ್ತಾ? ಇಷ್ಟು ಈಗಾಗಲೇ ಹಾಫ್ ಅನ್ ಅವರ್ ಆಗಿದೆ. ಮೇಡಮ್ ಟೈಮ್ ನೋಡ್ತಾ ಇದ್ದಾರೆ. ನಾನು ಹಾಫ್ ಅನ್ ಅವರ್ ಜಾಸ್ತಿನೇ ಆಯಿತು. ನಾನು ಆಲ್ಮೋಸ್ಟ್ ಒಂದು 10-15 ನಿಮಿಷ ಜಾಸ್ತಿ ತೊಗೊಂಡೆ. ಕ್ವಶನ್ ಆನ್ಸರ್ ಸೆಷನ್ಗೆ ನಾನೇನು ಪೊಲೀಸ್ ಬಗ್ಗೆ ಹೇಳಿಲ್ಲ, ಹೇಳಲಿಕ್ಕೆ ಇನ್ನೂ ಈ ಸಮಯ ಸಾಕಾಗೋದಿಲ್ಲ, ಒಂದು ಅರ್ಧ ಗಂಟೆ ಜಾಸ್ತಿ ಆಗ್ಬೋದು. ಅದಕ್ಕೆ ನಾನು ಏನು ಹೇಳ್ತೇನೆ, ಇಲ್ಲಿಗೆ ಫುಲ್ ಸ್ಟಾಪನ್ನು ಇಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ನೀವು ಮನ್ಸು ಮಾಡಿದರೆ, ಲಾಸ್ಟ್ ಮಾತಿದು, ನೀವೇನಾದರೂ ಮನ್ಸು ಮಾಡಿದ್ರೆ, ಇವತ್ತು ನೀವು ಮಕ್ಕಳು ಏನಾದ್ರು ಮನ್ಸು ಮಾಡಿದರೆ ನಾನು ಇಂಥದ್ದೊಂದು ಆಗಬೇಕು ಸರ್ ಅಂತ ಹೇಳಿ ನೀವು ಅದ್ರ ಪ್ರಕಾರ ಬೇರೆ ಯಾವುದೇ ವಿಚಾರಗಳು ತಲೆಗೊಡದೆ ಏನಾದ್ರು ನೀವು ಓದಿದ್ದೆ ಆದಲ್ಲಿ 100% ನೀವೆಲ್ಲರೂ ಕೂಡ ಸಕ್ಸಸ್ ಆಗ್ತೀರಿ. ನೀವು ಅಂದುಕೊಂಡದಕ್ಕಿಂತ ಜಾಸ್ತಿ ಸಕ್ಸಸ್ ಆಗ್ತೀರಿ.
ನಿಮ್ಮೆಲ್ಲ ಕನಸುಗಳು ನೀವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ರಿಸಲ್ಟ್ ಅನ್ನ ಕೊಡ್ತವೆ, ಪ್ರೊವೈಡೆಡ್ ನೀವು ಓದ್ಬೇಕಷ್ಟೆ, ಬೇರೆ ಏನೂ ಇಲ್ಲ. ಓದ್ಬೇಕಷ್ಟೆ. ಓದಿಗೆ ಹಾರ್ಡ್ ವರ್ಕಿಗೆ, ಓದಿನಲ್ಲಿ ಹಾರ್ಡ್ ವರ್ಕಿಗೆ ಬೇರೆ ಯಾವುದು ಶಾರ್ಟ್ ಕಟ್ ಇಲ್ಲ. ಹಾರ್ಡ್ ವರ್ಕ್ ಅಷ್ಟೇ ಶಾರ್ಟ್ ಕಟ್, ಬೇರೆ ಏನು ಸ್ಮಾರ್ಟ್ ಕೆಲಸ ಮಾಡ್ತೀನಿ ಅದೆಲ್ಲ ಟೆಕ್ನಿಕ್ಸ್ ಅಂತ ಹೇಳ್ತಾರೆ, ಶಾರ್ಟ್ಸ್ ಕಟ್ಸ್ ಅಂತಿಲ್ಲ, ಟೆಕ್ನಿಕ್ಸ್. ನಿಮ್ಮ ಓದಿನಲ್ಲಿ ಯಾವುದೇ ನನಗೆ ಗೊತ್ತಿರಂಗೆ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಬೇಕು, ಬಿಟ್ರೆ ಶಾರ್ಟ್ ಕಟ್ಸ್. ಅರ್ಥ ಆಯ್ತಾ? ನಾವು ಇದಾದ್ರೂ ಡಿಗ್ರಿ ಕ್ಲಾಸನ್ನು 1 ಇಯರ್ ಇತ್ತು ಅಂದ್ರೆ 1 ಇಯರ್ ಶಾರ್ಟ್ ಕೋರ್ಸ್ ಓದ್ತೀವಿ, 3 ವರ್ಷ ಇರೋದು 3 ವರ್ಷ ಓದಲೇಬೇಕು, ಆ ಥರದ್ದೆಲ್ಲ ಇರ್ತದೆ. ಅರ್ಥ ಆಯ್ತಾ? ಬೇರೆ ಏನಾದರೂ ಡೌಟ್? ಪೊಲೀಸಿಂಗ್ ಕೇಳ್ಬೋದು ಈಗ ಡೌಟ್ ಇದ್ರೆ ಹೇಳಿ, ಕೇಳಿ ಕ್ವಶನ್ಸ್. ಎಲ್ಲ ಓವರ್ ದ ಹೆಡ್ ಹೋಯ್ತು, ನಂಗೆ ಗೊತ್ತಾಯ್ತು. ಏನು ಡೌಟ್ಸ್ ಇಲ್ವಾ? ಹೇಳಿ 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 ಕೇಳಿ. ಎನಿಥಿಂಗ್ ನಾನ್ ಸೆನ್ಸ್ ಇಸ್ ಓಕೆ ಫಾರ್ ಮಿ. ಒಂದು ಇಲ್ವಾ? ಅಹೇ, ನನ್ಗೆ ಒಂದಾದ್ರೂ ಬಂದಿದ್ರೆ ಖುಷಿ ಆಗಿರ್ತೈತೆ. ಏನಾದ್ರೂ ಕೇಳ್ರಿ. ಏನು ಇಲ್ವಾ? ಓಕೆ, ಅಟ್ಲೀಸ್ಟ್ ಸೇ ನೋ ಟು ಡ್ರಗ್ಸ್. ಓಕೆ, ಡ್ರಗ್ಸ್ ಇಂದ ದೂರ ಇರಿ, ದಯಮಾಡಿ ಡ್ರಗ್ಸ್ ಇಂದ ದೂರ ಇರಿ. ಡ್ರಗ್ಸ್ ಅನ್ನೋದು ವಿಚಾರ ತುಂಬಾ ದೊಡ್ಡ ವಿಚಾರ. ನೆಕ್ಸ್ಟ್ ನಾನು ನಮ್ಮ ಕಾಲೇಜ್ ಕೋಆರ್ಡಿನೇಟರ್ ಹತ್ರ ಮಾತಾಡ್ಕೊಂಡು ಡ್ರಗ್ಸ್ ಅನ್ನೋ ವಿಚಾರವಾಗಿ ಸಪ್ರೇಟ್ ಕ್ಲಾಸ್ ತಗೊಳ್ತೇನೆ. ಖುಷಿಯಾಗಿರಿ, ಆಯ್ತಾಯ್ತಾ? ಯಾರು ನಿಮ್ಮ ಖುಷಿಯನ್ನ ಕಿತ್ಕೊಳಕ್ ಸಾಧ್ಯ ಇಲ್ಲ. ಯಾರಾದ್ರೂ ಒಬ್ರು ನಿಮ್ಮ ಖುಷಿಯನ್ನ ಕಿತ್ಕೊಳಕ್ ಸಾಧ್ಯ ಇದ್ರೆ ಅದು ನೀವು ಮಾತ್ರ, ನಿಮಗೆ ಮಾತ್ರ ಸಾಧ್ಯ. ಟೈಮ್ ಅನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಂಗೆ, ವೆದರ್ ಅನ್ನ ಸರಿಯಾಗಿ ಇಲ್ಲದಂಗೆ ನೋಡೋದು ನಿಮಗೆ ಮಾತ್ರ ಸಾಧ್ಯ. ಬೇರೆ ಯಾರಿಗೂ ನಿಮ್ಮ ಖುಷಿಯನ್ನ ಕಿತ್ಕೊಳಕ್ ಸಾಧ್ಯ ಇಲ್ಲ. ಒಂದು ಈ ತರ ದುಶ್ಚಟಗಳಿಗಾಗ್ಲಿ ಅಥವಾ ಬೇರೆ ಯಾವುದೇ ಬ್ಯಾಡ್ ಈವಿಲ್ಸ್ ಅಂತ ಹೇಳ್ತಾರೆ, ನಮ್ಮ ಸೋಷಿಯಲ್ ಇಲ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ, ಅದಕ್ಕೆ ಬಲಿಯಾಗದೆ ನಾನು ಇನ್ನು +10 ಇಯರ್ಸ್ ಏನಾದ್ರೂ ನನ್ನ ಡ್ರೀಮ್ ಅನ್ನ ಮುಗಿಯೋ ತನಕ ನಾನು ಓದು ಬಿಡಲ್ಲ, ಯಾವುದೇ ದುಶ್ಚಟಗಳಿಗೆ ಬಲಿಯಾಗಲ್ಲ, ಯಾವುದೇ ಬೇರೆ ಅಡ್ಡದಾರಿಯನ್ನ ಹಿಡಿಯಲ್ಲ, ನಾನು ದೇಶದ ಒಳ್ಳೆ ಪ್ರಜೆಯಾಗಿ ಬೆಳಿತೀನಿ ಅಂತ ಹೇಳಿ ಇವತ್ತು ಶಪಥ ಮಾಡಿ, ದಿನಕ್ಕೆ ನಾನು ಜಾಸ್ತಿ ಹೇಳ್ತಾ ಇಲ್ಲ ರೀ, ಇವತ್ತು ನೀವು +10 ಇಯರ್ಸ್ಗೆ ನೆನ್ನೆ ಏನು ನನ್ನ ಹತ್ರ ನಾಲೆಜ್ ಇತ್ತು ಅದಕ್ಕಿಂತ 10% ಇವತ್ತಿನ ದಿನ ಏನು ಗೈನ್ ಆಗಿದೆ ಅಂತ ಅಷ್ಟೇ ಇಂಪಾರ್ಟೆಂಟ್. ಆಯ್ತಾ? ಕಾಂಪಿಟೇಷನ್ಸ್ ತುಂಬಾ ದೊಡ್ಡ ಮಟ್ಟದ ಕಾಂಪಿಟೇಷನ್ಸ್ ಇದೆ ಮಕ್ಕಳೇ. ಕಾಂಪಿಟೇಷನ್ ನಾನು ಹೇಳಿದ್ನಲ್ಲ ಎಷ್ಟು ಪರ್ಸೆಂಟ್ ಅಂತ, ಓನ್ಲಿ 10% ರಿಸಲ್ಟ್ ಎಕ್ಸಾಮ್ ಅಪಿಯರ್ ಆಗಿ 10% ಅಷ್ಟೇ ಈಗಿನ ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ ಗೆಲ್ತಾ ಇದ್ದಾರೆ ಅಂದ್ರೆ ಅವರಿಗೆ ರಿಸಲ್ಟ್ ಬರ್ತದೆ. ಅಂದ್ರೆ ನೀವು ಯಾರು ಆಗಲ್ಲ ಅಂತಲ್ಲ, ಆಗುತ್ತೆ ಆಗಲ್ಲ ಅಂತಲ್ಲ. ನಾನು ಹೇಳಿದ್ನಲ್ಲ, ನಾನೇ ಬೆಸ್ಟ್ ಎಕ್ಸಾಂಪಲ್ಸ್. 100 ಎಕ್ಸಾಮ್ಸ್ ಬರದೆ 1 ಎಕ್ಸಾಮ್ ಪಾಸ್ ಆಗದೆ, 101 ಎಕ್ಸಾಮ್ ಇಂದ ಮತ್ತೆ 105ನೇ ಎಕ್ಸಾಮ್ಸ್ ವರೆಗೆ ಎಲ್ಲ ಎಕ್ಸಾಮ್ಸ್ ಪಾಸ್ ಆಗಿದೆ. ಅರ್ಥ ಆಯ್ತಾ? ಎಲ್ಲ ಎಕ್ಸಾಮ್ ಪಾಸ್ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅಲ್ಲಿ ತನಕ ಅಷ್ಟೊತ್ತಿಗೆ ನನ್ನ ಎಲ್ಲ ಪ್ರಿಪರೇಷನ್ ಕೊಟ್ಟುಬಿಟ್ಟಿದೆ. ಅವ ಏನ್ ಕ್ವಶನ್ ಕೇಳ್ತಾನೆ ಕೇಳಿ, ನನ್ನ ಹತ್ರ ಈಗ ಕ್ವಶನ್ ಪೇಪರ್ ಸೆಟ್ಟರಿಗೂ ನನಗೂ ವಾರ್ ನಡೀತಾ ಇತ್ತು. ನೀನ್ ಕ್ವಶನ್ ಏನ್ ಕೇಳ್ತೇ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅಂತ. ಹೌದು, ಯಾವಾಗ್ಲೂ ಅಷ್ಟೇ. ಕ್ವಶನ್ ಪೇಪರ್ ಸೆಟ್ ನಮಗೆ ಲಾಸ್ಟ್ಗೆ ಹೇಗಾಗುತ್ತೆ ಕಾಂಪಿಟೇಟಿವ್ ಫೀಲ್ಡರ್ ಅಂದ್ರೆ, ಕ್ವಶನ್ ಪೇಪರ್ ಸೆಟ್ಟರ್ ತಲೆಬಿಸಿ ಆಗ್ತದೆ. ಇವ್ನಿಗೆ ಏನ್ ಕ್ವಶನ್ ಕೊಡಬೇಕು ನಮ್ಗೆ ಗೊತ್ತಾಗ್ತಾ ಹೋಗ್ತಾರೆ. ಕ್ವಶನ್ ಈ ತರ ಕ್ವಶನ್ ಸೆಟ್ ಮಾಡಿದ್ದೇನೆ, ಮತ್ತೆ ಎಲ್ಲಿ ನಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ ಅಂತಲೂ ಗೊತ್ತು. ಕೆಲವೊಂದು ಫೇಕ್ ಎಂಟ್ರಿಗಳು ನಿಮ್ಮಲ್ಲಿ ಕಾಮರ್ಸ್ ಅಲ್ಲಿ ಎಲ್ಲಿ ನಮ್ಮನ್ನು ಟ್ರ್ಯಾಪಿಂಗ್ ಕ್ವಶನ್ಸ್ ಅಂತ ಇರ್ತದೆ ಕೆಲವೊಂದು. ಇದೆಲ್ಲ ಟೆಕ್ನಿಕ್ಸ್ ಮುಂದೆ ನಮ್ಮ ಟೀಚರ್ಸ್ ಹೇಳ್ಕೊಡ್ತಾರೆ. ಆಯ್ತಾ? ಹಾಗಾಗಿ ಎಲ್ಲರೂ ಸಕ್ಸಸ್ ಆಗಲಿ, ಎಲ್ಲರೂ 100% ರಿಸಲ್ಟ್ ಬರಲಿ. ಕ್ವಶನ್ಸ್ ಇನ್ನೂ ಒಂದ್ಸತಿ ಕೇಳ್ತೀನಿ, ಏನಾರು ಇದೆಯಾ? ಏನು ಇಲ್ಲ, ನಮ್ಗೆ ನನ್ನ ಹತ್ರ ಏನು ಇದು ಫಾರ್ಮಾಲಿಟೀಸ್ ಬೇಡ, ಆರಾಮ್ಸೆ ಕೇಳಿ. ಏನಾದ್ರು ಕ್ವಶನ್ಸ್, ಎನಿಥಿಂಗ್ ಇನ್ ದ ವರ್ಲ್ಡ್ ನಾನು ಕೇಳ್ತಾ ಇದ್ದೀನಿ. ಆಯ್ತಾ? ನನಗೆ ಸಬ್ಜೆಕ್ಟ್ ಮ್ಯಾಥ್ಸ್ ಒಂದ್ ಬಿಟ್ಟು ಬೇರೆ ಏನಾದ್ರು ಕೇಳಿ. ನನ್ನ ಸ್ವಾಟ್ ಅನಾಲಿಸಿಸ್ ನನಗೆ ಗೊತ್ತು, ಅದಕ್ಕೆ ಹೇಳಿದ್ದು. ಇಲ್ವಾ? 100% ಯಾವ ಕಂಟೆಂಟ್ ಮೇಲೆ ರಿಪ್ಲೈ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಎಫೆಕ್ಟ್ ಆಗೇ ಆಗ್ತದೆ. ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾ ಇಸ್ ಫುಲ್ಲಿ ರನ್ನಿಂಗ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾರು ಅಲ್ಲಿ ಇನ್ನೊಬ್ರು ಕುತ್ಕೊಂಡು ನಿಮ್ಗೆ ಏನು ಪ್ರೊವೈಡ್ ಮಾಡ್ತಿಲ್ಲ. ನೀವು ಯಾವ ಕಂಟೆಂಟ್ ಮೇಲೆ ನೀವು ವರ್ಕ್ ಮಾಡ್ತೀರಿ, ನೋಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಡಿಸ್ಪ್ಲೇ ಟೈಮ್ ಹೇಳ್ತಾರೆ, ನಿಮ್ಮ ಡಿಸ್ಪ್ಲೇ ಇದೆಯಲ್ಲ, ಡಿಸ್ಪ್ಲೇಲಿ ಏನು ಕಂಟೆಂಟ್ ರನ್ ಆಗುತ್ತೆ ಅಂದ್ರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಯೂಸರ್ ಯಾವ ಕಂಟೆಂಟ್ ಅನ್ನ ಎಷ್ಟು ಗಂಟೆ ಯಾವ ಟೈಮಲ್ಲಿ ನೋಡಿದಾನೆ ಅಂತ ಆಟೋಮೆಟಿಕಲ್ ಹೋಗ್ತಾ ಇರುತ್ತೆ. ಅಲ್ಲಿ ಆಟೋಮೆಟಿಕಲ್ ಅವ್ರ ಹತ್ರ ಬ್ಯಾಕಲ್ಲಿ ಡಾಟಾ ಇರ್ತದೆ, ಯಾವ ಕಂಟೆಂಟ್ ಅಲ್ಲಿ. ಅದೇ ಕಂಟೆಂಟಿನ ಆಧಾರದ ಮೇಲೆ ಅವ್ರು ನಿಮಗೆ ನೆಕ್ಸ್ಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಕಂಟೆಂಟ್ ಅನ್ನ. ನಿಮಗೆ ಅರ್ಥ ಆಯ್ತು ಅಂತ ಹೇಳಿದೀನಿ. ಸೋಷಿಯಲ್ ಮೀಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ನಿಮ್ಮನ್ನು ಎಲ್ಲಿ ಟ್ರ್ಯಾಪ್ ಮಾಡಬೇಕು ಅದು ನೋಡ್ತಾ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಅನ್ನ, ಈಗಿನ ರನ್ನಿಂಗ್ ಬಿಗ್ ಬಾಸ್ ಅನ್ನ 10 ಸತಿ ನೋಡಿದ್ರೆ ನೆಕ್ಸ್ಟ್ ಎಪಿಸೋಡ್ ನಿಮ್ಮಲ್ಲಿ ನೀವು ನೋಡೋದೇ ಬೇಡ, ಅಲ್ಲೇ ಬರ್ತಾ ಇರುತ್ತೆ. ಅಥವಾ ನೀವೇನೋ ನೆಕ್ಸ್ಟ್ ಹೌ ಟು ವರ್ಕ್ ಹಾರ್ಡ್ ಅಥವಾ ಹೇಗೆ ನಾವು ಸಕ್ಸಸ್ ಆಗೋದಂತ ನೋಡಿದ್ರೆ ಅದು ಬರ್ತಾ ಇರುತ್ತೆ. ಕಂಟೆಂಟ್ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೂ ಹೇಳ್ತಾ ಇದ್ದೀನಿ, ಈಗಿನ ಡ್ರಗ್ಸ್ ಎಷ್ಟು ಮಾರಕವಾಗಿದೆಯೋ
ಅಷ್ಟೇ ಮಾರಕ ಕೆಲವು ಕಂಟೆಂಟ್ಗಳು, ಅದಕ್ಕಿಂತ ಇನ್ನೂ ಹೆಚ್ಚಿನ ಮಾರಕಗಳು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇದೆ. ಅದಕ್ಕಿಂತ ಹೆಚ್ಚಿನ ಡೇಂಜರ್ಸ್ ಹೇಳಿನಲ್ಲ, ಸಮ್ ಕಂಟೆಂಟ್ಸ್ ಈವನ್ ಟೇಕ್ ಯುವರ್ ಲೈಫ್. ಸಮ್ ಕಂಟೆಂಟ್ ನಿಮ್ಮನ್ನು ಇಲ್ಲೇ ಡಿಸ್ಟ್ರಾಯ್ ಮಾಡಬೇಕು, ಆ ಥರ ಕಂಟೆಂಟ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿದೆ. ಸರ್ ಹಾಗಾದ್ರೆ ಕೇಳ್ಬೋದಾ ಸರ್, ಇದು ನೀವು ಯಾಕೆ ಬ್ಯಾನ್ ಮಾಡಲ್ಲ? ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬ್ಯಾನ್ ಮಾಡ್ತಾ ಇದ್ದೀವಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರಿಪೋರ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಕೆಲವೊಂದು ಇರ್ತದೆ ಕಂಟೆಂಟ್, ಕೆಲವೊಂದು ಅಡಲ್ಟ್ ಕಂಟೆಂಟ್ ಇರ್ತಾರೆ, ಆ ಕಂಟೆಂಟ್ಗಳಿಗೆಲ್ಲ ಏನಾಗಿದೆ ಈಗ ಅದು ಯಾರಿಗೆ ಬೇಕಾದ್ರೂ ಅವೈಲಬಲ್ ಆಗ್ತದೆ. ಆ ಕಂಟೆಂಟ್ಗಳಿಗೆಲ್ಲ ಹೈಕೋರ್ಟ್ಗಳಲ್ಲಿ, ಕೆಲವು ಸುಪ್ರೀಂ ಕೋರ್ಟ್ಗಳಲ್ಲಿ ಏನಾಗಿದೆ, ಕೆಲವು ಒಂಥರ ಬೇರೆ ಬೇರೆ ಒಪಿನಿಯನ್ ಇರೋದ್ರಿಂದ ಕೆಲವು ಕಂಟೆಂಟ್ಗಳು ರಿಮೂವ್ ಮಾಡೋಕ್ಕಾಗದೇ ಇರ್ಬೋದು. ಆದರೆ ಮನಸ್ಸಿನ ಮೇಲೆ ಪರಿಣಾಮ ಬೀಳಲಿಕ್ಕೆ ತುಂಬಾನೇ ಕೆಟ್ಟ ಕಂಟೆಂಟ್ಗಳು, ತುಂಬಾನೇ ಮೊರಾಲಿಟಿ ಇಲ್ಲದ ಕಂಟೆಂಟ್ಗಳು, ಎಥಿಕ್ಸ್ ಇಲ್ಲದ ಕಂಟೆಂಟ್ಗಳು, ಏನು ಹೇಳ್ತಾರೆ, ನಿಮಗೆ ಫಸ್ಟ್ ಆಫ್ ಆಲ್ ಯೂಸೇ ಇಲ್ಲದ ಕಂಟೆಂಟ್ಗಳು ಎಷ್ಟೋ ಇದಾವೆ ಅಲ್ವಾ? ನಿಮ್ಮ ಹೊಟ್ಟೆ ತುಂಬಿಸುವಂತ ಯಾವ ಕಂಟೆಂಟ್ಗಳು, ಕೆಲವು ಕಂಟೆಂಟ್ಗಳು ಇರೋದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಈ ಕಂಟೆಂಟ್ಗಳಿಂದ ಸ್ವಲ್ಪ ದೂರ ಇರಿ. ಕಂಟೆಂಟ್ಗಳು ಇವ್ರು ಹೇಳ್ದಂಗೆ ತುಂಬಾನೇ ಅದು ನಿಮಗೆ ಅಲ್ಲ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ನಾನೇ ಹೇಳ್ಬೇಕು ಅಂತ ಏನಿಲ್ಲ, ಕೆಲವು ಎಕ್ಸಾಂಪಲ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬರೀ ಸೋಷಿಯಲ್ ಮೀಡಿಯಾಗೆ ಬಂದಾಗಲೇ ಹೇಳ್ತೀನಿ. ನನ್ನ ಇದಲ್ಲೇ ಅದು ಸೂಸೈಡ್ ತನಕ ಓದಂಥ ಕಂಟೆಂಟ್ಗಳು ಇದೆ. ಒಬ್ಬ ಸ್ಟೂಡೆಂಟ್ ಆ ಕಂಟೆಂಟಿಂದ ಸೂಸೈಡ್ ತನಕ ಓದಂಥದ್ದು ಇದೆ. ಹೇಳಿದ್ನಲ್ಲ, ನಾನು ಯಾಕೆ ಹೇಳಿದೆ, ಈ ರೆಸ್ಪಾನ್ಸ್ ಹೇಗಿರಬೇಕು ನಿಮ್ಮದು, ರೆಸ್ಪಾನ್ಸ್ ಇಂದ ಆಟಿಟ್ಯೂಡ್ ಹೇಗೆ ಆಗ್ತದೆ, ಆಟಿಟ್ಯೂಡ್ ಹ್ಯಾಬಿಟ್ ಹೇಗಾಗ್ತದೆ, ಹ್ಯಾಬಿಟ್ ಬಿಹೇವಿಯರ್ ಹೇಗೆ ಆಗ್ತದೆ, ಬಿಹೇವಿಯರ್ ಕ್ಯಾರೆಕ್ಟರ್ ಹೇಗಾಗ್ತದೆ, ಕ್ಯಾರೆಕ್ಟರ್ ಪರ್ಸನಾಲಿಟಿ ಹೇಗಾಗ್ತದೆ, ಇವೆಲ್ಲ ರೆಸ್ಪಾನ್ಸ್ ನೀವು ಒಂದೊಂದು ಕಂಟೆಂಟ್ಗೂ ಏನು ರೆಸ್ಪಾನ್ಸ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಆಟಿಟ್ಯೂಡ್ ಬಿಲ್ಡಪ್ ಆಗುತ್ತೆ. ಆಯ್ತಾ? ಫೈನಲಿ ನಿಮಗೆ ರಿಸಲ್ಟ್ ಒಳ್ಳೆ ಪರ್ಸನಾಲಿಟಿ ಬರಬೇಕು ಅಂದ್ರೆ ಈ ಆಟಿಟ್ಯೂಡ್, ಈ ಕಂಟೆಂಟ್ ನೋಡುವಂಥ ಆಟಿಟ್ಯೂಡ್ ಅನ್ನ, ಕಂಟೆಂಟ್ ನೋಡುವಂಥ ರೆಸ್ಪಾನ್ಸ್ ಅನ್ನ ನೀವು ಸ್ಥಗಿತಗೊಳಿಸ್ಬೇಕು. ಅರ್ಥ ಆಯ್ತಾ? ನಾನು ಆದಷ್ಟು ನಿಮಗೆ ತುಂಬಾ ಕೆಳಗೆ ಇಳಿದು ಮಾತಾಡಿದ್ದೀನಿ, ಅಂದ್ರೆ ನಿಮಗೆ ಟಚ್ ಮಾಡ್ತಾ ಇದ್ದೀನಿ. ಬಟ್ ಇದು ಫಿಸಿಕಲ್ ಎಕ್ಸಾಂಪಲ್ಸ್ ನಾನು ಕೊಡ್ಬೇಕಂದ್ರೆ ತುಂಬಾನೇ ಎಕ್ಸಾಂಪಲ್ ಆಗ್ತಾ ಹೋಗ್ತದೆ. ಬೇರೆ ಏನಾದ್ರು ಇದು ಸಿಕ್ಕಿ ಬೀಳ್ತಾರೆ, 100% ಸಿಕ್ಕಿ ಬೀಳ್ತಾರೆ. ಯಾವುದು ಸಿಕ್ಕಿ ಬೀಳಲ್ಲ ಅಂತ ಏನಿಲ್ಲ. ನಮ್ಮಲ್ಲಿ ನಾವು ಇನ್ನೂ ಈಗ ಇದೇನು ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಏನಿದ್ರು ಈಗ 2005 ಇಂದ ಈಚೆಗೆ ಅಲ್ವಾ ಬಂದಿರೋದು. ನನಗೆ ಗೊತ್ತಿರಂಗೆ 2010 ವಾಟ್ಸಾಪ್ ಇಂಟ್ರೊಡಕ್ಷನ್ ಆಯಿತು, 2010-11 ಅದಕ್ಕಿಂತ ಹಿಂದೆ ಫೇಸ್ಬುಕ್ ಇತ್ತು, ಮೆಸೆಂಜರ್ ಇತ್ತು, ಗೂಗಲ್ ಇತ್ತು, ಆಗ ಜಿ ಟಾಕ್ ಅಂತ ಒಂದಿತ್ತು. ನಾವೆಲ್ಲ ನನಗೆ ಗೊತ್ತಿರಂಗೆ ಜಿ ಟಾಕ್ ನಮ್ದುಗ. ಈಗ ಫೇಸ್ಬುಕ್ಕಿಗೆ ಬಂದಿದೆ. ಈಗ ಫೇಸ್ಬುಕ್ ಎಲ್ಲ ಇನ್ಸ್ಟಾ, ಮತ್ತೆ ಈಗ ಇನ್ನೊಂದು ಅದು ಚಾಟ್ GPT ಯಾವುದೋ ಇದೆಲ್ಲ, ಆ ಥರ ಎಲ್ಲ ಇನ್ನು ಮುಂದೆ ಇದ್ದೀವಿ. ನೀವೇನು ಹಾಕೋದು ಬೇಡ. ಈಗ ಇಲ್ಲಿ ಯಾರು ಸುಮ್ಮನೆ ಒಂದು ಸ್ಕೆಚ್ ಹಾಕ್ಬಿಟ್ರೆ, ನೀವು ಹೇಳ್ಬಿಟ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಎಕ್ಸಾಕ್ಟ್ ನಿಮ್ಮದೇ ಕಾಣೋ ರೀತಿಯಲ್ಲಿ ಒಂದು ಫೋಟೋ ತೆಗೆದು ಕೊಟ್ಬಿಡುತ್ತೆ, ವಿಡಿಯೋ ಮಾಡುತ್ತೆ. ಈಗ ನಾನು ಮಾಡೋ ವಿಡಿಯೋಗೆ ಬೇರೆ ಡಬ್ಬಿಂಗ್ ಮಾಡ್ಬೋದು, ನನ್ನನ್ನೇ ಹೋಲುವಂಥ ಬೇರೆ ಬೇರೆ ಮಾರ್ಪಿಂಗ್ ಮಾಡ್ಬೋದು. ಈಗೆಲ್ಲ ಎಷ್ಟು ಮಾರ್ಪಿಂಗ್ ಅಂತ ಹೇಳಿದ್ರೆ, ನಾನು ಕಾರ್ಕಳದಲ್ಲಿ ಕೆಲಸ ಮಾಡುವಾಗ ಒಬ್ಬನಿಗೆ ಮಾರ್ಪಿಂಗ್ ಆಗಿ ಅವನ ವಿಡಿಯೋನ ಸ್ವಲ್ಪ ಅಬ್ಸೀನಿಂಗ್ ಮಾಡಿಬಿಟ್ಟು ಅವನ ಸೂಸೈಡ್ ಮಾಡಿದ್ಬಿಟ್ರೆ ಬೇರೇನಿಲ್ಲ. ಅವ್ರ ತಂದೆ ತಾಯಿಗೆ ಇದು ನಾನಲ್ಲ ಅಂತ ಹೇಳಿದ್ರೆ ಅವ್ರು ಒಪ್ತಾ ಇಲ್ಲ, ಇದು ನಾನಲ್ಲ ಅಂತ ಹೇಳಿದ್ರೆ ಅವ್ರು ಒಪ್ತಾ ಇಲ್ಲ. ಅವ್ರ ಮನೇಲಿ ಹೋದ್ರೆ ಅವ್ರು ಹೊಡಿತಾರೆ, ಸೊಸೈಟಿಲಿ ಬಂದ್ರೆ ಜನ ಹೊಡಿತಾರೆ. ಮತ್ತೆ ಅವ್ನು ಏನ್ ಮಾಡ್ಬೇಕು? ಈ ತರದ ಸಂದಿಗ್ಧ ಪರಿಸ್ಥಿತಿಗಳು ಸಾಕಾಗ್ತದೆ. ಅದಕ್ಕೆ ನಾನು ಹೇಳೋದು, ಯಾವತ್ತು ಪ್ರಿವೆನ್ಷನ್ ಮಾಡೋದು ಒಳ್ಳೇದು. ಈ ತರ ಕಂಟೆಂಟ್ ಇಂದ, ಈ ತರ ಪ್ಲಾಟ್ಫಾರ್ಮ್ಗಳಿಗೆ ಹೋಗೋದ್ರಿಂದ ನಮ್ದೆಲ್ಲ ವಾಟ್ಸ್ಆಪ್ DP-ಗಳನ್ನ ನಿಮ್ದು ಯಾರಾದ್ರೂ ವಾಟ್ಸ್ಆಪ್ DP ಅಪ್ಲೋಡ್ ಎಲ್ಲರೂ ಮಾಡಿರ್ತೀರಾ? ನಾರ್ಮಲಿ ನಿಮ್ದು ವಾಟ್ಸ್ಆಪ್ DP-ನ ತಗೊಂಡು ನಾನೀಗ ಇದಕ್ಕೆ ಕ್ಯಾಪ್ ಜೆಮಿನಿಗೋ ಎಗೋ ಅಥವಾ ಗೂಗಲ್ ಇದು ನಮ್ದು ಮೆಟಾ ಎಗೋ ಹಾಕಿದ್ರೆ ಏನೆಲ್ಲ ಮಾಡುತ್ತೆ ಗೊತ್ತಾ? ಅದು ಮಂಗನಾಟ ಏನೆಲ್ಲ ಮಾಡಬೇಕು ಎಲ್ಲ ಮಾಡುತ್ತೆ ಅದು. ಅರ್ಥ ಆಯ್ತಾ? ಸೊ ನೀವು ಅದರಿಂದ ಏನಾಗುತ್ತೆ, ಈ ಥರದ್ದೆಲ್ಲ ಆಟಿಟ್ಯೂಡಿಗೆ ಹೋಗ್ಬಿಡಿ. ಒಂದು ವೇಳೆ ಆ ಥರ ಮಾಡಿ ನೀವು ಸಿಗಾಕೊಂಡ್ಬಿಟ್ಟು ಜೈಲಿಗೆ ಹೋಗೋದಂತೂ ಪಕ್ಕ, ಅದು ಬೇರೆ ವಿಷಯ. ಆಯ್ತಾ? ಆ ಥರದ್ದೆಲ್ಲ ಇರ್ತದೆ, ನಾವು ಕಂಡುಹಿಡ್ತೀವಿ. ನಾರ್ಮಲ್ ಏನಾಗುತ್ತೆ, ಫೇಕ್ ಅಕೌಂಟ್ಸ್ ಅಂತ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಈಗ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತಾರೆ, ಯಾರೋ ತೀರಿ ಹೋಗಿರ್ತಾರೆ, ಒಬ್ಬ ತೀರಿ ಹೋಗಿದ್ದ ಹೆಸರಲ್ಲಿ ಅವ್ನು ಹೆಂಗೋ ಆಧಾರ್ ಕಾರ್ಡ್ ಸಿಗ್ತದೆ, ಎಲ್ಲೋ ಸರ್ವಿಸ್ ಪ್ರೊವೈಡರ್ ಒಂದು ಇಶ್ಯೂ ಮಾಡ್ತಾನೆ. ಆಯ್ತಾ? ಅಲ್ಲಿ ನಾವು ಆಕ್ಚುಲಿ ಅವನ IP ಟ್ರೇಸ್ ಮಾಡಿಬಿಟ್ಟು ಅವ್ರ ಮನೆಗೆ ಹೋಗ್ತೀವಿ. ಅವ್ನು ತೀರಿ ಹೋಗಿ 10 ವರ್ಷ ಆಗಿರುತ್ತೆ. ಅವನ ಹೆಸರಲ್ಲಿ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ತಗೊಂಡು ಏನೋ ಫೋರ್ಜರಿ ಸೈನ್ ಔಟ್ ಮಾಡಿರ್ತಾನೆ. ಅಲ್ಲಿ ಸರ್ವಿಸ್ ಪ್ರೊವೈಡರ್ ಹತ್ರ ಅವನ ಹತ್ರ ಡಾಟಾ ಇರಲ್ಲ. ನಮಗೆ ಅಲ್ಲಿಗೆ ಎಂಡ್ ಆಗುತ್ತೆ. ಆಕ್ಚುಲ್ ಯಾರು ಪರ್ಪಟ್ರೇಟ್ ಇರ್ತಾರೋ ಅವ್ನು ಹಿಡಿಲಿಕ್ಕೆ ಆಗಲ್ಲ ಅವನೊಂದ್ಸತಿ. ಈ ಥರದ ಅಕೌಂಟ್ಗಳು, ಈ ಥರದ ಕೇಸ್ಗಳೇ ಜಾಸ್ತಿ. ಅರ್ಥ ಆಯ್ತಾ? ಫೇಕ್ ಅಕೌಂಟಿಸಮ್ ಎಲ್ಲಿ ತನಕ ರೀಚ್ ಆಗ್ತೀವಿ ನಾವು ಅಂದ್ರೆ, ನೀವು ಮಾಡಿದ್ದು ಅಂದ್ರೆ ನಿಮ್ಮ ಹತ್ರ ನೀವೇ ಮಾಡಿದ್ದು ಅನ್ನೋದಕ್ಕೆ ನಿಮ್ಮ ಹತ್ರ ಫೋನ್ ಇರಬೇಕು, ನಿಮ್ಮ ಅಡ್ರೆಸ್ಸಿಗೆ ಸಿಮ್ ಇರಬೇಕು. ನಾವು ಅಲ್ಲಿ ತನಕ ಹೋಗ್ತೀವಿ. ಅಲ್ಲಿಗೆ ಹೋಗುವಾಗ ಏನಾಗುತ್ತೆ, ಹೆಚ್ಚಿನ ಕೇಸಲ್ಲಿ ಅವನು ಇರೋದೇ ಇಲ್ಲ, ಅವನು ಅಜ್ಜನ ಹೆಸರಲ್ಲಿ ತಗೊಂಡಿರ್ತಾನೆ, ಅಜ್ಜ 5 ವರ್ಷ ಆಗಿರುತ್ತೆ. ಏನ್ ಮಾಡೋದು? ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ನಮ್ಮ ಇನ್ವೆಸ್ಟಿಗೇಷನ್. ಅರ್ಥ ಆಯ್ತಾ? ಈ ಥರದ ಅಬ್ಸ್ಟೇಕಲ್ಸ್ ತುಂಬಾ ಇದೆ. ಪೊಲೀಸ್ ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ನಮ್ಮ ಇದರಲ್ಲೆಲ್ಲ ತೋರಿಸ್ತಾರಲ್ಲ, ಇಂಡಿಯನ್ ಇದರಲ್ಲಿ GPS ಸ್ಯಾಟಲೈಟ್ ಇಂದ ಕಳ್ಳ ಓಡೋಗ್ತಾ ಇರ್ತಾನೆ, ನಾವು ಇಲ್ಲಿ ಕೂತ್ಕೊಂಡು ಸ್ನೈಪರ್ ಶಾಟ್ ಹೊಡೆಯೋದು. ಆ ಥರ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ಸ್ನೈಪರ್ ಶಾಟ್ ನಾವೇನಿದ್ರು ಹ್ಯೂಮನ್ ಇಂಟೆಲಿಜೆನ್ಸ್ ಎಲ್ಲ ಇದೀವಿ ಇನ್ನು. ಅಲ್ಲ, ನಾನು ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಇಲ್ಲ, ಬಟ್ ವಿಷಯ ಅಷ್ಟೇ. ಸಾಧಾರಣ ನನಗೊಂದು ಪಿಸ್ಟೂಲು, ನಾನೊಂದು 6 ಅಡಿ ಇದ್ದೀನಿ ಅನ್ನೋದು ಬಿಟ್ರೆ, ನಾನು ನಿಮ್ಮ ಥರವೇ ಬ್ರೈನಲ್ಲಿ ಕೆಲಸ ಮಾಡಬೇಕು. ಅರ್ಥ ಆಯ್ತಾ?
ಮತ್ತೆ ಕೆಟ್ಟದ್ದು ಯಾವಾಗಲೂ ಸ್ಪೀಡ್ ಜಾಸ್ತಿ, ಒಳ್ಳೇದು ಯಾವಾಗಲೂ ನಿಧಾನ ಹೋಗುತ್ತೆ. ಅರ್ಥ ಆಯ್ತಾ? ಯಾವುದಕ್ಕೆ ಸ್ಪೀಡ್ ಜಾಸ್ತಿ? ಸುಳ್ಳು ಬೇಗ ಹಬ್ಬೋದು ಜಾಸ್ತಿ, ನಿಜ ಸ್ವಲ್ಪ ಕಮ್ಮಿನೇ ಆಗ್ಬೋದು ಅಲ್ವಾ? ಹಾಗೆ. ಸರಿ, ಬೇರೆ ಎನಿಥಿಂಗ್ ಸರ್? ಓಕೆ, ನಾವು ಮತ್ತೆ ನಿಮ್ಮ ಧೀರಜ್ ಅವ್ರು ಸೇರ್ಕೊಂಡು ಕೆಲವೊಂದು ವಿಡಿಯೋಗಳನ್ನೆಲ್ಲ ಮಾಡಿದ್ದೀವಿ. ಎಸ್ ಮೇಡಮ್, ಹೇಳಿ. ಕೂತ್ಕೊಳ್ಳಿ. ತುಂಬ ಕ್ವಶನ್. ಪೊಲೀಸ್ ಸ್ಟೇಟ್ಮೆಂಟ್ ಈಸ್ ಯಾಕೆ ವ್ಯಾಲಿಡ್ ಆಗಲ್ಲ ಅಂತ ಹೇಳಿದ್ರೆ, ಈಗಿಂದ ಏನಂದ್ರೆ, ಈಗ ನೋಡ್ತಾ ಇದ್ದೀನಿ ಪೊಲೀಸ್ ಮೇಲೆ ಒಂದು ನ್ಯೂಟ್ರಾಲಿಟಿ ಬರಲ್ಲ ಅಂತ. ಪೊಲೀಸ್ ಅನ್ನೋದು ಫೋರ್ಸ್, ಆಯ್ತಾ? ಅವಾಗ ಇದರಲ್ಲಿ ಏನಾಗಬೇಕು, ಕೋರ್ಟಲ್ಲಿ ತುಂಬ ಒಳ್ಳೆ ಕ್ವಶನ್ಸ್ ಇದು ಕೇಳಿ. ಕೋರ್ಟಲ್ಲಿ ಏನು ಬೇಕು ಅಂದರೆ, ಯಾವುದೇ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಫಿಗರ್ಸ್, ಸ್ಟೇಟ್ಮೆಂಟ್ಸ್, ಸಾಕ್ಷಿ, ವಿಟ್ನೆಸ್ ಏನಿದ್ರು ನ್ಯೂಟ್ರಲ್ ಆಗಿರಬೇಕು. ಯಾವುದೇ ಪೊಲೀಸರು ಮಾಡಿದ್ದಾರೆ ಅಥವಾ ಪೊಲೀಸರ ಒಂದು ದಬ್ಬಾಳಿಕೆ ಅಂದರೆ ಅವ್ರು ಏನಂತಾರೆ ಇದರಲ್ಲಿ ಹೋಗುವಾಗ, ನಾವು ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಷ್ಟೇ ಬಿಟ್ಟರೆ, ಪೊಲೀಸರು ಇದ್ರ ಮೇಲೆ ಏನಾದರೂ ಒಂದು, ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಮಾಡಿರ್ಬೋದಾ, ಮಾಡಿಫಿಕೇಶನ್ ಮಾಡಿರ್ಬೋದಾ, ಸತ್ಯವನ್ನು ತಿರುಚಿರ್ಬೋದಾ ಅನ್ನೋ ಒಂದು ಬೆನಿಫಿಟ್ ಆಫ್ ಡೌಟ್ ಇರುತ್ತೆ. ನಮ್ಮ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮಲ್ಲಿ 100 ಅಪರಾಧಿಗಳಿದ್ರೆ ಅವನಿಗೆ ಒಬ್ಬನಿಗೆ 199 ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಒಂದು ನಮ್ಮಲ್ಲಿ ಸೇಯಿಂಗ್ಸ್. ಅದೇ ಥರ ನಡೀತದೆ ಕೂಡ. ಒಂದು ಸಣ್ಣ ಬೆನಿಫಿಟ್ ಆಫ್ ಡೌಟ್ ಇದ್ರೂ ಕೂಡ, ಬೆನಿಫಿಟ್ ಆಫ್ ಡೌಟ್ ಯಾವತ್ತೂ ಅಕ್ಯೂಸ್ಡ್ಗೆ ಹೋಗುತ್ತೆ. ಪೊಲೀಸ್ ಏನಾದ್ರು ಇನ್ಫ್ಲಿಕ್ಷನ್ ಮಾಡಿದಾರಾ, ಪೊಲೀಸ್ ಏನಾದ್ರು ಮಾಡಿಫಿಕೇಶನ್ ಮಾಡಿದಾರಾ, ಅಡಿಷನ್ ಮಾಡಿದಾರಾ, ಡಿಲಿಷನ್ ಮಾಡಿದಾರಾ, ಅದಕ್ಕೆ ಏನು ಮಾಡ್ತಾರೆ, ಕೋರ್ಟಲ್ಲಿ ಯಾವಾಗಲೂ ಇಂಡಿಪೆಂಡೆಂಟ್ ವಿಟ್ನೆಸ್ ಅನ್ನೇ ನೋಡ್ತಾರೆ. ಅಂದರೆ ಆ ಸರ್ಕಮ್ಸ್ಟೆನ್ಸಸ್ ಅನ್ನ ವಿಟ್ನೆಸ್ ಮಾಡುವಂಥ ವಿಟ್ನೆಸ್. ನಮ್ಮಲ್ಲಿ 3-4 ಥರದ ವಿಟ್ನೆಸ್ ಇದೆ. ಐ ವಿಟ್ನೆಸ್ ಇದೆ, ಆಯ್ತಾ? ಸರ್ಕಮ್ಟೆನ್ಷಿಯಲ್ ವಿಟ್ನೆಸ್ ಇದೆ, ಸೈಂಟಿಫಿಕ್ ವಿಟ್ನೆಸ್ ಇದೆ, ಆಯ್ತಾ? ಬೇರೆ ಅದರ್ ರಿಲೇಟೆಡ್ ಡಾಟಾಸ್ ಎಲ್ಲ ಇದೆ. ಆ ಎಲ್ಲ ವಿಟ್ನೆಸ್ಗಳು ಅವನು ಕ್ರೈಮ್ ಮಾಡಿದ್ದಾನೆ ಅಂತ ಹೇಳುವಂಥದ್ದಾಗಬೇಕು. ನಾವು ಜಸ್ಟ್ ಕಲೆಕ್ಷನ್ ಏಜೆನ್ಸಿ. ವಿಟ್ನೆಸ್ ಅನ್ನ ಕಲೆಕ್ಷನ್ ಮಾಡಿಬಿಟ್ಟು ವಿ ಶುಡ್ ಪ್ರೆಸೆಂಟ್ ಅ ಕೇಸ್ ಬಿಫೋರ್ ದ ಕೋರ್ಟ್. ಪ್ರೆಸೆಂಟ್ ಮಾಡಬೇಕು. ನಾವೇ ಇಂಡಿಪೆಂಡೆಂಟ್ ಅಲ್ಲೇ ಹೋಗಿ ನಾನು ಇದು ನೋಡಿದ್ದೀನಿ, ಅದನ್ನ ನೋಡಿದ್ದೀನಿ ಅಂತಂದ್ರೆ ಏನಾಗುತ್ತೆ, ನಾನು ಶೋ ಮ್ಯಾನ್ ಆಗ್ಬಿಡ್ತೀನಿ. ಪೊಲೀಸ್ ಮ್ಯಾನ್ ಇಸ್ ನಾಟ್ ಎ ಶೋ ಮ್ಯಾನ್. ನಿಮಗೆ ಅನ್ಕೋಬಹುದು ಪೊಲೀಸ್ ಮ್ಯಾನ್ ಹೇಳಿದೆಲ್ಲ ನಡೀತದೆ, ಹಂಗಿಲ್ಲ. ಕೆಲವೊಂದು ಪವರ್ಸ್ ಇದೆ ನನಗೆ, ಆದರೆ ನಾನು ಹೇಳುವಂಥದ್ದು ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಅದು ಬಿಟ್ಟರೆ ಶೋಮೆನ್ ರೀತಿ ನಾವೇ ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡು ಎಲ್ಲ ಅಪರಾಧ ಅವ್ನು ಹಂಗೆ ಮಾಡಿದಾನೆ ಹಿಂಗೆ ಮಾಡಿದ ಅಂತ ಹೇಳೋಕ್ಕಾಗಲ್ಲ. ಡಾಕ್ಟ್ರು ಕೊಟ್ಟಿದ್ದ ಡಾಕ್ಟ್ರು ಬಂದು ಹೇಳಬೇಕು, ನೀವು ನಿಮ್ಮ ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಬಂದು ಹೇಳಬೇಕು. ಅವಾಗ ಏನಾಗುತ್ತೆ, ಇದರಲ್ಲಿ ಒಂದು ಏನು ಹೇಳ್ತಾರೆ, ಮಿಕ್ಸ್ ಆಫ್ ಆಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಅವಾಗ ಜಡ್ಜಿಗೆ ಗೊತ್ತಾಗುತ್ತೆ ಬಿಯಾಂಡ್ ದ ಡೌಟ್, ಒಂದು ಆರೋಪವನ್ನು ಅವನು ಬಿಯಾಂಡ್ ದ ಡೌಟ್ ಥಿಂಕ್ ಮಾಡುವಂಥ ಕೆಪಾಸಿಟಿ ಜಡ್ಜಿಗೆ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಈಗ ನಾವೇ ಹೋಗಿ ಕೊಟ್ಟರೆ ಎಲ್ಲ ಪೊಲೀಸ್ ಸ್ಟೇಟ್ಮೆಂಟ್ ಅಂದರೆ ಬೈ ದ ಪೊಲೀಸ್, ಟು ದ ಪೊಲೀಸ್, ಫಾರ್ ದ ಪೊಲೀಸ್ ಆಗ್ಬಿಡುತ್ತೆ. ಆಮೇಲೆ ಅರ್ಥ ಆಯ್ತಾ? ಕೇಸ್ ಫೈಲ್ ಹಂಗೆ ಆಗಬಾರ್ದು. ಕೇಸ್ ಫೈಲ್ ಯಾವಾಗ ಆಗಬೇಕು, ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಇರಬೇಕು, ಡಿಫ್ರೆಂಟ್ ಐ ವಿಟ್ನೆಸ್ ಇರಬೇಕು, ಡಿಫ್ರೆಂಟ್ ಮೆಡಿಕಲ್ ಎವಿಡೆನ್ಸ್ ಇರಬೇಕು, ಡಿಫ್ರೆಂಟ್ ಅದರ್ ಸೈಂಟಿಫಿಕ್ ಎವಿಡೆನ್ಸ್ ಇರಬೇಕು, ಎಲ್ಲ ಇರಬೇಕು. ಅರ್ಥ ಆಯ್ತಾ? ಅದೊಂದೇ ರೀಸನ್ಸ್, ಮತ್ತೆ ಬೇರೆ ಏನು ಆ ಥರದಿಲ್ಲ. ಅದಕ್ಕೆ ನಾವು ಜಾಸ್ತಿ ಏನು ಮಾಡ್ತೀವಿ, ಎಲ್ಲರೂ ಒಂದು ಯಾವ್ದಾದ್ರು ಪಂಚನಾಮೆಯನ್ನು ಮಾಡಿದ್ರೆ ಪಂಚನಾಮೆಗೆ ವಿಟ್ನೆಸ್ ಅಂತ ತಗೊಳ್ತೀವಿ, ಗಲಾಟೆ ಆದರೆ ಗಲಾಟೆ ನೋಡಿದವ್ರನ್ನ ತಗೊಳ್ತೀವಿ, ಎಲ್ಲರದ್ದು ಹೇಳಿಕೆ ಮಾಡ್ತೀವಿ. ಅದಕ್ಕೆ ಯಾಕೆ ಜವಾಬ್ದಾರಿ ನಿಮ್ಮದು ಅಂತ ಕೇಳಿದ್ರೆ, ನಿಮ್ಮ ಜವಾಬ್ದಾರಿ ಇರುತ್ತೆ. ನೀವು ನೋಡಿದ್ದನ್ನ ನೋಡಿದಾಗ ಹೇಳೋದಷ್ಟೇ. ಆಯ್ತಾ? ಅವ್ರೇನು ಮಾಡ್ಬಿಡ್ತಾರೆ, ಇವ್ರೇನು ಮಾಡ್ತಾರೆ, ಯಾರು ಏನೂ ಮಾಡೋದಿಲ್ಲ. ಹೇಳಿದ್ನಲ್ಲ, 99 ಜನ ಸುಮ್ಮನೆ ಇರೋದ್ರಿಂದ ಒಂದು ಜನ ಏನು ಮಾಡ್ತಾನೆ, ಅವ್ರೇನು ಮಾತಾಡಲ್ಲ ಬಿಡು, ನಾನು ಮಾಡಿದ್ದೇ ಮಾಡ್ತಾರೆ, ಇನ್ನು ಪೊಲೀಸರೇನು ನಂಬಲ್ಲ ಅಲ್ಲಿ ಬಿಡು ಇದ್ರಲ್ಲ ಅಂತೇಳಿ ಆಗ್ತದೆ. ಆ ಥರ ಆಗ್ತದೆ. ಬೇರೆ ಇನ್ನೊಂದು ಡೌಟು ಹೇಳಿ ಮೇಡಮ್. ಇಲ್ಲ, ನಂಗೆ ಗೊತ್ತಾಗ್ಲಿಲ್ಲ, ನಿಮ್ಮ ಕ್ವಶನ್ ಗೊತ್ತಾಗ್ಲಿಲ್ಲ ಮೇಡಮ್. ಮೂವಿ ಮತ್ತೆ ಇದ್ರಲ್ಲ, ಅಲ್ಲ ಮೂವೀಸ್ ಅಲ್ಲಿ ಬೇಡ ಬಿಡಿ, ಮೂವೀಸ್ ಮತ್ತೆ ಇದು ಬೇಡ. ಮೂವೀಸ್ ಫಸ್ಟ್ ಆಫ್ ಆಲ್ ಇದು ಫಿಕ್ಷನ್ ಅಂತಾನೆ ಇರ್ತಾರೆ. ಮೂವೀಸ್ ಅಲ್ಲಿ ಕ್ಯಾರೆಕ್ಟರ್ ಅಲ್ಲೇ ಬರ್ದು ಬಿಡ್ತಾರೆ. ಇಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಕಾಲ್ಪನಿಕ ಅಂತ ಬರ್ದಿರ್ತಾರೆ. ಹೌದಾ? ಫಸ್ಟ್ ಕಾಲ್ಪನಿಕ ಅಂತ ಬರ್ದಿರ್ತಾರಲ್ವಾ? ಹೌದಲ್ಲ ಮೇಡಮ್? ಮೂವಿಯಲ್ಲಿ ಫಸ್ಟಿಗೆ ಎಲ್ಲಾ ಕ್ಯಾರೆಕ್ಟರ್ಗಳು ಕಾಲ್ಪನಿಕ ಅಂತ ಬರ್ದಿರ್ತಾರೆ. ಇಲ್ಲಿ ಯಾವ ಪಾತ್ರಗಳು ಯಾರ ವ್ಯಕ್ತಿಗಳಿಗೂ ಸಂಬಂಧ ಇಲ್ಲ ಅಂತ ಬರ್ದಿರ್ತಾರೆ. ನಾವು ಅದನ್ನ ಓದೋದಿಲ್ಲ, ಯಾಕಂದ್ರೆ ನಾವು ಮೂವಿ ಸ್ಟಾರ್ಟ್ ಆದ್ಮೇಲೆ ಥಿಯೇಟ್ರಿಗೆ ಹೋಗೋದಲ್ಲ, ಹಂಗಾಗಿ ಅದನ್ನ ಯಾರು ನೋಡೋದಿಲ್ಲ. ಸೊ ಈಗ ನನ್ನ ಕ್ವಶನ್ ನಾನು ಹೇಳ್ತೀನಿ ಕೇಳಿ. ನಾನು ನಿಮಗೆ ಹೇಳ್ತೀನಿ, ನಮ್ಮ ಕಾನೂನಲ್ಲಿ ಅರೆಸ್ಟ್ ಹೇಗೆ ಮಾಡಬೇಕು ಅಂತ ಒಂದು ಇದೆ. ಅರೆಸ್ಟ್ ಅಂದ್ರೆ ಏನು ಅಂತ ಒಂದು ಕಾನೂನು. ನಾವು ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ಕಾಗ್ನಿಜಬಲ್ ಅಫೆನ್ಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ಅವನನ್ನ ಕೋರ್ಟ್ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡುವಂತ ಕೃತ್ಯ ಒಂದು. ಯಾವ ಕೃತ್ಯ ಅವನು ಕೋರ್ಟ್ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡುವಂತ ಒಂದೊಂದು ಕೆಲವೊಂದು, ಈಗ ದೊಣ್ಣೆಯಿಂದ ಹೊಡೆಯೋದು, ಕೊಲೆ ಮಾಡುವಂಥದ್ದು, ಚಾಕು ಹಾಕುವಂಥದ್ದು, ಇವೆಲ್ಲ ಕೃತ್ಯಗಳು.
ನಮ್ಮ ಪೊಲೀಸ್ ಆಫೀಸರ್ಗೆ ಅವ್ನ ಅರೆಸ್ಟ್ ಮಾಡಬೇಕು ಅಂದರೆ FIR ಫಸ್ಟ್ ಮಾಡ್ಕೊಂತೀವಿ, FIR ಅನ್ನು ಕೋರ್ಟಿಗೆ ಕಳಿಸ್ತೀವಿ. ನಾವು ಈ ಥರ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಇದ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೀವಿ. ಆ ಕೊಲೆ ಮಾಡಿದಂಥ ವ್ಯಕ್ತಿಯನ್ನ ಅಥವಾ ಚಾಕು ಹಾಕಿದಂಥ ವ್ಯಕ್ತಿಯನ್ನ, ಕಿಡ್ನಾಪ್ ಮಾಡಿದ ವ್ಯಕ್ತಿಯನ್ನ ನಾವು ಅರೆಸ್ಟ್ ಮಾಡಲಿಕ್ಕೆ ಒಂದು ಪ್ರೊಸೀಜರ್ ಇದೆ. ಏನು? ಅವನು ಸಿಕ್ಕಾಗ ಹೋಗಿ ಅವನ ಬೆನ್ನ ಮುಂದೆ ಇಲ್ಲಿ ಹೊಡೆದು ಯುವರ್ ಅಂಡರ್ ಅರೆಸ್ಟ್, ನಿನ್ನ ಮೇಲೆ ಕಾಗ್ನಿಜಬಲ್ ಕೇಸ್ ರಿಜಿಸ್ಟರ್ ಆಗಿದೆ, ನಿನ್ನ ಮೇಲೆ ಈ ಥರ ಸೆಕ್ಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, ಹಾಗಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದೀವಿ ಅಂತೇಳಿ ಬೆನ್ನು ತಟ್ಟಿ ಹೇಳಿದ್ರೆ ಅವನು ಬಂದು ಗಾಡಿಯಲ್ಲಿ ಕೂತ್ಕೋಬೇಕು. ಯಾರಾದ್ರೂ ಕೂರ್ತಾರಾ? ಯುವರ್ ಅಂಡರ್ ಅರೆಸ್ಟ್ ಅಂದ್ರೆ ಯಾರಾದ್ರೂ ಬಂದು ಸರ್ ಆಯ್ತು ಸರ್ ಐ ಆಮ್ ಅಂಡರ್ ಅರೆಸ್ಟ್ ಇದನ್ನ ತಗೊಂಡೋಗಿ ಅಂತ ಹೇಳ್ತಾರಾ ಮಕ್ಕಳು ಹೇಳ್ತಾರ ಯಾರಾದ್ರು? ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಜೋಕ್ಸ್ ಎ ಪಾರ್ಟ್, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಫ್ರಿಕ್ಷನ್. ಅರೆಸ್ಟ್ ಅಂದ್ರೆ ಅವ್ನು ಬರಲ್ಲ, ನೀವು ವಾರೆಂಟ್ ಕೊಡಿ ಅಂತ ಕೇಳ್ತಾನೆ. ಅರೆ ನಾನು ಮುಂಚೆನೇ ಹೇಳ್ತೇನೆ ಇದು ಕಾಗ್ನಿಜಬಲ್ ಕೇಸ್, ಇದಕ್ಕೆ ವಾರೆಂಟ್ ಬೇಡ ಅಂತ ನಾನು ಹೇಳ್ತೀನಿ. ಇಲ್ಲ ನೀವು ವಾರೆಂಟ್ ಕೊಡಿ ಅಂತ ಹೇಳ್ತಾನೆ ಫಸ್ಟ್ ಅವನು. ಅಲ್ಲಿ ಅವ್ನ ಲಾಯರ್ಗೆ ಫೋನ್ ಮಾಡ್ತಾನೆ, ಸರ್ ಅದು ಎಷ್ಟು ವರ್ಷ ಶಿಕ್ಷೆ ಹಾಗೆ ಹೇಗೆ ಅಂತೆಲ್ಲ ಈ ಥರ ನಮ್ಮ ಶಿಕ್ಷೆಗಳು ಸ್ಟಾರ್ಟ್ ಆಗುತ್ತೆ. ಅಥವಾ ಒಂದು ವುಮೆನ್ ಅರೆಸ್ಟ್ ಮಾಡುವಾಗ ನಮ್ಮಲ್ಲಿ ಒಂದು ವುಮೆನ್ ಕಾನ್ಸ್ಟೇಬಲ್ ಇರಬೇಕು, ಈ ಥರದೆಲ್ಲ ಪ್ರೊಸೀಜರ್ ಇದೆ. ನಾನು ಬ್ಯಾಡ್ಲಿ ಡಿಫಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿಲ್ಲ ಮೇಡಮ್. ನಿಮ್ಮ ಕ್ವಶನ್ಗೆ ಎಲ್ಲೋ ಒಂದು ಕಡೆ ಈಗ ಹೇಳಿದ್ನಲ್ಲ ಬ್ಯಾಡ್ ಕಂಟೆಂಟ್ ಅಂತ ಹೇಳ್ತಲ್ಲ, ಅದು ಇಂಪ್ಯಾಕ್ಟ್ ಆಗ್ತಾನೆ ಇರ್ತದೆ. ಈಗಿನ ಎಲ್ಲ ನೋಡಿ, ಈಗಿನ ಸೀರೀಸ್ ನೋಡಿ, ವೆಬ್ ಸೀರೀಸ್ ನೋಡಿ, ಅಥವಾ ಈಗಿನ ಯಾವುದೇ ನೋಡಿ, ಯಾವುದಾದ್ರೂ ಒಬ್ಬ ಪೊಲೀಸನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡೇ ಇರ್ತಾರೆ ಅಲ್ವಾ? ಪೊಲೀಸನ್ನ ಹೀರೋ ಅಂತ ತೋರಿಸೋ ಕಾನ್ಸೆಪ್ಟ್ಗಳು ತುಂಬಾ ಕಮ್ಮಿ ತೋರಿಸ್ತಾರೆ. ಹೀರೋ ಅಂತ ಕಾನ್ಸೆಪ್ಟ್ ತೋರಿಸ್ತಾರೆ, ಅದರಲ್ಲೂ ಹೀರೋ ಅಂತ ತೋರಿಸೋ ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಪೊಲೀಸಿನ ಟಫರ್ ಸೈಡ್ ತೋರಿಸ್ತಾ ಇರ್ತಾರೆ. ಪೊಲೀಸ್ನ ವಿಲನ್ ಅಂತ ತೋರಿಸೋ ಟೈಮಲ್ಲಿ ಪೊಲೀಸಿನ ನೆಗೆಟಿವ್ ಶೇಡ್ನ ತೋರಿಸ್ತಾ ಇರ್ತಾರೆ. ನಾನು ಯಾವುದನ್ನು ಇಲ್ಲ ಅಥವಾ ಇತ್ತು ಅಂತೆಲ್ಲ, ಪೊಲೀಸಿಂಗ್ ಅನ್ನೋದು ಹಿಂದೆಯೂ ಇತ್ತು, ಇವತ್ತು ಇದೆ, ಮುಂದೇನೂ ಇರ್ತದೆ. ಜನ್ರೇಷನ್ಗೆ ಏನು ಬೇಕು ಅದನ್ನು ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಹಿಂದೆ ಏನಿತ್ತು ಪೊಲೀಸಿಂಗ್ ಅಂತ ಇತ್ತು, ಈಗ ವೆಲ್ಫೇರ್ ಪೊಲೀಸಿಂಗ್ ಅಂತ ಬಂದೆ. ವೆಲ್ಫೇರ್ ಅಂದ್ರೆ ಜನರ ಒಂದು ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳಿಗೆ ಯಾವುದೇ ತೊಂದರೆ ಆಗದರಂತೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅಥವಾ ಫ್ರೀಡಮ್ ಆಫ್ ಮೂವ್ಮೆಂಟ್ ಇದೆ, ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ರೈಟ್ಸ್ಗಳನ್ನ ಫುಲ್ಫಿಲ್ ಮಾಡಿ, ಹಾಗೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲೂ ಅನ್ಯಾಯ ಆದವರಿಗೆ ಕೊಡುವಂತ ಒಂದು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ಅದು ನೀವು ಹೇಳಿದ್ ಕರೆಕ್ಟ್. ನಮಗೂ ಒಂದ್ಸತಿ ನಮ್ಮ ಮನೆಯವರೇ ತೋರಿಸ್ತೈತೆ ನೋಡಿ, ಈ ತರ ಪೋರ್ಟ್ರೇಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ? ಆ ಥರದ್ದು ಇದೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ನಾವೀಗ ಸೊಸೈಟಿಯಾಗ ಅಲ್ಲಿ ಮುಂಚೆನೆ ಟೈಟಲ್ ಕಾರ್ಡ್ ಹಾಕಿರ್ತಾರೆ, ಅಲ್ಲಿ ಎಲ್ಲ ಫಿಕ್ಷನ್ ಅಂತ ಹಾಕಿದ್ಮೇಲೆ ಮತ್ತೆ ಅದನ್ನ ಮೈಂಡಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟೆಲ್ಲ ಮುಗಿದ ಮೇಲೂ ಪೊಲೀಸರು ಒಳ್ಳೇದು ಮಾಡೇ ಮಾಡ್ತಾರೆ ನನ್ನ ಪ್ರಕಾರ ಹಿಡಿದು. ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಇಲ್ಲಿಂದ ನಮ್ಮ ಪೇಟೆಯಿಂದ ಓಲ್ಡ್ MBC ರೋಡಲ್ಲಿ ಹೋಗಿದ್ದೀರಾ? ಯಾರಾದ್ರೂ ಹೋಗಿದ್ದೀರಾ? ಕೆಲವರು ಯಾರು ಹೋಗಿದ್ದೀರಾ? ಅದು DC ಆದೇಶ ಮಾಡಿ ಈ ಕಡೆಯಿಂದ ಮಾತ್ರ ಹೋಗ್ಬೇಕು. ನಾವು ಅಲ್ಲಿ ಪೊಲೀಸರು ನಿಂತರೆ ಮಾತ್ರ ಅವ್ರು ಆ ಕಡೆಯಿಂದ ಬರೋದಿಲ್ಲ ಜನ, ಇಲ್ಲಾಂದ್ರೆ ಬಸ್ಸು ಅದರೊಳಗೆ ಬರ್ತಾ ಇದೆ, ನೋಡಿದ್ದೀರಾ? ಅಲ್ಲಿಂದ ಬರ್ಬೇಕು. ಆಕ್ಚುಲಿ ಅದು DC ಆದೇಶ ಆಗಿದೆ, ಅದು ಪಬ್ಲಿಕ್ ಸೇಫ್ಟಿಗೆ ಮಾಡಿದ್ವಿ. ಅಂದ್ರೆ ರೂಲ್ಸ್ ಯಾವಾಗ ಫಾಲೋ ಆಗ್ತಾ ಇದೆ ಅಂದ್ರೆ ಅಲ್ಲೊಬ್ಬ ಪೊಲೀಸ್ ಮ್ಯಾನ್ ನಿಂತರೆ ಮಾತ್ರ ನಮ್ಮ ಮೈಂಡಲ್ಲಿ ಪೊಲೀಸ್ ಫೈನ್ ಹಾಕ್ಬೋದು, ನಾವಿದ್ದು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಆಗ್ತದೆ. ಆಯ್ತಾ? ಅಲ್ಲಿ ಜವಾಬ್ದಾರಿಯನ್ನ ಮೆರಿಬೇಕು ನಾವು. ವಾಟ್ ಈಸ್ ಕಾಮನ್ ಗುಡ್ ಫಾರ್ ಆಲ್ ಏನಿದೆ ಅದು. ಈಗ ಯಾರು ದೇವ್ರೇನು ನಮಗೆ ಇದಕ್ಕೆ ಶಿಕ್ಷೆ ಮಾಡಿ ಅಂತ ಏನು ಹೇಳಿ ಕಳ್ಸಿಲ್ಲ. ನಾವು ಕಾನೂನು ನಾವೇ ಮಾಡ್ಕೊಂಡು ನಾವು ಪೊಲೀಸ್ ಇದ್ದಾಗ ಮಾತ್ರ ಫಾಲೋ ಮಾಡ್ತೀವಿ, ಇಲ್ಲಾಂದ್ರೆ ಹೆಲ್ಮೆಟ್ ಹಾಕದೆ ಹೋಗಲ್ಲ. ಅಲ್ಲಿ ಸಿಗ್ನಲ್ಸ್ ರೆಡ್ ಬಿದ್ದಿದೆ, ಆದ್ರೂ ಪೊಲೀಸ್ ಯಾರಿಲ್ಲ, ಸೈಡಿಂದ ಹೋಗು ಅಂತ ಮಣಿಪಾಲಲ್ಲಿ ನೋಡಿ, ಬೇಕಾದ್ರೆ ಸೈಡಿಂದ ಹೋಗ್ತಾ ಇರ್ತಾರೆ. ಅಂದ್ರೆ ಎಲ್ಲಿಗೆ ಬಂತು ರೆಸ್ಪಾನ್ಸಿಬಿಲಿಟಿ? ಎಲ್ಲಿಗೆ ಬಂತು? ಈಗ ಬಸ್ ಹತ್ತಿದ್ಮೇಲೆ ಟಿಕೆಟ್ ತಗೋಬೇಕು, ಯಾರು ಜವಾಬ್ದಾರಿ? ಅವನು ಇಳಿದೋಗುವ ಕಂಡಕ್ಟರ್ ಕೇಳ್ತಾನೆ, ಬಸ್ ಹತ್ತಿದ್ಮೇಲೆ ಟಿಕೆಟ್ ತಗೊಂಡೋದು ಯಾರು ಜವಾಬ್ದಾರಿ? ಯಾರು ಪ್ಯಾಸೆಂಜರ್ ಇರ್ತಾನೆ ಅವ್ನ ಜವಾಬ್ದಾರಿ. ನೀವು ಕೇಳಿಲ್ಲ, ನಾನು ಕೊಡ್ಲಿಲ್ಲ ಅಂತಂದ್ರೆ ಅದೇನು ಉತ್ತರ, ಏನು ಆನ್ಸರ್ ಅದಕ್ಕೆ? ಕಂಡಕ್ಟರ್ ಇದೆ ಸರ್, ಅವ್ನು ಬರಲೇ ಇಲ್ಲ ಹಿಂದೆ, ನಾನು ಕೊಡ್ಲೇ ಇಲ್ಲ ಅಂತಂದ್ರೆ ಮನೆ ಬಾಡಿಗೆ ಬಂದ್ಮೇಲೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಲೇಬೇಕು. ಸರ್ ಅವರು ಕರೆಂಟ್ ಬಿಲ್ನವ್ರು ಬರಲಿಲ್ಲ ಸರ್, ನಾನು ಕೊಟ್ಲಿಲ್ಲ ಅಂತ ಹೇಳಿದ್ರೆ ಇದು ಉತ್ತರವಾ? ಈ ತರದ ಆರ್ಗ್ಯುಮೆಂಟ್ ತುಂಬಾ ಇದೆ. ಇದೆಲ್ಲ ಡೆವಿಲ್ಸ್ ಆರ್ಗ್ಯುಮೆಂಟ್ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಸರ್ ಅವ್ನು ಬರಲಿಲ್ಲ, ಕೊಡ್ಲಿಲ್ಲ, ಅಲ್ಲಿ ಕಂಟಸಿಗಾದ್ರೆ ಓನರ್ ಬರಬೇಕಲ್ಲ ಸರ್ ಅಂತ. ಇಟ್ ಈಸ್ ವಾಟ್ ಓನರ್ ರೆಸ್ಪಾನ್ಸಿಬಿಲಿಟಿ ಇಸ್ ದ ಟೆನೆಂಟ್ ರೆಸ್ಪಾನ್ಸಿಬಿಲಿಟಿ ಕಟ್ಟುವಂಥದ್ದು. ನಾನು ನಿಮಗೆ ಹೇಳ್ತಾ ಇರೋದು, ಯಾಕೆ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಯುವಕರ ಜವಾಬ್ದಾರಿ ತುಂಬಾ ಇದೆ. ಇದಕ್ಕೆ ಹೇಳ್ತಾ ಇದ್ದು, ಯಾವ ಕಂಟೆಂಟ್ ನೋಡಬಾರ್ದು, ಯಾವ ಕಂಟೆಂಟ್ ನೋಡಬೇಕು, ಯಾವ ರೂಲ್ಸ್ ಫಾಲೋ ಮಾಡಬೇಕು, ಯಾವುದನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು. ತುಂಬಾ ನೀವು ಹೇಳಿದ್ರಿ ಮೇಡಮ್, ತುಂಬಾ ಟಿವಿ ಇದರಲ್ಲಿ ಪೊಲೀಸರನ್ನ ನೆಗೆಟಿವ್ ಶೇಡಲ್ಲಿ ತೋರಿಸ್ತಾ ಇದ್ದಾರೆ. ಎಷ್ಟೋ ಕಂಟೆಂಟ್ ಇದೆ, ನಾನು ನಿಮಗೆ ತೋರಿಸ್ತೀನಿ, ವೆಬ್ ಸೀರೀಸ್ ಇದೆ, ಎಷ್ಟೋ ಕಂಟೆಂಟ್ ಓದ್ತೀನಿ. ಪೊಲೀಸ್ ಮ್ಯಾನ್ ಅವನ ಸರ್ವಿಸಿಗೆ ಯಾವ ರೀತಿ ಅವನ ಜೀವವನ್ನು ಕೊಟ್ಬಿಡ್ತಾನೆ, ಒಂದ್ಸತಿ ಲೈಫೇ ಹೋಗ್ಬಿಡುತ್ರಿ. ಎಷ್ಟೋ ಸತಿ ನನಗೆ ಗೊತ್ತಿರಂಗೆ ನನ್ನ ಫ್ರೆಂಡ್ಸ್ ಅಲ್ಲಿ ಎಷ್ಟು ಲೈಫೇ ಕೊಟ್ಬಿಡುತ್ತೆ. ಎಷ್ಟೋ ಜನ ಪೊಲೀಸ್ ಅವ್ರ ಮನೇಲಿ ಅನಾಥರಾಗ್ಬಿಡ್ತಾರೆ, ಅಷ್ಟು ಟಫ್ ಇರ್ತದೆ. ಒಬ್ಬ ಮರ್ಡರ್ನ, ಒಬ್ಬ ಡ್ರಗ್ಸ್ ಪೆಡ್ಲರ್ನ ಹಿಡಿಯೋದು ಅಷ್ಟು ಈಸಿ ಅನ್ಕೊಂಡಿದ್ರೆ, ಅವನ ಹತ್ರ ಡ್ರ್ಯಾಗನ್ ಇರುತ್ತೆ, ಅವನ ಹತ್ರ ಪಿಸ್ಟೂಲ್ ಇರುತ್ತೆ. ಆಯ್ತಾ? ನಾವೇನ್ ಮಾಡ್ಬೇಕು? ಫಸ್ಟು ಸೆಲ್ಫ್ ಡಿಫೆನ್ಸಿಗೆ ಸರಿ ನೀವು ಪಿಸ್ಟೂಲ್ ಹಿಡ್ಕೊಂಡು ಯಾರು ಬೇಕಾದ್ರೂ ಶೂಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ?
ಏಯ್ ನೀನು ನೋಡಿ, ನೀನು ಕೊಡ್ಲಿಲ್ಲ, ನೀನು ನಿಲ್ಲಿಲ್ಲ, ಅರೆಸ್ಟ್ ಮಾಡಿಲ್ಲ, ನೀನು ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳಕ್ಕಾಗತ್ತಾ? ಮತ್ತೆ ಬರುತ್ತೆ ಬ್ಯಾಕಪ್ ಅಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಎಲ್ಲ ಬರುತ್ತೆ. ಹೇಗೆ ಶೂಟ್ ಮಾಡಿದ್ರಿ, ಎಷ್ಟು ದೂರದಿಂದ ಶೂಟ್ ಮಾಡಿದ್ರಿ, ಯಾಕೆ ಹೊಡೆದ್ರಿ, ಅವ್ನು ನಿಮಗೆ ಫಸ್ಟ್ ಚುಚ್ಚಿದ್ನ, ಆಮೇಲೆ ನೀವು ಚುಚ್ಚಬೇಕಾಗಿತ್ತು. ನಿನ್ನ ಹೌ ಯು ಎಕ್ಸ್ಪೆಕ್ಟ್ ಸೆಲ್ಫ್ ಡಿಫೆನ್ಸ್ ಹೇಗೆ ಮಾಡ್ತೀರಿ? ನಿಮಗೆ ಏನಾರ ಮಾಡಿದ್ನ ಆಮೇಲೆ ನೀವು ಹೊಡಿಬೇಕು, ನಿಮ್ಗೆ ಗುಂಡು ಹೊಡೆದ್ನ ಆಮೇಲೆ ನೀವು ಗುಂಡು ಹೊಡಿಬೇಕಂದ್ರೆ ನಾನಿದ್ರೆ ಅಲ್ಲ ಮತ್ತೆ ಗುಂಡು ಹೊಡಿಯೋದಲ್ಲಿ. ಸೊ ಇದೆಲ್ಲ ಡೆವಿಲ್ಸ್ ಆರ್ಗ್ಯುಮೆಂಟ್. ಇದೆಲ್ಲ ಮಕ್ಕಳ ಈ ಥರದ ಆರ್ಗ್ಯುಮೆಂಟ್ ತುಂಬಾ ಇರ್ತದೆ ಲೈಫಲ್ಲಿ, ತುಂಬಾ ಆರ್ಗ್ಯುಮೆಂಟ್ ಬಂದು ಹೋಗ್ತದೆ. ಯಾವಾಗಲೂ ನಮ್ಮ ಬುದ್ಧಿಗೆ ಹೇಳ್ತಾ ಇರಬೇಕು, ಸ್ವಲ್ಪ ತಗ್ಗು ನೀನು, ಸ್ವಲ್ಪ ಇದರಲ್ಲಿ ಎಫೆಕ್ಟ್ ಏನಿದೆ ನೋಡ್ಕೊಳೋಣ, ಇದ್ರಲ್ಲಿ ಒಳ್ಳೇದೇನಿದೆ ನೋಡ್ಕೊಳ್ಳೋಣ, ಮೆಸೇಜ್ ಏನಿದೆ ನೋಡುವ ಅಂತೇಳಿ ನಾವು ಮಾಡಬೇಕು. ಆದರೂ ನಾವು ಪಿಸ್ಟಲ್ ಹಿಡ್ಕೊಂಡಿರ್ತೀವಿ. ಯಾಕೆಂದ್ರೆ ನಾವು ಪಿಸ್ಟಲ್ ಯಾಕೆ ಹಿಡ್ಕೊಂತೀವಿ ಅಂದ್ರೆ, ಪಿಸ್ಟಲ್ ಇದೆ, ಒಂದು 10 ಜನ ನಮ್ಮ ಜೊತೆ ಇದ್ದಾರೆ ಅಂತೇಳಿ, 10 ಗುಂಡಿರುತ್ತಲ್ಲ, ಅಟ್ಲೀಸ್ಟ್ 10 ಜನ ಮೇಂಟೈನ್ ಮಾಡ್ಬೋದು ಅಂತೇಳಿ. ಆ ರೀತಿ ಒಂದು ಧೈರ್ಯ ನಮಗೂ ಇರ್ತದೆ ಅಲ್ವಾ? ಯಾಕಂದ್ರೆ ಒಂದು ಡೆಡ್ಲಿ ವೆಪನ್ ಅಲ್ಲಿ ಯಾರು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಯಾವ ಕಳ್ಳ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅವಾಗ ಏನಾಗುತ್ತೆ, ಅವನದು ನಾರ್ಮಲಿ ನೀವು ನೋಡಿ, ಯಾವುದೇ ದೊಡ್ಡ ಡಕಾಯಿತಿ ಗ್ಯಾಂಗ್ ಅಲ್ಲಿ ಏನ್ ಡೆಡ್ಲಿ ವೆಪನ್ಸ್ ಇರ್ಬೇಕು, ಎಲ್ಲ ವೆಪನ್ಸ್ ಇರ್ತದೆ, ಯಾವ್ದು ಇಲ್ಲ ಅಂತಿಲ್ಲ. ಆದ್ರೆ ಪೊಲೀಸರು ಎಲ್ಲರನ್ನದು ಹಂಗಾರೆ ಅಷ್ಟು ಗುಂಡಿದ್ದಾರೆ ಸರ್, ಎಲ್ಲರನ್ನು ಶೂಟ್ ಮಾಡ್ಬೋದು ಅಂದ್ರೆ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ದೇ ಹ್ಯಾವ್ ಗಾಟ್ ದೇರ್ ಓನ್ ರೈಟ್ಸ್. ಅರೆಸ್ಟೇ ಮಾಡಕ್ಕಾಗಲ್ಲ. ಹೇಳಿದ್ನಲ್ಲ, ಅರೆಸ್ಟ್ ಸರ್, ಯುವರ್ ಅಂಡರ್ ಅರೆಸ್ಟ್ ಅಂತ ಹೇಳಿದ್ರೆ ಆಯ್ತು ಸರ್, ನಾನು ಜೀಪಲ್ಲಿ ಕೂತ್ಕೊಂತೀನಿ ಅಂತ ಹೇಳೋರು ಯಾರೋ ಇದ್ದಾರಾ? FIR ಆಗಿದೆ, FIR ಕಾಪಿ ಕೊಡಿ, ಇಲ್ಲ ನಾನು ಕೋರ್ಟಿಗೆ ಹೋಗ್ತೀನಿ, ನಾನು ಲಾಯರ್ ನೋಡ್ತೀನಿ ಎಲ್ಲ ಹೇಳ್ತಾರೆ. ಸೊ ಇಷ್ಟೆಲ್ಲ ಸಿಸ್ಟಮ್ ಅಲ್ಲಿ ಏನ್ ಗೆಲ್ಬೇಕು ಅಂದ್ರೆ ಸತ್ಯ ಗೆಲ್ಬೇಕು, ಕೋರ್ಟಲ್ಲಿ ನ್ಯಾಯ ಗೆಲ್ಬೇಕು. ಇದೆಲ್ಲ ಗೆಲ್ಬೇಕು ಅಂದ್ರೆ ಈ 99% ಸ್ಟಾಕ್ ಜನ ಇದಾರಲ್ಲ ಬುದ್ಧಿವಂತರು, ಇವರು ಮಾತಾಡ್ಬೇಕು. ಪೀಪಲ್ ಲೈಕ್ ಯು ಸ್ಪೀಕ್. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನೀವು ಮಾತಾಡ್ಬೇಕು. ಓ ಸರ್, ನಾನು ನೋಡಿದೀನಿ, ಇವನು ಕಳ್ಳ ನೋಡಿದೀನಿ ಸರ್, ಅಷ್ಟು ಹೇಳಿದ್ರೆ ಸಾಕು ಸರ್. ಇವನ್ ನೋಡ್ದೆ ಇವನೇ ಕಳ್ಳ ಅಂತ ಹೇಳಿದ್ರೆ ಸಾಕು. ನಮ್ಮದಕ್ಕಿಂತ ನಿಮ್ಮದು ನ್ಯೂಟ್ರಲ್ ಎವಿಡೆನ್ಸ್, ನ್ಯೂಟ್ರಲ್ ವಿಟ್ನೆಸ್ಗೆ ಇದು ಜಾಸ್ತಿ, ವೈಟೇಜ್ ಜಾಸ್ತಿ ಇರ್ತದೆ. ಬೇರೆ ತುಂಬಾ ಒಳ್ಳೆ ಕ್ವಶನ್ಸ್. ಅದಕ್ಕೆ ನನಗೆ ನಾನು ಹೇಳ್ತೇನಾ, 11 ವರ್ಷ ಸರ್ವಿಸಲ್ಲಿ ನಂಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅದು ನೀವು ಹೇಳಿದ ಕ್ವಶನ್ಸ್ಗೆ ಕ್ಲಾರಿಟಿ ಹೇಗೆ ಕೊಡೋದು? ನನಗೆ ಪೊಲೀಸ್ ಮ್ಯಾನ್ ಆ ಥರ ಕಂಟೆಂಟ್ ಮುಂದೆ ಆ ಥರ ಬರುವಾಗ ನನಗೆ ಅನ್ಸುತ್ತೆ, ನನ್ನ ಯಾರಾದ್ರೂ ನನ್ನ ಫ್ಯಾಮಿಲಿಯವರೆಲ್ಲ ಕೂತಿದ್ರೆ ನನಗೆ ಒಂದ್ಸಲ ಶೇಮ್ ಅನ್ಸುತ್ತೆ, ಏನು ಹಿಂಗೆ ತೋರಿಸ್ತಾ ಇದ್ದಾರೆ ಅಂತ. ದಿನನಿತ್ಯ ತೋರಿಸ್ತಾರೆ. ಈಗ ಅಲ್ಲಿ ಬಳ್ಳಾರಿ ಇನ್ಸಿಡೆಂಟ್ ಅಲ್ಲಿ ಗೊತ್ತಲ್ಲ, ಬೇರೆ ಬೇರೆ ಇನ್ಸಿಡೆಂಟ್ಸ್ಗಳಲ್ಲೆಲ್ಲ ಹೂ ಇಸ್ ರೆಸ್ಪಾನ್ಸಿಬಲ್? ನನ್ನ ಕಾಪು ಲಿಮಿಟ್ಸ್ ಅಲ್ಲಿ 90,000 ಜನ ಇದ್ದಾರೆ. ಯಾರಿಗೆ ಏನೇ ಬೇರೆ ಎಕ್ಸ್ಟರ್ನಲ್ ಫೋರ್ಸ್ ಇಂದ ಏನಾದ್ರು ಆಗ್ಬಾರ್ದಾದ್ರೆ ನಾನೇ ಜವಾಬ್ದಾರಿ. ನಿಮ್ಮೆಲ್ಲ ಲೈಫಿಗೆ ಫಸ್ಟ್ ನನಗೆ ಸಮನ್ಸ್ ಆಗೋದು, ಏನಾಯ್ತು ಯಾಕೆ ಅಂತ. ನೀವೇನಂತೀರಿ, SI ಬಿಡು, ಅಲ್ಲಿದ್ದಾರೆ ಬಿಡು ಅಂತ ಈ ಕಡೆ ಹೋಗ್ತೀರಾ. ನಿಂಗೆ ಅಲ್ಲಿ ರೊಡ್ಸಲ್ ಬಿದ್ದೆ ಅಂತ ತಲೆ ಹೊಡ್ಕೊಂಡು ನಾನೇ ರಿಪ್ಲೈ ಕೊಡಬೇಕು, ಇಲ್ಲ ಅವ್ನು ಹಿಂಗೆ ಬಂದ, ಅವ್ನು ಹಂಗೆ ಬಂದ, ಇವನೇನು ತಪ್ಪು ಅವನೇನು ತಪ್ಪು ಅಂತ. ಹಾಗೆ ಈ ವರ್ಷ ನೋಡಿ, ನಮ್ಮಲ್ಲಿ ಕಾಪುದಲ್ಲಿ 7 ಕೇಸ್ ಆಗಿದೆ. ಇವತ್ತು 12ನೇ ತಾರೀಕು, 12ನೇ ತಾರೀಕಿಗೆ 7 ಕೇಸ್ ಆಗಿದೆ. ಅದರಲ್ಲಿ 6 ಡೆತ್, ಆಕ್ಸಿಡೆಂಟ್ ಡೆತ್. 7 ಕೇಸಲ್ಲಿ 6 ಆಕ್ಸಿಡೆಂಟ್ ಡೆತ್ ರೀ. ನಿಮಗೆ ಅನ್ಸುತ್ತಾ ಎಷ್ಟು ಗ್ರಾವಿಟಿ ಇದೆ ನಮ್ಮ ರಸ್ತೆ, ನಾವು ರಸ್ತೆ ಮೇಲೆ ಹೋಗುವಂಥದ್ದು? ಮತ್ತೆ ಯಾರು ಬೇರೆಯವ್ರು ಬಂದು ಹೊಡೆದಿಲ್ಲ, ಇವರು ರಸ್ತೆ ದಾಟುವಾಗ ಒಬ್ರು, ಇನ್ನೊಬ್ರು ಬಸ್ಸಿಗೆ ಬೈಕಲ್ಲಿ ಸರಿ ಹೋಗ್ದಲ್ಲೇ ಬಿದ್ದಿದ್ದು, ಇನ್ನೊಬ್ಬ ಅಲ್ಲೇನೋ ಉಗ್ಲಕ್ಕೆ ಹೋಗಿ ಬ್ರಿಡ್ಜಿಗೆ ಹೊಡೆದಿದ್ದು, ಆಯ್ತಾ. ಇನ್ನೊಬ್ರು 3 ಜನ ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಇದು ಯಾವ್ದು ತೌಡು ಬೆಟ್ಟಿನಲ್ಲಿ ಪಲ್ಟಿ ಆಗಿದ್ದು, 3 ಜನ ಬೈಕಲ್ಲಿ, ಅವ್ರಿಬ್ರು ಹಿಂದೆನೇ ಆಗಿದ್ರು, ಇವನ್ ಬ್ಯಾಲೆನ್ಸ್ ತಪ್ಪಿದ ಹೋಗಿ ಮರಕ್ಕೆ ಹೊಡೆದ. ಎಲ್ಲ ಹುಡುಗ್ರೆ. ಈ ಜೀವ ಹೋಯ್ತಲ್ಲ, ಯಾರು ಬರ್ತಾರ ಅವ್ರೆ ಮತ್ತೆ ನೆಕ್ಸ್ಟು? ಈ ಜನ್ಮದಲ್ಲಿ ಮುಗೀತು ಅಷ್ಟೇ. ಸೊ ಅದಕ್ಕೆ ಹೇಳ್ತೀನಿ, ನೀವು ನಿಮ್ಮ ಜೀವ ತುಂಬಾ ಪ್ರೀಶಿಯಸ್, ಒನ್ಸ್ ಗಾನ್. ನಿಮ್ಗೆ ಗೊತ್ತಾ, ಆಮೇಲೆ ಕಳೆದ ಇದರಲ್ಲಿ ಅಲ್ಲಿ ಒಂದು ಲಾರಿ ಪಲ್ಟಿಯಾಗಿ ಒಂದೇ ಇದರಲ್ಲಿ 6 ಜನ ಸತ್ತೋದ್ರು, 5 ಮೆಂಬರ್ಸ್. ಇಲ್ಲಿ ಕಾಪುನಲ್ಲಿ ಗೊತ್ತಿರುತ್ತೆ, ನೀವೆಲ್ಲ ನೋಡಿರ್ತೀರಿ. ಮಿಸ್ಟೇಕ್ ಯಾರೋ ಒಬ್ಬ ಮಾಡೋದು, ಇನ್ನು ಹೋಗ್ಬಿಡ್ತಾರೆ. ಅದಕ್ಕೆ ತಮ್ಮ ರಸ್ತೆ ದಾಟುವಾಗ, ಪಾಲಿಸಿಗಳನ್ನ, ಬೈಕ್ ಓಡಿಸುವಾಗ ಎಲ್ಲವನ್ನು ಇಟ್ಕೊಳ್ಳಿ, ಆಯ್ತಾ. ನಿಮ್ಮ ಕೈಯಲ್ಲಿ ಕೇರ್ಲೆಸ್ ಆಗಿ ಅನ್ಯಾಯವಾಗಿ ನಿಮ್ಮ ರಕ್ತವನ್ನ ರಸ್ತೆ ಮೇಲೆ ಚೆಲ್ಬೇಡಿ. ಇದು ಸಿನ್ಸಿಯರ್ ರಿಕ್ವೆಸ್ಟ್ ನಂದಷ್ಟೇ, ಬೇರೆ ಅಂದೇನು ಆದೇಶ ಇಲ್ಲ. ನಾನು ಇವತ್ತು ಇಲ್ಲಿರ್ತೀನಿ, ನೆಕ್ಸ್ಟ್ ಸ್ಟೇಷನ್ ಹೋಗ್ತೀನಿ, ನಮ್ದು ರೊಟೀನ್ ಇದೆ, ನೋಡ್ತಾನೆ ಇರ್ತೀವಿ. ನಮಗೆ ಈಗ ಡೆಡ್ ಬಾಡಿ ನೋಡಿದ್ರೆ ಏನು ಫೀಲೇ ಅನ್ಸಲ್ಲ ನಮಗೆ. ಇಟ್ಸ್ ಜಸ್ಟ್ ಅನ್ ಅದರ್ ಡೆಡ್ ಬಾಡಿ ಅಷ್ಟೇ ನಮಗೆ. ಬಟ್ ಅವ್ರ ಪೇರೆಂಟ್ಸ್ಗೆ, ಮನೆಯವ್ರಿಗೆ, ಅವರ ಕಿತ್ತಂಡ್ ಕಿನ್ಸಿಗೆ ಏನು ಅನ್ಸ್ಬೋದು, ಅಳ್ಬೋದು. ಅದು ಆ ಪೇಯ್ನನ್ನು ನಾವೇನು ತಂದ್ಕೊಡಕ್ಕಾಗಲ್ಲ. ನನ್ನ ಪ್ರೊಫೆಷನ್ ಲೈಫೇ ಹಾಗೆ. ಡೆಡ್ ಬಾಡಿ ಈಸ್ ನನಗೆ ಒಂದು ಕೇಸ್ ಸ್ಟಡಿ ಅಷ್ಟೇ, ಒಂದು ಕೇಸ್ ಸ್ಟಡಿ. ಅಥವಾ ನನಗೇನಾದ್ರು ಅಂದರೆ ಇನ್ನೊಂದು ಆಗ್ಬಾರ್ದು ಅನ್ನೋದಕ್ಕೆ ಏನಾದರೂ ರೆಪ್ಟಿಕೇಶನ್, ಮಾಡಿಫಿಕೇಶನ್ ಮಾಡಲಿಕ್ಕೆ ಒಂದು ಇಟ್ಸ್ ಜಸ್ಟ್ ಕೇಸ್ ಸ್ಟಡಿ ಅಷ್ಟೇ, ಮತ್ತೇನೇನು ಹೇಳೋಕ್ಕಾಗಲ್ಲ. ನಿಮಗೆ ಅಥವಾ ಯಾರು ಫ್ಯಾಮಿಲಿಯಲ್ಲಿ ಕಳ್ಕೊಂಡ್ರಲ್ಲ, ಅವ್ರಿಗೆ ಏನಾಗಬೇಕು? ದೊಡ್ಡ ಲಾಸ್. ಆ ನೋವನ್ನು ಯಾರು ತಂದ್ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಈ ವಿಷಯಗಳಲ್ಲೂ ಕೂಡ ಸ್ವಲ್ಪ ಸುಮ್ಮನೆ ಅನ್ನೆಸೆಸರಿ ನಿಮ್ಮ ಜೀವನನ ಯಾವುದೇ ವಿಚಾರದಲ್ಲಿ ಹಾಳು ಮಾಡ್ಕೋಬೋದು. ಡ್ರಗ್ಸ್ ಆಗ್ಬೋದು, ಬ್ಯಾಡ್ ಕಂಟೆಂಟ್ ಆಗ್ಬೋದು, ರಸ್ತೆ ಅಪಘಾತಗಳಾಗ್ಬೋದು, ಅಥವಾ ಬೇರೆ ಅನ್ನೆಸೆಸರಿ. ನೀವು ನಿಮ್ಮ ಡಿಸೈನ್, ನಮ್ಮ ಜೀವನ ಏನಕ್ಕೆ ಡಿಸೈನ್ ಆಗಿದೆ?
ನಾವು ಹುಟ್ಟಿದ ಮೇಲೆ ಒಳ್ಳೆ ಓದಬೇಕು, ಒಳ್ಳೆ ಜಾಬಿಗೆ ಸೆಟ್ಲ್ ಆಗಬೇಕು, ಅಥವಾ ನಾನೇ ಒಂದು ಜಾಬಿಗೆ ಹೋಗ್ಬೇಕು ಅಂತೇನಿಲ್ಲ. ಸಮಾಜದಲ್ಲಿ ಸೋಷಿಯಲ್ ಲೀಡರ್ ಆಗಿ ಬೆಳಿಬೋದು, ಪಾಲಿಟಿಕ್ಸಿಗೆ ಹೋಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನೀವು ಇಂಥದ್ದು ಬೇರೆ ಬೇರೆ ಬೇಕಾದಷ್ಟಿದೆ. ಆದರೆ ನೀವು ಚೆನ್ನಾಗಿರ್ಬೇಕು ಫಸ್ಟು. ಅಂದರೆ ನಿಮ್ಮ ಕಂಡಕ್ಟ್ ಚೆನ್ನಾಗಿರ್ಬೇಕು. ಆಟಿಟ್ಯೂಡ್, ರೆಸ್ಪಾನ್ಸ್, ಬಿಹೇವಿಯರ್, ಕ್ವಾಲಿಟಿ, ಕ್ಯಾರೆಕ್ಟರ್, ಬಿಹೇವಿಯರ್ ಮತ್ತು ಪರ್ಸ್ನಾಲಿಟಿ ಇವೆಲ್ಲ ಚೆನ್ನಾಗಿರ್ಬೇಕು. ಡನ್. ಎನಿ ಕ್ವಶನ್ಸ್? ಖುಷಿ ಆಯ್ತು ಈ ಕ್ವಶನ್ಸ್ ಕೇಳಿದ್ವಿ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇವನ್ನೆಲ್ಲ ಕಳ್ಕೊಂತೀನಿ ಅಂತ ಗೊತ್ತಾಗಿದ್ರೆ ನಾನು ಫಸ್ಟ್ ಆಫ್ ಆಲ್ ಬರ್ತಾ ಇರಲಿಲ್ಲ. ಕಳ್ಕೊತೀನಿ ಅಂದರೆ ಯಾರೂ ಬರೋದು ಇಲ್ಲ ಕೂಡ. ನನಗೆ ಪ್ಯಾಷನ್, ಪೊಲೀಸ್ ಇಸ್ ಅ ಪ್ಯಾಷನ್ ಅಷ್ಟೆ. ಎಷ್ಟು ಜನ ಪೊಲೀಸಿಗೆ ಪ್ಯಾಷನ್ ಇಲ್ಲದೆ, ಅಥವಾ ಏನು ಹೇಳ್ತಾರೆ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ, ಅಥವಾ ಏನೋ ಒಂದು ಆ್ಯಸ್ ಎ ಮ್ಯಾಟರ್ ಆಫ್ ಚಾನ್ಸ್ ಅಥವಾ ಆ್ಯಸ್ ಎ ಮ್ಯಾಟರ್ ಆಫ್ ಸರ್ಕಮ್ಟೆನ್ಸಸ್ ಏನೋ ಬಂದಿದ್ರೆ ಅವ್ರಿಗೆ ಅನಿಸ್ಬೋದು. ನನಗೆ ಆ ಥರ ಅನಿಸ್ಲಿಲ್ಲ. ಐ ಗಿವ್ ಗುಡ್ ಕ್ವಾಲಿಟಿ ಟೈಮ್ ಟು ಮೈ ಫ್ಯಾಮಿಲಿ. ಮತ್ತು ಆ್ಯಬಿ ಚೇಂಜ್ ಆಗಿಲ್ಲ. ಫಸ್ಟ್ ಡೈಲಿ ಇಂಟ್ರೆಸ್ಟಿಂಗ್, ಇವತ್ತೇನು ಕೇಸ್ ಬರುತ್ತೆ ಅಂತ ಡೈಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಏನಂದರೆ ಪ್ರೆಷರಲ್ಲಿ ಇರ್ತೀರ ಅಷ್ಟೇ. ಕೇಸು ಒನ್ ಟೈಮಿಗೆ ಅಥವಾ ಈ ಮೂಮೆಂಟಿಗೆ ಒಂದು ಕೇಸ್ ಬಂದರೆ ಸಾಕು. ಮಲ್ಟಿಪಲ್ ಕೇಸ್ ಬಂದಾಗ ನೀವು ವಿಲ್ ಬಿನ್ ಡೈಲಮ. ಅವಾಗ ಅದರದ್ದೇ ನಮ್ಮದೇ ಸಪ್ರೇಟ್ ಟೀಮ್ಸ್ ಇರ್ತದೆ. ಒಂಥರ ಪ್ಯಾಷನ್ ಇದೆ ಇದರಲ್ಲಿ, ಈ ಕೆಲಸದಲ್ಲಿ. ನೀವು ಐ ವಾಂಟ್ ಟು ಬಿ ಸೋಲ್ಜರ್ ಅಂತ ಹೇಳಿದ್ರೆ, ಅಥವಾ ಯಾವಾಗಲೂ ರೆಡಿ ಇರಬೇಕು ನಾವು. ಚೆನ್ನಾಗಿದೆ. ಯಾವುದು ಕೂಡ ಏನು ಹೇಳ್ತಾರೆ ಅನ್ನೆಸೆಸರಿ ನೀವು ನಿಮ್ಮ ರಿಸ್ಕ್ ತೊಗೊಂಡು ಮಾಡೋವಂಥದ್ದು ಏನಿರಲ್ಲ. ಬಟ್ ಒಂದೊಂದ್ಸತಿ ಬರ್ತದೆ, ಬಂದಾಗ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಹೌ ವೆಲ್ ಯು ಮ್ಯಾನೇಜ್ ಅಷ್ಟೇ ಮ್ಯಾಟ್ರ್. ಫ್ಯಾಮಿಲಿಗೆ ಟೈಮ್ ಕೊಡ್ತೀವಿ. ಫ್ಯಾಮಿಲಿ ಅಂದರೆ ನಮ್ಮದು 24 hours ಜಾಬು. ಏನೇ ಸಮಸ್ಯೆ ಆದರೂ ನಾವು ಅಟೆಂಡ್ ಮಾಡಬೇಕಾಗ್ತದೆ. ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಫಸ್ಟಿಗೆ ಮನೆಯಲ್ಲಿ ಹೇಳ್ತಾರೆ ಏನು ಕೆಲಸ ಅಂತೇಳಿ. 3rd year ಓಕೆ ಅಂತ ಹೇಳ್ತಾರೆ. 4th 5 year ನೀವು ಕೀ ಹಾಕೊಂಡು ಹೋಗಿ ಅಂತಾರೆ ಅಷ್ಟೇ. ನೀವು ಔಟ್ಡೋರಲ್ಲಿ ಕೀ ಹಾಕೊಂಡೋಗಿ ತಗೊಂಡೋಗಿ ಅಂತಾರೆ. ಫಸ್ಟಿಗೆ ಅಷ್ಟೇ ಸಮಸ್ಯೆ. ಫ್ಯಾಮಿಲಿದು ಏನಾಗ್ತದೆ, ಡೋರ್ ತೆಗಿತಾರೆ. ನಾವು ಮಿಡ್ ನೈಟ್ ಏನಾರು ಹೋದರೆ ಅವರೇ ಡೋರ್ ತೆಗಿತಾರೆ. ಸೆಕೆಂಡ್ ಟೈಮ್ ಏನಾಗುತ್ತೆ, ಓಕೆ ಅಂತ ಇನ್ನೊಂದ್ಸತಿ ತೆಗಿತಾರೆ. ಫಸ್ಟ್ ಟೈಮ್ ಬೈತಾರೆ. ಫೈಟ್ ಟೈಮಿಗೆ ನಮಗೆ ಕೀ ಕೊಡ್ತಾನೆ, ನೀವು ತಗೊಂಡೋಗಿ ಕೀ ಹಾಕೊಂಬನ್ನಿ ಅಂತ. ಅಷ್ಟೇ ಮ್ಯಾಟ್ರ್ ಅಲ್ವಾ? ನಾನು ಅವ್ರಿಗೆ ಅಡ್ಜಸ್ಟ್ ಆಗಿದ್ದೀನಿ, ಅವ್ರು ನನಗೆ ಅಡ್ಜಸ್ಟ್ ಆಗಬೇಕಲ್ಲ. ಸೊ ಎಲ್ಲ ಪ್ರೊಫೆಷನಲ್ಲೂ ಯಾವ್ದಾದ್ರು ಒಂದು ಹಜಾರ್ಡಸ್ ಇದ್ದೇ ಇರ್ತದೆ, ಆಯಿತಾ? ನಿಮ್ಮ CAಯಲ್ಲೂ ನೀವು ಅರ್ನಿಂಗ್ ಮಾಡ್ಬೋದು, ಆದರೆ ನಿಮಗೆ ಅದರದ್ದೇ ಆದ ಪ್ರೋಸ್ ಆ್ಯಂಡ್ ಕಾನ್ಸ್ ಇರ್ತದೆ, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಇರ್ತದೆ. ಎಲ್ಲ ಪ್ರೊಫೆಷನ್ ಇಲ್ಲ ಅಂತೇನಿಲ್ಲ. ಅಲ್ಟಿಮೇಟ್ಲಿ ನಮ್ಮ ಪ್ರೊಫೆಷನ್ ಅಂದರೆ ರೌಂಡ್ ದ ಕ್ಲಾಕ್ ನಾವು ಕೆಲಸ ಮಾಡಬೇಕು. ಎನಿ ಎಮರ್ಜೆನ್ಸಿ ನಾವಿರಬೇಕು. ಬಟ್ ನನ್ನ ಲೈಫಲ್ಲಿ, ನನ್ನ ಪ್ರೊಫೆಷನ್ ಲೈಫಲ್ಲಿ ಇದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನೀಗ ನಾನ್ ಎಕ್ಸಿಕ್ಯೂಟಿವ್ ಹೋಗ್ಬೋದು. ನಾನ್ ಎಕ್ಸಿಕ್ಯೂಟಿವ್ ಅಂದರೆ DCRB, DCIB ಅಥವಾ NCRB. ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಇಲ್ಲಿ ಡೆಸ್ಕ್ ಜಾಬ್ ಆಗುತ್ತೆ. ಡೆಸ್ಕ್ ಜಾಬ್ ಅಂದರೆ ನಾನು ಆಫ್ ದ ಯೂನಿಫಾರ್ಮ್ ಕೆಲಸ ಮಾಡ್ಬೋದು. ಆಫೀಸ್ ಕೆಲಸ ಬೆಳಿಗ್ಗೆ 10 ಸಂಜೆ 6 ಕೆಲಸ ಮಾಡ್ಬೋದು. ಸ್ಟೇಷನ್ ಹೊರತುಪಡಿಸಿ ಬೇರೆ ಕಡೆ ಹೋದಾಗ ಅದ್ರದ್ದೇ ಅದಿರ್ತಾರೆ. ನಾನು ಆ ಥರ ರಿಲ್ಯಾಕ್ಸ್ ಮಾಡ್ಕೋಬೋದು. ನನ್ನ ಪ್ರೊಫೆಷನಲ್ ಲೈಫಲ್ಲಿ ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಏನಾದ್ರು ಸಮಸ್ಯೆ ಆಯಿತು ಆ ಥರ ಏನು ಮಾಡ್ಕೋಬೋದು. ಅದಿದೆ. ಎನಿಥಿಂಗ್ ಹಾಗೆ ಯಾರಾದರೂ ಪೊಲೀಸ್ ಆಫೀಸರ್ ಆಗಬೇಕು ಅಂದರೆ UPSC ಮಾಡಿ, ಹೇಳಿದ್ನಲ್ಲ, ಅಕ್ಕಿಯ ಕಣ್ಣಿಗೆ ಗುರಿ ಇಡಬೇಕು ಅಂತ ಹೇಳೋ ರೀತಿಯಲ್ಲಿ ನೀವು IPSCಗೆ ಟ್ರೈ ಮಾಡಿ, DSP ಡೈರೆಕ್ಟ್ ಆಗೋ ರೀತಿಯಲ್ಲಿ ಟ್ರೈ ಮಾಡಿ, ದೊಡ್ಡ ದೊಡ್ಡ ಆಫೀಸರ್ ಆಗಿ. ಇಲ್ಲಿರೋರು ಎಷ್ಟೋ ಜನ ಮಾತು ಈಗ ಡಿಸೈಡ್ ಮಾಡಿದ್ರೆ ಖಂಡಿತವಾಗಿ ಆಗ್ತೀರಿ. ನಾನು ಇದೇ PUCಯಲ್ಲಿ ಕೂರುವಾಗ ನಂಗೊಬ್ರು ತಹಶೀಲ್ದಾರ್ ಬಂದಿದ್ರು. ಅವರು ನನಗೆ ಹೇಳಿದ ಈಗಲೂ ನೆನಪಿದೆ. ಅವರು ಒಂದು ಬಡ ಕುಟುಂಬದಿಂದ ಅಂತ ಅವರು ಹೇಳಿದ್ರು ಈ ಥರ ಆಗ್ಬೋದು ಅಂತೇಳಿ. ನಾವು ಅವಾಗ ಚಾಲೆಂಜ್ ಮಾಡಿದ್ವಿ, ಆದರೆ ಈ ಥರ ಆಗಬೇಕು, ಚೆನ್ನಾಗಿರುತ್ತೆ ಅಂತೇಳಿ. ಅರ್ಥ ಆಯ್ತಾ? ಹಾಗೆ ನೀವು ಮಾಡಿ, ನೀವು ಮಾಡ್ಬೋದು. ಇಲ್ಲಿರೋ ಕಾಮರ್ಸ್ ಓದೋರಿಗೆ ಕಾಮರ್ಸೇ ಓದಬೇಕು ಅಂತಿಲ್ಲ. ನಾನು ಹೇಳಿದ್ನಲ್ಲ, ಇನ್ಫ್ಯಾಕ್ಟ್ ನಾನು ಕಾಮರ್ಸ್ ಹೇಳಿದ್ನಲ್ಲ, ಕಾಮರ್ಸೇ ನಮ್ಮದು MBA ಆಯಿತು. MBA ಆದಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು, ಕೆಲಸ ಮಾಡಿದ್ವಿ. ಏನೋ ಫ್ಯಾಷನ್ ಹಿಂದೆ ಬಂದಿರೋಕ್ಕೋಗಿ ಪೊಲೀಸಲ್ಲಿ ಇದ್ದೀನಿ. ಈಗಲೂ ಖುಷಿ ಇದೆ ನನಗೆ. ಪ್ಯಾಷನ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗೋಲ್ಲ. ಎನಿಥಿಂಗ್ ಎಲ್ಸ್? ನನಗೇನಾದ್ರು ಅಡ್ವೈಸ್ ಕೊಡ್ತೀರಾ? ಮಕ್ಕಳೇನಾದ್ರು ಅಡ್ವೈಸ್ ಕೊಡ್ತೀರಾ? ಯಾಕಂದರೆ ಈಗಿನ ಯೂತ್ಸ್ ಎಲ್ಲ ಒಂದು ಗಾದೆ ಇತ್ತು ಮುಂಚೆ, ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತಲ್ಲ. ನನ್ನ ಪ್ರಕಾರ ಈಗಿನ ಯುವಕರು ಎಲ್ಲರೂ ಪ್ರಜೆಗಳೇ, ಇವತ್ತಿಂದನೇ ಪ್ರಜೆಗಳು ಅವರು. ದೇರ್ ಇಸ್ ನೋ ಬಾರ್ ಇವತ್ತಿನ ಯುವಕರು ನಾಳೆ ಪ್ರಜೆಗಳು ಅಂತ ಹೇಳಿಲ್ಲ. ನೀವು ಇವತ್ತಿನ ಯುವಕರು ಇವತ್ತಿನ ಪ್ರಜೆಗಳಾದರೆ ನಾಳೆಗೆ ಅಸೆಟ್ ಅಷ್ಟೇ. ಇವೆಲ್ಲ ದೇಶಕ್ಕೆ ಅಸೆಟ್. ಅದು ನಾನು ಹೇಳೋದು. ಓದಿ ಅಷ್ಟೇ, ಕಣ್ಣು ಮುಚ್ಕೊಂಡು +5 years, ಇಲ್ಲಿಂದ 5 ವರ್ಷ ಎಂತ ಆದರೂ ನಾನು ಡೈವೇಷನ್ ಆಗಲ್ಲ. ನಾನು ಯಾವುದೇ ಬೇರೆ ಎಮೋಷನಲ್ ಟ್ರ್ಯಾಪಿಗೆ ಸಿಗಲ್ಲ, ಯಾವುದೇ ಬ್ಯಾಡ್ ಕಂಟೆಂಟಿಗೆ ನಾನು ವಿಕ್ಟಿಮ್ ಆಗಲ್ಲ, ಯಾವುದೇ ಡ್ರಗ್ಸಿಗೆ ನಾನು ವಿಕ್ಟಿಮ್ ಆಗಲ್ಲ, ಯಾವುದೇ ಬೇರೆ ಸೋಷಿಯಲ್ ಈವೆಲ್ಸಿಗೆ ನಾನು ವಿಕ್ಟಿಮ್ ಆಗಲ್ಲ ಅಂತ ಇವತ್ತು ಸ್ಟ್ರಾಂಗ್ ಡಿಸೈಡ್ ಮಾಡಿ
ಖಂಡಿತ ಆಗುತ್ತೆ. ಏನೂ ಆಗಿಲ್ಲ ಅಂದರೆ ಟೀಚರ್ಸ್ ಕೇಳ್ತಾರಂತೆ ಎಲ್ಲೋ ಒಂದು ಕಡೆ, ಎಲ್ಲೋ ನಾನು ನೋಡಿದ್ದೀನಿ, ನಂದಲ್ಲ ಇದು, ಎಲ್ಲ ಟೀಚರ್ಸ್ ಕೇಳ್ತಾರೆ ನೀನೇನಾಗ್ತೀಯ ಅಂತ ಕೇಳ್ತಾ ಇದ್ರಂತೆ. ಅದರೆಲ್ಲ ಹುಡುಗರೆಲ್ಲ ಇದ್ದು ನಾನು ಆರ್ಮಿ ಆಗ್ತೀನಿ, ನಾನು IPS ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ಮತ್ತೆ ಎಲ್ಲ ಏನೇನೋ ಪೊಲಿಟಿಷಿಯನ್ ಆಗ್ತೀನಿ ಅಂತ ಹೇಳ್ತಾರೆ. ಒಬ್ಬ ಹುಡುಗ ಲಾಸ್ಟಿಗೆ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಸರ್ ಐ ವಾಂಟ್ ಟು ಬಿ ಹ್ಯಾಪಿ ಅಂತ. ಆಮೇಲೆ ಗುರು ಕೇಳ್ತಾನೆ ಅವ್ರಿಗೆ, ಏನು ಸಮಥಿಂಗ್ ರಾಂಗ್ ವಿತ್ ಯು ಅಂತ. ಅಲ್ಲ ಇವರೆಲ್ಲ ಅದೆಲ್ಲ ಹಾಗೆ ಹ್ಯಾಪಿ ಆಗಿರ್ತಾರಂತ. ಅವ್ರು ಹೇಳ್ತಾನೆ, ಇಲ್ಲ ಸರ್ ನಿಮ್ಮಲ್ಲೇ ರಾಂಗ್ ಇದೆ, ನಿಮ್ಮ ಕಲ್ಪನೆಯೇ ರಾಂಗ್ ಇದೆ. ನಮ್ಮ ಮೂಲ ಉದ್ದೇಶ ಕೊನೆಗೆ ನಾವು ದಿನವೂ ಹ್ಯಾಪಿ ಆಗಿರಬೇಕು ಅಂತ. ದಿನವೂ ಹ್ಯಾಪಿ ಆಗಿರೋದು ಹೇಗೆ ಹೇಳಿದ್ನಲ್ಲ, ಫಸ್ಟ್ ಬೇಸಿಕ್ ಹೇಳಿದ್ನಲ್ಲ ನಾನು, ರೆಸ್ಪಾನ್ಸ್, ಆಟಿಟ್ಯೂಡ್, ಇದು ಚೆನ್ನಾಗಿರ್ಬೇಕು. ಇಲ್ಲಿ ರೆಸ್ಪಾನ್ಸ್ ಆಟಿಟ್ಯೂಡಲ್ಲಿ ಮಿಸ್ಟೇಕ್ ಆಯಿತು ಅಂದರೆ ನಿಮ್ಮ ಬಿಲ್ಡಿಂಗ್ ಎಲ್ಲ ಕೊಲಾಪ್ಸ್ ಆಗ್ತದೆ. ನೋ ಸ್ಟ್ರಾಂಗ್ ಬಿಲ್ಡಿಂಗ್ ಕ್ಯಾನ್ ಬಿ ಬಿಲ್ಟ್ ಆನ್ ಎ ವೀಕ್ ಫೌಂಡೇಶನ್ಸ್. ಯಾವುದಾದ್ರೂ ಸ್ಟ್ರಾಂಗ್ ಬಿಲ್ಡಿಂಗನ್ನು ವೀಕ್ ಫೌಂಡೇಶನ್ ಮೇಲೆ ಏನಾರ ಕಟ್ತೀರಾ? ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಆಟಿಟ್ಯೂಡ್ ಮತ್ತು ಬಿಹೇವಿಯರ್ ನಿಮ್ಮ ಚೆನ್ನಾಗಿರಬೇಕು. ಇವೆಲ್ಲ ಫೌಂಡೇಶನ್ಸ್, ಇದೆಲ್ಲ ಫೌಂಡೇಶನ್ಸ್. ಈಗ ನೀವು ಓದ್ತಿರೋದಲ್ಲ, ಇದು ಕರೆಕ್ಟ್ ಆಯಿತು ಅಂದರೆ ಎಲ್ಲ ಕರೆಕ್ಟ್ ಆಗ್ತಾ ಹೋಗುತ್ತೆ. ಟೈಮಿಗೆ ಕರೆಕ್ಟ್ ಆಗ್ತದೆ. ನೀವು ನಾಳೆ ದಿನ ನಿಮಗೆ ಯಾರೇನು ಮಾಡಲ್ಲ, ಅವ್ರ ಪರ್ಸ್ನಲ್ ಸಖತ್ ಅಂತ ಹೇಳ್ತಾರೆ ಅಷ್ಟೇ. ಡನ್ ಫಾರ್ ಟುಡೇ. ಮತ್ತೆ ಮುಗೀತು ಅನ್ಸುತ್ತೆ, ಎಲ್ಲ ಮುಗೀತಾ? ಮುಗಿಸುವಲ್ಲ. ಓಕೆ, ನನಗೆ ಸುದೀರ್ಘವಾಗಿ ಮಾತಾಡಲು ಅವಕಾಶ ಕೊಟ್ಟಂಥ ಕಾಲೇಜಿನ ಎಲ್ಲ ಕೋಆರ್ಡಿನೇಟರ್ಸ್ ಮತ್ತು CEO, ಎಸ್ಪೆಷಲಿ ಧೀರಜ್ ಅವ್ರಿಗೆ, ಎಸ್ಪೆಷಲಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಇನ್ನೊಮ್ಮೆ ಏನಾದರೂ ಅವಕಾಶಗಳು ಕೊಟ್ಟರೆ, ಇದು ತುಂಬ ದೊಡ್ಡ ಟಾಪಿಕನ್ನು ಒಂದೇ ಕಡೆ ಕವರ್ ಮಾಡಲಿಕ್ಕಾಗಲ್ಲ. ಸೈಬರ್ಗೆ ಬೇರೆ, ಡ್ರಗ್ಸಿಗೆ ಬೇರೆ, ಟ್ರಾಫಿಕ್ಕಿಗೆ ಬೇರೆ, ಅಥವಾ ಬೇರೆ ಇನ್ನೇನಾದ್ರು ಗೈಡೆನ್ಸ್ ಕೊಡೋದಾರೆ ಅದಕ್ಕೆ ಬೇರೆ ಕೊಟ್ಟರೆ ನಾನು ನಿಮ್ಮ ಹತ್ರ ಇನ್ನೊಂದ್ಸತಿ ಮಾತಾಡ್ತೀನಿ. ಈ ಥರ ಕ್ಲಾಸ್ ಇರಬೇಕು, ಅವಾಗ ಸ್ವಲ್ಪ ಕ್ಲಾಸ್ ಇರಬೇಕು, ಆಯಿತಾ? ಆ ಕ್ಲಾಸ್ ಇದ್ದರೆ ಚೆನ್ನಾಗಿರ್ತಾರೆ. ಮತ್ತು ಮಕ್ಕಳಲ್ಲಿ ಇನ್ನೊಂದು ಹೇಳೋದು ಮರ್ತೆ ನಾನು, ಪ್ರತಿ ಜೀವನದಲ್ಲಿ ಪ್ರತಿ ಸಕ್ಸಸ್ಸಿನಿಂದ ಸಾವಿರಾರು ಫೇಲ್ಯೂರ್ ಇರ್ತದೆ. ಫೇಲ್ಯೂರ್ ಹೇಗೆ ಗೊತ್ತಾ? ಫೇಲ್ಯೂರ್ ಹೇಗೆ ಅಂತ ಹೇಳಿದ್ರೆ, ನಾವು ಎಕ್ಸಾಮ್ಸ್ ಬರಿತೀವಿ, ಪಾಸ್ ಆಗಲ್ಲ. ಫಿಯರ್ ಮತ್ತು ಫೇಲ್ಯೂರ್ ಯಾವತ್ತೂ ಸಕ್ಸಸ್ಸಿನ ಹಿಂದೆನೇ ಇರ್ತದೆ. ಈ ಫಿಯರ್ ಮತ್ತು ಫೇಲ್ಯೂರ ನೀವೇನು ಮಾಡಬೇಕು, ಸ್ವಲ್ಪ ಸಾಗು, ತಾಳು, ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀನಿ, ನಿನ್ನನ್ನು ಮೆಟ್ಟಿ ನಿಲ್ತೀನಿ ಅಂತ ನೀವು ಇರಬೇಕು. ಒಂದಲ್ಲ ಒಂದಿನ ನಾನು ಸಕ್ಸಸ್ ಆಗ್ತೀನಿ ಅಂತ. ತುಂಬ ಫೇಲ್ಯೂರ್ ಆಗ್ತದೆ, 100 ಫೇಲ್ಯೂರ್ ಆಗ್ತದೆ, ಬಟ್ 101 ನಿಮ್ಗೆ ಸಕ್ಸಸ್ ಆಗುತ್ತೆ. ಆ ಸಕ್ಸಸ್ ಹೇಗಿರುತ್ತೆ ಅಂದರೆ, ಈ ಫೇಲ್ಯೂರ್ ಎಲ್ಲ ಈ ರಬ್ಬರಲ್ಲಿ ಪೆನ್ಸಿಲಲ್ಲಿ ಗೀಚಿದ್ನೆಲ್ಲ ಅಳಿಸ್ತೀರಲ್ಲ, ಆ ಥರ ಎಲ್ಲ ಅಳಿಸೋಗುತ್ತೆ. ಆ ಸಕ್ಸಸ್ನ ಟೇಸ್ಟ್ ಮಾಡಿ ನೀವು. ಆ ಸಕ್ಸಸ್ ಹೇಗಿರುತ್ತೆ, ನೀವು ಫೇಲ್ಯೂರ್ ಟೇಸ್ಟ್ ಮಾಡಿ ಮನಸ್ಸು ಹೆಂಗಾಗಿರುತ್ತೆ, ನಾನು ಫೇಲ್ಯೂರ್ ಆಗ್ತೀನಿ. ಸಕ್ಸಸ್ ಬಂದರೆ, ಈಗಿನ ನಿಮ್ಮಲ್ಲಿ ಏನೋ ಬೈತಾ ಇರ್ತಾರಲ್ಲ, ನಿಮಗೇನೋ ಯು ಫಿಟ್ ಫಾರ್ ನಥಿಂಗ್ ಅಂತ ಹೇಳ್ತಾ ಇರ್ತಾರಲ್ಲ, ಅವರೆಲ್ಲ ರಿವರ್ಸ್ ಆಗಿಬಿಡ್ತಾರೆ. ಇವರೆಲ್ಲ ನಮ್ಮವ್ರು ಅನ್ಸ್ಬಿಡುತ್ತೆ ಅವಾಗ ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರು ಮಾತು ಹೇಳಿದ್ರು ನೀವು ಕಿಕ್ಕೊಡ್ಬೇಡಿ. ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಲೈಫ್, ಅರ್ಥ? ಯು ಆರ್ ದ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್, ಯು ಆರ್ ದ ಇಂಜಿನಿಯರ್ ಆಫ್ ಯುವರ್ ಲೈಫ್, ಯು ಆರ್ ದ ಡಾಕ್ಟರ್ ಆಫ್ ಯುವರ್ ಲೈಫ್, ಆಯಿತಾ? ಇನ್ನೇನು ಹೇಳ್ಬೇಕು ನಾನು? ಎಲ್ಲ ನೀವೇ. ಯುವರ್ ಲೈಫ್ ಈಸ್ ಅದೊಂದು, ನೀವು ಒಳ್ಳೆ ಸ್ಟ್ರಾಂಗ್ ಬಿಲ್ಡಿಂಗ್ ಕಟ್ ಮಾಡ್ತಾ ಇದ್ದೀರ ಅಂದರೆ ಎಲ್ಲ ನೀವೇ, ಆಯಿತಾ? ನೋವಾದರೂ ನಿಮಗೆ, ಸಕ್ಸಸ್ ಆದರೂ ನಿಮಗೆ, ಫೇಲ್ಯೂರ್ ಆದರೂ ನಿಮಗೆ, ಅರ್ಥ ಆಯ್ತಾ? ಇಷ್ಟೇ, ಬೇರೆ ಏನು ವಿಷಯ. ಫುಲ್ ಬಿಂದಾಸ್ ಆಗಿರಿ. ಅವತ್ತಿನ ಕೆಲಸ ಅವತ್ತು ಮಾಡಿ, ಅವತ್ತಿಂದು ಏನಿದೆಲ್ಲ ನಿಮ್ದು ಹಾರ್ಡ್ ವರ್ಕ್ ಮಾಡಿ, ಸ್ವಲ್ಪ ನೆನ್ನೆಗಿಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾ ಹೋಗಿ. ಪ್ಲಸ್ 5 years ಆರ್ ಮ್ಯಾಕ್ಸ್ 5-6 yearsಲ್ಲಿ ಆಲ್ ಬಿ ಸಕ್ಸಸ್ಫುಲ್ ಸಿಟಿಸನ್ಸ್. ಒಂದಲ್ಲ ಒಂದಿದ್ರಲ್ಲಿ ಎಲ್ಲರೂ ಸೆಟ್ಲ್ ಆಗ್ತೀರಿ. ಆಲ್ ರೈಟ್, ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್.